ನಮಸ್ಕಾರ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ ಹಾಗೂ ಗೌರವಾನ್ವಿತ ನನ್ನ ಶಿಕ್ಷಕ ಮಿತ್ರರೇ, ಸಾಧನಾ ಸ್ಕೂಲ್ ಶಿಕಾರಿಪುರ ವತಿಯಿಂದ ಆತ್ಮೀಯರೇ, ನಾನು ಏನು ಕರಿಬಸಪ್ಪ. ಸಿರಿಗನ್ನಡ 9ನೇ ತರಗತಿ ವಿಷಯಕ್ಕೆ ಸಂಬಂಧಪಟ್ಟಂಥ ಸುಮಾರಷ್ಟು ತರಗತಿಗಳನ್ನು ನಾವು ನಮ್ಮ ಸಾಧನಾ ಸ್ಕೂಲ್ ವತಿಯಿಂದ ಬಹಳ ಉತ್ತಮವಾದಂಥ ನಿಮ್ಮ ಪ್ರಕ್ರಿಯೆ ಮತ್ತು ನಿಮ್ಮ ಸಲಹೆ ಮಾರ್ಗದರ್ಶನದ ಜೊತೆಯಲ್ಲಿ ಉತ್ತಮವಾದಂಥ ತರಗತಿಗಳು ನಡೀತಾ ಇದ್ದಾವೆ ಅನ್ನುವಂಥ ಒಂದು ದೃಢ ನಂಬಿಕೆ ನಮ್ಮದು. ಈ ದಿನ ಪ್ರಥಮ ಭಾಷೆ ಕನ್ನಡ ಪಠ್ಯಪುಸ್ತಕ ಆಧಾರಿತವಾಗಿರುವಂಥ ಮತ್ತೊಂದು ಹೊಸ ಪಾಠದೊಂದಿಗೆ ನಾನು ನಿಮಗೆ ಭೇಟಿಯಾಗ್ತಾ ಇದ್ದೇನೆ. ನಾನು ಕಂಡಂತೆ BGL ಸ್ವಾಮಿ ಅಂತ ಹೇಳಿ ಬಹಳ ವಿಶೇಷವಾದಂಥ ಒಂದು ತರಗತಿ. ಈ ತರಗತಿಯ ಅಂಶಗಳನ್ನು ನಾವು ಮನನ ಮಾಡ್ಕಂತ ನಮ್ಮ ವಿದ್ಯಾರ್ಥಿಗಳಿಗೆ ಬಹಳ ಮುಖ್ಯವಾಗಿ ಒಂದು ವ್ಯಕ್ತಿಯ ಜೀವನ ಚರಿತ್ರೆ ಅಥವಾ ವ್ಯಕ್ತಿ ಚಿತ್ರವನ್ನು ನಾವು ಮಗುವಿನ ಗ್ರಹಿಕೆಗೆ ಅಥವಾ ಮಗುವಿನ ವ್ಯಕ್ತಿತ್ವ ಅರಳಿಸೋದಕ್ಕೆ ಹೇಗೆ ಬಳಸ್ಕೋಬಹುದು ಅನ್ನುವಂಥ ಒಂದು ದೃಷ್ಟಿಕೋನ ಇಟ್ಕೊಂಡ್ಬಿಟ್ಟು ಈ ತರಗತಿಯನ್ನು ನಾವು ಆಸ್ವಾದಿಸೋಣ. ಅದರ ಜೊತೆಯಲ್ಲಿ ವಿದ್ಯಾರ್ಥಿಗಳು ಬಹಳ ಮುಖ್ಯವಾಗಿ ಈ ಒಂದು ತರಗತಿಯನ್ನು ಗ್ರಹಿಸೋ ಮೂಲಕ ಬರುವಂಥ ಪರೀಕ್ಷೆಯಲ್ಲಿ ನಾವು ಹೇಗೆ ಉತ್ತಮವಾದಂಥ ಉತ್ತರವನ್ನು ಬರೆದು ನಾವು ಅಂಕವನ್ನು ಗಳಿಸ್ಬೋದು ಅಂತ ಒಂದು ನಿಟ್ಟಿನಲ್ಲಿ ನಾವು ಯೋಚನೆ ಮಾಡೋದಾದರೆ, ಮತ್ತೊಂದು ನಮ್ಮ ವಿದ್ಯಾರ್ಥಿಗಳು ಮತ್ತೊಂದು ಏನು ಗಮನಿಸಬೇಕು ಅಂತಂದರೆ, ಇಲ್ಲಿ BGL ಸ್ವಾಮಿಯವರ ಬಹುಮುಖ ವ್ಯಕ್ತಿತ್ವ ಹೇಗೆ ಇಲ್ಲಿ SL ಭೈರಪ್ಪನವರ ಚಿಂತನೆಯಲ್ಲಿ ಅಥವಾ ಅವರ ಲೇಖನದಲ್ಲಿ ಹೇಗೆ ವ್ಯಕ್ತವಾಗಿದೆ ಅನ್ನುವಂಥ ವಿಚಾರವನ್ನು ಮನನ ಮಾಡಿಕೊಂಡು ಅದನ್ನು ನಾವು ಸಹಿತ ಅಳವಡಿಸ್ಕೊಳ್ಳೋದಕ್ಕೆ ನಮ್ಮ ವಿದ್ಯಾರ್ಥಿಗಳು ಅದನ್ನು ಅಳವಡಿಸ್ಕೊಂಡು ಬಹುಮುಖ ವ್ಯಕ್ತಿತ್ವವನ್ನು ತಮ್ಮದಾಗಿಸಿಕೊಳ್ಳುವಂತಹ ಒಂದು ಅಂಶವನ್ನು ಮೌಲ್ಯವನ್ನು ಈ ತರಗತಿಯಲ್ಲಿ ನಾವು ಗ್ರಹಿಸಬೇಕಾಗಿದೆ. ಹಾಗಾಗಿ ಆ ಉದ್ದೇಶದಿಂದ ಈ ತರಗತಿಯನ್ನು ಇಲ್ಲಿ ನಮ್ಮ ಪಠ್ಯವನ್ನು ಸಹಿತ ಇಟ್ಟಿದ್ದಾರೆ. ಈ ತರಗತಿಯನ್ನು ನಿಮಗೆ ಪ್ರೆಸೆಂಟ್ ಮಾಡ್ತಾ ಇದ್ದೇನೆ. ಬನ್ನಿ, ಹಾಗಿದ್ರೆ ನಾವು 9ನೇ ತರಗತಿಯ ಒಂದು ಗದ್ಯ ನಾನು ಕಂಡಂತೆ BGL ಸ್ವಾಮಿ. ಮತ್ತೊಂದು ವಿಶೇಷವಾದಂಥದ್ದೇನು ಅಂತಂದ್ರೆ, ಈ ಪಾಠದ್ದು ನೋಡಿ, ಇಬ್ಬರೂ ಸಹಿತ ಒಂದು ವಿಜ್ಞಾನ ಕ್ಷೇತ್ರದಲ್ಲಿ ಅತ್ಯಂತ ಶ್ರೇಷ್ಠವಾದಂತಹ ಕೆಲಸ ಮಾಡಿದಂತಹ ಒಬ್ಬ ಪ್ರಸಿದ್ಧ ವ್ಯಕ್ತಿ BGL ಸ್ವಾಮಿಯವರು. ಅದರ ಜೊತೆಯಲ್ಲಿ ಸಾಹಿತ್ಯ ಕ್ಷೇತ್ರದಲ್ಲಿ ಅತ್ಯಂತ ಶ್ರೇಷ್ಠವಾದಂತಹ ಕಾದಂಬರಿಕಾರರಾಗಿ ಮತ್ತೆ ವ್ಯಕ್ತಿ ಚಿತ್ರದ ಬರಹಗಾರರಾಗಿ ಮತ್ತೆ ಸಾಹಿತಿಯಾಗಿ ಚಿಂತಕರಾಗಿ ಗುರುತಿಸಿಕೊಂಡಂತ SL ಭೈರಪ್ಪನವರ ಒಂದು ಪರಿಚಯ. ಈ ಎರಡೂ ಮಹಾನ್ ಪ್ರತಿಭೆಗಳ ಪರಿಚಯವನ್ನ ಈ ತರಗತಿಯಲ್ಲಿ ನಾವು ಮಾಡ್ಕೋಬೇಕು. ಹಾಗಿದ್ರೆ ಈ ಇಡೀ ಪಾಠವನ್ನ ಹೇಗೆಲ್ಲ ನಾವು ಇದನ್ನು ಗ್ರಹಿಸಬೇಕು ಅಥವಾ ಏನೆಲ್ಲ ಅಂಶಗಳನ್ನು ಇದರಲ್ಲಿ ಗಮನಿಸಬೇಕು ಅಂತ ನೋಡೋದಾದ್ರೆ, ಈ ಪಾಠದ ಮುಖ್ಯವಾದಂಥ ಅಂಶಗಳು ಅನ್ನುವಂಥ ಒಂದು ಶೀರ್ಷಿಕೆ ಅಡಿಯಲ್ಲಿ ನಾನು ನಿಮ್ಮ ಹತ್ರ ಚರ್ಚೆ ಮಾಡ್ತಾ ಇದ್ದೇನೆ. ಒಂದದು ಜೀವನ ಚರಿತ್ರೆ ಮತ್ತು ಆತ್ಮಚರಿತ್ರೆಗಳು ಅಂದ್ರೆ ಏನು ಅನ್ನೋದು ಗೊತ್ತಾಗಬೇಕು ಬಹಳ ಮುಖ್ಯವಾಗಿ. ಮತ್ತೆ ಜೀವನ ಚರಿತ್ರೆಯಲ್ಲೇ ಇನ್ನೊಂದು ಮತ್ತೊಂದು ಅಂಶ ವ್ಯಕ್ತಿ ಚಿತ್ರ ಅಂತ ಹೇಳಿ. ನಮ್ಮ ಮಕ್ಕಳಿಗೆ ಹೀಗೆ ಪಾಠ ಮಾಡಬೇಕಾದ್ರೆ ನಾವು ಕೇಳಿದಾಗ ಹೇಳ್ತಾರೆ, ವ್ಯಕ್ತಿ ಚಿತ್ರ ಅಂದ್ರೇನು ಅಂದ್ರೆ ಏನು ಹಂಗಂದ್ರೆ ವ್ಯಕ್ತಿ ಚಿತ್ರ ಅಂತ ಕೇಳಿ ಸಾಮಾನ್ಯವಾಗಿ ಹೇಳ್ತಾರೆ. ಏನು ಹೇಳ್ತಾರೆ? ವ್ಯಕ್ತಿಯ ಒಂದು ರೇಖಾಚಿತ್ರವನ್ನು ಬರೆಯೋದೇ ವ್ಯಕ್ತಿ ಚಿತ್ರ ಅಂತ ಅಲ್ಲ. ಇದು ಚಿತ್ರಕಲೆಯ ಹಿನ್ನೆಲೆಯಲ್ಲಿ ಸರಿ, ಆದರೆ ಸಾಹಿತ್ಯದ ಹಿನ್ನೆಲೆಯಲ್ಲಿ ವ್ಯಕ್ತಿ ಚಿತ್ರ ಅಂದ್ರೇನು ಅನ್ನೋದು ನಮ್ಮ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಸಾಹಿತ್ಯದ ಪರಿಚಯದೊಂದಿಗೆ ಇದರ ಪರಿಚಯವನ್ನು ಮಾಡ್ಕೋಬೇಕಾಗುತ್ತೆ. ಹಾಗಾಗಿ ಜೀವನ ಚರಿತ್ರೆ ಅಂದ್ರೇನು, ವ್ಯಕ್ತಿ ಚಿತ್ರ ಅಂದ್ರೇನು, ಮತ್ತೆ ಆತ್ಮಚರಿತ್ರೆ ಅಂದ್ರೇನು, ಈ ವಿಷಯ ನಾವು ಅರ್ಥ ಮಾಡ್ಕೊಳ್ಳೋಣ ಈ ಪಾಠದ ಮೂಲಕ. ನೋಡಿ, ಹೊಸ ಒಂದು ಸಾಹಿತ್ಯ ಮತ್ತೊಂದು ಒಂದು ಪರಿಚಯ ನಮಗೆ ವಿಧ ಪರಿಚಯ ಆಗುತ್ತೆ. ಇದರ ಜೊತೆಯಲ್ಲಿ ಮತ್ತೊಂದು ಅಂಶ ಏನು ಅಂತಂದ್ರೆ, ಈಗ ಪ್ರಸ್ತುತ ಸುಮಾರು ಈಗಾಗಲೇ 90-92 ವರ್ಷದ ಒಂದು ಹಿರಿಯ ಚೇತನ SL ಭೈರಪ್ಪನವರು ಅಲ್ವಾ, ಅವರ ಪರಿಚಯವನ್ನು ಈಗಿನ ಪೀಳಿಗೆಗೆ ಬಹಳ ಪರಿಣಾಮಕಾರಿಯಾಗಿ ಪರಿಚಯ ಮಾಡಿಸೋದಕ್ಕೆ ಈ ಪಾಠವನ್ನು ಇಟ್ಟಿದ್ದಾರೆ. ಹಾಗಾಗಿ ಅತ್ಯಂತ ಶ್ರೇಷ್ಠ ಲೇಖಕರಾದಂಥ ಕಾದಂಬರಿಕಾರರಂಥ ಬಹಳ ಶ್ರೇಷ್ಠ ಕಾದಂಬರಿಗಳನ್ನು ಕೊಟ್ಟಂಥ SL ಭೈರಪ್ಪನವರ ಪರಿಚಯ ಇದು ಪರೀಕ್ಷಾ ದೃಷ್ಟಿಯಿಂದನೂ ಸಹಿತ ಬಹಳ ಅಗತ್ಯ. ಮತ್ತೆ ಸಾಹಿತ್ಯದ ಪರಿಚಯದ ದೃಷ್ಟಿಯಿಂದನೂ ಸಹಿತ SL ಭೈರಪ್ಪನವರ ಪರಿಚಯವನ್ನು ಈ ಪಾಠದ ಮೂಲಕ ಮಾಡ್ಕೊಳ್ಳೋಣ. ಮತ್ತೊಂದು ಅಂಶ ಇಲ್ಲಿ ನಾನು ಕಂಡಂತೆ BGL ಸ್ವಾಮಿ ಅನ್ನುವಂಥ ಪಾಠದ ಆಶಯ ಏನಿದೆ, ನಾನು ಆಗ್ಲೇ ಹೇಳಿದೆ ನಿಮಗೆ. ಆಶಯದಲ್ಲಿ ಬಹಳ ಮುಖ್ಯವಾಗಿ ನಾವು ಏನು ಗಮನಿಸಬೇಕು ಅಂತ ಅಲ್ವಾ. ಇಲ್ಲಿ ಆ ಆಶಯದ ವಿಚಾರವಾಗಿ ನಾವು ಏನನ್ನ ಗಮನಿಸಬೇಕು ಅಂತ ಪಠ್ಯದ ಹಿನ್ನೆಲೆಯಲ್ಲಿ ಪಠ್ಯಪುಸ್ತಕ ಸಮಿತಿಯವರು ಯಾವ ಹಿನ್ನೆಲೆಯಲ್ಲಿ ಈ ಒಂದು ಪಾಠವನ್ನು ಇಟ್ಟಿದ್ದಾರೆ ಅಂತ ಆ ಆಶಯವನ್ನ ಇದರಲ್ಲಿ ಅರ್ಥ ಮಾಡ್ಕೊಳ್ಳೋಣ ಈ ತರಗತಿ ಮೂಲಕ. ಮತ್ತು ಈ ಪಾಠದಲ್ಲಿ ಬರುವಂತ ಕೆಲವು ಪ್ರಮುಖವಾಗಿರುವಂತಹ ಹೊಸ ಪದಗಳ ಪರಿಚಯ. ನೋಡಿ, ನಮ್ಮ ಕನ್ನಡ
ಆ ಭಾಷೆಯಲ್ಲೇ ಸಹಿತ ಹೊಸ ಹೊಸ ಪದಗಳು ಸಾಹಿತ್ಯದ ಒಬ್ಬ ಶ್ರೇಷ್ಠ ಸಾಹಿತಿಯ ಲೇಖನದಿಂದ ಮೂಡಿ ಬರ್ತಾ ಇರ್ತವೆ. ಹಾಗಾಗಿ ಆ ಪದಗಳನ್ನು ನಮ್ಮದಾಗಿಸ್ಕೊಳ್ಳೋಕೆ ಬಹಳ ಮುಖ್ಯವಾಗಿ. ಹಾಗಾಗಿ ಮಕ್ಕಳು, ನಮ್ಮ ವಿದ್ಯಾರ್ಥಿಗಳಿಗೆ ಈ ಹೊಸ ಪದಗಳು ತಮ್ಮದಾಗಿಸ್ಕೊಳ್ಳುವಂತಹ ಪ್ರಯತ್ನ ಈ ಪಾಠದ ಮೂಲಕ ಮಾಡಿಸೋಣ. ಮತ್ತೊಂದು ಅಂಶ, ಈ ಗದ್ಯದಲ್ಲಿ ಬರುವಂತಹ ಅಂಶಗಳನ್ನ ಅರ್ಥಗ್ರಹಿಕೆ ಹೇಗೆ ಮಾಡ್ಕೊಳೋದು ಅಂತ, ಅರ್ಥ ಮಾಡ್ಕೊಳೋವಂಥದ್ದು, ಮತ್ತೆ ಈ ಪಾಠವನ್ನು ಓದುವ ಕೌಶಲವನ್ನ ಗಮನಿಸೋದು, ಮತ್ತೆ ಈ ಪಾಠ ಎಲ್ಲ ಈ ಇಡೀ ತರಗತಿ ಗ್ರಹಿಸಿದ ನಂತರ ನಮಗೆ ಏನು ಅರ್ಥ ಆಯ್ತು, ಅರ್ಥಗ್ರಹಿಕೆ ಏನು, ಮತ್ತೆ ಇಲ್ಲಿ ಕೇಳಿರುವಂಥ ಪ್ರಶ್ನೆಗಳಿಗೆ ನಾನು ಎಷ್ಟರ ಮಟ್ಟಿಗೆ ಉತ್ತರ ಬರೀಬಲ್ಲೆ, ನನ್ನ ಕಲಿಕಾ ದೃಢೀಕರಣ ಹೇಗಿದೆ, ಮತ್ತೆ ನನ್ನ ಕಲಿಕೆಯ ಪ್ರತಿಕ್ರಿಯೆ ಹೇಗಿದೆ, ಇದನ್ನು ನಾವು ಪರೀಕ್ಷೆ ಮಾಡ್ಕೊಳೋದಕ್ಕೂ ಸಹಿತ ಈ ತರಗತಿಯನ್ನು ಬಳಸ್ಕೊಳ್ಳೋಣ. ಇಷ್ಟು ಅಂಶಗಳ ಜೊತೆಯಲ್ಲಿ ಮತ್ತೊಂದು ಬಹಳ ಮುಖ್ಯವಾದಂಥ ಅಂಶ ಅಂತಂದ್ರೆ ಭಾಷಾಭ್ಯಾಸ. ನಮ್ಮ ಕನ್ನಡ ಭಾಷೆಯ ಶಾಸ್ತ್ರೀಯವಾದಂಥ ಅಧ್ಯಯನಕ್ಕೆ ಮತ್ತು ಶಾಸ್ತ್ರೀಯವಾದಂಥ ಬಳಕೆಗೆ ವ್ಯಾಕರಣಾಂಶಗಳನ್ನು ನಾವು ಅರ್ಥ ಮಾಡ್ಕೊಳೋದು ಮತ್ತೆ ಅದನ್ನು ನಾವು ಅಳವಡಿಸ್ಕೊಳ್ಳೋದು ಬಹಳ ಮುಖ್ಯ ಇದೆ. ಈ ಹಿನ್ನೆಲೆಯಲ್ಲಿ ವ್ಯಾಕರಣಾಂಶಗಳನ್ನು ಆಧರಿಸಿದಂತಹ ಕನ್ನಡ ಭಾಷಾ ಚಟುವಟಿಕೆಗಳನ್ನು ಇಲ್ಲಿ ನಾವು ಚರ್ಚೆ ಮಾಡ್ತೀವಿ. ಇಷ್ಟು ಅಂಶಗಳನ್ನು ಇಟ್ಕೊಂಡು ಈ ತರಗತಿಯನ್ನು ನಿಮ್ಮ ಹತ್ರ ಪ್ರೆಸೆಂಟ್ ಮಾಡ್ತಾ ಇದ್ದೇನೆ. ಹಾಗಾಗಿ ಇದು ಪೂರ್ಣ ತರಗತಿ ನೀವು ಆಸ್ವಾದಿಸಿ ಇದನ್ನು ನೀವು ನಿಮ್ಮದಾಗಿಸ್ಕೊಳ್ಳಿ ಅಂತ ವಿನಂತಿಸ್ತಾ ಇದ್ದೇನೆ. ಮತ್ತೊಂದು ನಿಮ್ಮಲ್ಲಿ ವಿನಂತಿ ಏನು ಅಂತಂದ್ರೆ, ಈವರೆಗೂ ನೀವು ಸಾಧನಾ ಸ್ಕೂಲ್ ಮತ್ತೆ ಸಾಧನಾ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಅನ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಂಥ ಹಲವಾರು ಬರೀ ಕನ್ನಡ ಅಷ್ಟೇ ಅಲ್ಲ, ಎಲ್ಲ ವಿಷಯಗಳನ್ನು ಸಹಿತ ಒಳಗೊಂಡಂತಹ ಒಂದು ಏಕೈಕ ಗುಣಾತ್ಮಕವಾಗಿರುವಂತಹ ಒಂದು ಯೂಟ್ಯೂಬ್ ಚಾನಲ್ ಸಾಧನಾ ಸ್ಕೂಲ್. ಹಾಗಾಗಿ ನೀವು ಡಿಸ್ಟೆನ್ಸ್ ಎಜುಕೇಶನ್ ನಲ್ಲಿ ಇರುವಂತವರಿಗೂ ಸಹಿತ ಇದು ಉಪಯೋಗ ಆಗುತ್ತೆ. ದೂರ ಶಿಕ್ಷಣ ಏನು ಎಕ್ಸ್ಟರ್ನಲ್ ಎಕ್ಸಾಮ್ ಕಟ್ತೀರಿ, PUC ಇರ್ಬೋದು, SLC ಇರ್ಬೋದು, ಈ ತರ ಎಕ್ಸ್ಟರ್ನಲ್ ಎಕ್ಸಾಮ್ ಕಟ್ಟೋರಿಗೂ ಸಹಿತ ಈ ಒಂದು ತರಗತಿ ಖಂಡಿತವಾಗೂ ನಮಗೆ ಈ ಯೂಟ್ಯೂಬ್ ಚಾನಲ್ ಮೂಲಕ ಒಂದು ಪ್ರೆಸೆಂಟ್ ಆಗಿ ಇದ್ದು ಕ್ಲಾಸ್ ಅನ್ನ ನೀವು ಆಸ್ವಾದಿಸೋಕ್ಕಿಂತನೂ ಹೆಚ್ಚಿನ ಮಾಹಿತಿ ನಿಮಗೆ ಇಲ್ಲಿ ಲಭ್ಯ ಆಗುತ್ತೆ ಅನ್ನುವಂಥ ಭರವಸೆಯನ್ನು ಕೊಡ್ತೀನಿ ಖಂಡಿತವಾಗೂ. ಹಾಗಾಗಿ ನಮ್ಮ ಟೀಮ್ ತುಂಬ ಚೆಂದಾಗಿ ಈ ತರಗತಿಗಳನ್ನು ನಿಮಗೆ ಕೊಡ್ತಾ ಇದೆ. ಓಕೆ, ನೆಕ್ಸ್ಟು ನಾವು ಇಲ್ಲಿ ಸಾಹಿತ್ಯದ ವಿಧಗಳನ್ನು ಪರಿಚಯ ಮಾಡ್ಕೊಂಡು ಒಂದೇ ಅಂಶವನ್ನು ನೋಡಿದೆ ನಾವು ಅಲ್ವಾ. ಸಾಹಿತ್ಯದ ವಿಧಗಳಲ್ಲಿ ಜೀವನ ಚರಿತ್ರೆ ಅಂದ್ರೇನು, ಮತ್ತೆ ಆತ್ಮಚರಿತ್ರೆ ಅಂದಿರೇನು, ಮತ್ತೆ ವ್ಯಕ್ತಿ ಚಿತ್ರ ಅಂದ್ರೇನು, ಈ ವಿಷಯವನ್ನ ಒಂದು ಸ್ವಲ್ಪ ಚರ್ಚೆ ಮಾಡೋಣ. ನೋಡಿ, ಆಧುನಿಕ ಕನ್ನಡ ಸಾಹಿತ್ಯದ ವಿವಿಧ ಪ್ರಕಾರಗಳಲ್ಲಿ ಜೀವನ ಚರಿತ್ರೆ ಮತ್ತು ಆತ್ಮಚರಿತ್ರೆ ಅನ್ನುವಂಥ ಬಹಳ ಮುಖ್ಯವಾಗಿರುವಂಥ ಎರಡು ಅಂಶಗಳನ್ನ ನಾವಿಲ್ಲಿ ಗಮನಿಸ್ತೀವಿ. ಯಾಕೆ ಅಂದ್ರೆ ಸಾಧಕರನ್ನ ಪರಿಚಯ ಮಾಡ್ಕೊಳೋದಕ್ಕೆ, ಮತ್ತೆ ಸಾಧಕರ ಸಾಧನೆಯ ವಿಶೇಷತೆಯನ್ನ, ಮತ್ತೆ ಅವರ ಜೀವನದಲ್ಲಿ ಕಂಡುಕೊಂಡಂತಹ ನೋವು ನಲಿವುಗಳು ಸಾಧನೆಗಳ ವಿಚಾರಗಳನ್ನ ಮುಂದಿನ ಪೀಳಿಗೆಗೆ ಪರಿಚಯಿಸುವುದಕ್ಕೆ ಈ ಆತ್ಮಚರಿತ್ರೆ ಮತ್ತು ಜೀವನ ಚರಿತ್ರೆಗಳು ಬಹಳ ಪ್ರಮುಖವಾಗಿರುವಂತಹ ಸಾಹಿತ್ಯದ ಆಧಾರ ಅಂಶಗಳಾಗಿ ನಮಗೆ ನಿಲ್ತವೆ. ಹಾಗಾಗಿ ಒಬ್ಬ ಮಹಾನ್ ವ್ಯಕ್ತಿ, ಉದಾಹರಣೆಗೆ ಮಹಾತ್ಮ ಗಾಂಧೀಜಿ ಅಂತವ್ರು ಇರ್ಬೋದು ಅಲ್ವಾ, ಸ್ವಾಮಿ ವಿವೇಕಾನಂದ ಅಂತವ್ರು ಇರ್ಬೋದು, ಇಂಥ ಬಹಳಷ್ಟು ಜನ ಸಾಧಕರು, ಹಾಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತವ್ರು ಇರ್ಬೋದು. ಇಂಥ ಮಹಾನ್ ವ್ಯಕ್ತಿಗಳ ಜೀವನದ ಸಾಧನೆಯ ಸತ್ವವನ್ನ, ಜೀವನದ ಸಾರವನ್ನ ಮುಂದಿನ ಪೀಳಿಗೆಗೆ ಅಥವಾ ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಈ ಜೀವನ ಚರಿತ್ರೆ ಆತ್ಮಚರಿತ್ರೆ ಬಹಳ ಮುಖ್ಯವಾಗಿರುವಂತಹ ಆಧಾರ ಅಂಶಗಳಾಗಿ ನಮಗೆ ಒದಗುತ್ತವೆ ಸಾಹಿತ್ಯ ದೃಷ್ಟಿಯಿಂದ. ಹಾಗಿದ್ರೆ ನೋಡಿ, ಆ ಜೀವನ ಚರಿತ್ರೆ ಅಂದ್ರೆ ಏನು ಅಂದ್ರೆ ಒಬ್ಬ ಸಾಧಕನ ಜೀವನದ ಸಾಧಕ ಬಾಧಕಗಳನ್ನ ಅಥವಾ ಸಾಧನೆಗಳನ್ನ, ಅದನ್ನ ಅವರ ಜೀವನದ ಮುಖ್ಯವಾಗಿರುವಂತ ಘಟನೆಗಳನ್ನ ಮತ್ತೊಬ್ರು ಅದನ್ನು ಬರೆದರೆ, ಮತ್ತೊಬ್ಬ ವ್ಯಕ್ತಿ ಬರೆದರೆ ಅದನ್ನು ನಾವು ಜೀವನ ಚರಿತ್ರೆ ಅಂತ ಕರಿತೀವಿ. ಇನ್ನೊಂದು ಆತ್ಮಚರಿತ್ರೆ ಅಂದ್ರೆ ಏನು ಅಂತಂದ್ರೆ ತಮ್ಮ ಜೀವನದ ಘಟನಾವಳಿಗಳನ್ನ ತಾವೇ ಬರಿಬಹುದು, ತಾವೇ ಬರೆದರೂ ಸಹಿತ ಅದು ಆತ್ಮಚರಿತ್ರೆ. ಅಥವಾ ತಾವು ಬರೆಯಕ್ಕೆ ಸಾಧ್ಯ ಆಗದೇ ಇದ್ರೆ ಮತ್ತೊಬ್ಬರ ಬರವಣಿಗೆ ಲಿಪಿಕಾರರನ್ನು ಇಟ್ಕೊಂಡು ತಾವು ಹೇಳದಂತೆ ಮತ್ತೊಬ್ಬರ ಹತ್ರ ಬರೆಸಿದ್ರು ಸಹಿತ, ಇನ್ನೊಬ್ಬರ ಸಹಾಯದಿಂದ ಬರೆಸಿರೋದು ಸಹಿತ, ಅದನ್ನು ಸಹಿತ ಆತ್ಮಚರಿತ್ರೆ ಅಂತ ಕರಿತೀವಿ. ಅಂದ್ರೆ ತಮ್ಮ ಜೀವನದ ಘಟನೆಗಳನ್ನು ತಾವೇ ವ್ಯಕ್ತಪಡಿಸ್ಕೊಳ್ಳೋದು, ಇದು ಆತ್ಮಚರಿತ್ರೆ. ಆದ್ರೆ ಜೀವನ ಚರಿತ್ರೆ ಅಂದ್ರೇನು, ತಮ್ಮ ಮತ್ತೊಬ್ಬರ ಸಾಧಕರನ್ನ ಇವರು ಹೋಗ್ಬಿಟ್ಟು ಭೇಟಿಯಾಗಿ ಅವರ ವಿಷಯಗಳನ್ನ ಇವರು ತಿಳ್ಕೊಂಡು ತಮ್ಮ ದೃಷ್ಟಿಯಲ್ಲಿ ಅಥವಾ ತಮ್ಮ ಹಿನ್ನೆಲೆಯಲ್ಲಿ ವಿವರವನ್ನು ಬರೀತಾ ಹೋದ್ರು, ಅವರನ್ನು ಪರಿಚಯಿಸ್ತಾ ಹೋಗೋದು. ಈ ಉದಾಹರಣೆಗೆ SL ಭೈರಪ್ಪನವರು ಹೇಳಿದ್ದಾರೆ, ನಾನು ಕಂಡಂತೆ BGL ಸ್ವಾಮಿ ಅಂತ. BGL ಸ್ವಾಮಿ ಅವರ ಪರಿಚಯವನ್ನು ಇವರ ದೃಷ್ಟಿಯಲ್ಲಿ ಬರಿತಾ ಹೋಗೋದು, ಇದನ್ನ ಜೀವನ ಚರಿತ್ರೆ ಅಂತ ಕರಿತೀವಿ. ಇನ್ನೊಂದು ಬಹಳ ಮುಖ್ಯವಾಗಿ ಜೀವನ ಚರಿತ್ರೆಯಲ್ಲಿ ಮತ್ತೊಂದು ಅಂಶ ನಾವು ಗಮನಿಸಬೇಕಾಗಿರೋದೇನು ಅಂದ್ರೆ ವ್ಯಕ್ತಿ ಚಿತ್ರ ಅಂತ. ಜೀವನ ಚರಿತ್ರೆನೇ
ಆದರೆ ಜೀವನ ಚರಿತ್ರೆ ಬಹಳ ವಿವರವಾಗಿ ವಿಸ್ತಾರವಾಗಿದ್ರೆ, ಹಲವಾರು ಘಟನೆಗಳನ್ನು ಒಳಗೊಂಡಿದ್ರೆ, ಅದು ಬಹಳ ವಿವರವಾಗಿದ್ರೆ, ವಿವರ ಅಂದ್ರೆ ಎಷ್ಟು, ಸರಿಸುಮಾರು 50 ಪೇಜು, 100 ಪೇಜು, 150 ಪೇಜು ಅಲ್ವಾ, ಇಷ್ಟು ವಿವರವಾಗಿ ಬರೆದರೆ ಅದನ್ನು ನಾವೇನಂತ ಕರಿತೀವಿ, ಜೀವನ ಚರಿತ್ರೆ ಅಂತ ಕರಿತೀವಿ. ಸಂಕ್ಷಿಪ್ತವಾಗಿ ಬರೆದ್ರೆ, ಪ್ರಮುಖವಾಗಿರುವಂತ ಘಟನೆಗಳನ್ನು ಮಾತ್ರ ದಾಖಲಿಸಿ ಬರೆದ್ರೆ ಅದು ವ್ಯಕ್ತಿ ಚಿತ್ರ ಆಗುತ್ತೆ. ಎಷ್ಟು ವ್ಯಕ್ತಿ ಚಿತ್ರ ಅಂದ್ರೆ 1 ಪೇಜ್ ಇರಬಹುದು, ಅಥವಾ 4 ಪೇಜ್ ಇರಬಹುದು, ಅಥವಾ ಒಂದು 10 ಪೇಜ್ ಇರ್ಬೋದು. ಅಷ್ಟ್ರ ಒಳಗಿದ್ರೆ ಅದು ವ್ಯಕ್ತಿ ಚಿತ್ರ, ಅದನ್ನು ಮೀರಿದ್ರೆ ಜೀವನ ಚರಿತ್ರೆ. ಎರಡು ಒಂದೇ, ಏನು ಬದಲಾವಣೆ ಇಲ್ಲ. ಅಲ್ಲಿ ಅರ್ಥ ಆಯ್ತಲ್ಲ? ಓಕೆ, ವ್ಯಕ್ತಿ ಚಿತ್ರ, ಜೀವನ ಚರಿತ್ರೆ ಮತ್ತು ಆತ್ಮಚರಿತ್ರೆ ಏನಕ್ಕೆ ಬೇಕಿದು ಅಂದ್ರೆ, ಇವು ಏನಕ್ಕೆ ಬೇಕು ಅಂದ್ರೆ ಮುಂದಿನ ಜನಾಂಗಕ್ಕೆ ಮಾರ್ಗದರ್ಶಿ ಆಗುವಂತಹ, ಜೀವನಕ್ಕೆ ಒಂದು ಹೊಸ ದಾರಿದೀಪವಾಗುವಂತಹ ವ್ಯಕ್ತಿಗಳನ್ನ ನಾವು ಪರಿಚಯಿಸೋದಕ್ಕೆ ಈ ಜೀವನ ಚರಿತ್ರೆ, ವ್ಯಕ್ತಿ ಚಿತ್ರ ಮತ್ತು ಆತ್ಮಚರಿತ್ರೆಗಳು ಬೇಕಾಗುತ್ತೆ. ಹಾಗಿದ್ರೆ ನಾವು ಉದಾಹರಣೆಗೆ ಕನ್ನಡದಲ್ಲಿ ಈ ತರದ್ದು ಯಾವುದಾದ್ರೂ ವಿಶೇಷವಾದಂಥ ಕೃತಿಗಳು ಏನಾದರೂ ನಾವು ನೋಡ್ಬೋದಾ? ಖಂಡಿತ ನೋಡಬಹುದು ಅಲ್ವಾ. ಜಿ.ಪಿ. ರಾಜರತ್ನಂ ಬಹಳ ಇಂಪಾರ್ಟೆಂಟ್ ಆಗಿರೋ ಮಾತ್ರ ಹೇಳ್ತೀನಿ ನಾನು. ಜೀವನ ಚರಿತ್ರೆಯಲ್ಲಿ ಜಿ.ಪಿ. ರಾಜರತ್ನಂ ಬರೆದಿರುವಂತಹ ಗೌತಮ ಬುದ್ಧ ಬಹಳ ವಿಶೇಷವಾದಂಥ ಕೃತಿ. ಹಾಗೆ ಮಿರ್ಜಿ ಅಣ್ಣಾರಾಯರು ಬರೆದಿರುವಂಥ ಮಹಾವೀರ ನೋಡಿ, ಮಹಾವೀರ ಮತ್ತೆ ಗೌತಮ ಬುದ್ಧ ಮಹಾನ್ ಸಾಧಕರು ಅಲ್ವಾ. ಇಡೀ ಸಮಾಜಕ್ಕೆ ಹೊಸ ಚಿಂತನೆಯನ್ನ ಕೊಟ್ಟಂತವ್ರು, ಹೊಸ ಬದುಕಿನ ಪಥವನ್ನ ತೋರಿಸಿದಂಥವ್ರು. ಹಾಗಾಗಿ ಅವರ ಜೀವನ ಚರಿತ್ರೆ ಈ ಮಹಾನ್ ವ್ಯಕ್ತಿಗಳು ಬರೆದಿದ್ದಾರೆ. ಯಾರು? ಜಿ.ಪಿ. ರಾಜರತ್ನಂ, ಹಾಗೆ ಮಿರ್ಜಿ ಅಣ್ಣಾರಾಯರು, ಹಾಗೇನೆ ಸಿದ್ದಯ್ಯ ಪುರಾಣಿಕರು ಬರೆದಿರುವಂತ ಶರಣರ ಚರಿತಾಮೃತ ಅವರ ಜೀವನದ ಘಟನೆಗಳ ಅಮೃತವನ್ನ ಪರಿಚಯ ಮಾಡಿಸುವಂಥದ್ದು. ಹಾಗೂ ಕುವೆಂಪು ಬರೆದಿರುವಂತಹ ಸ್ವಾಮಿ ವಿವೇಕಾನಂದ ಇರ್ಬೋದು, ಶ್ರೀ ರಾಮಕೃಷ್ಣ ಪರಮಹಂಸರು ಅಂತ ಇರ್ಬೋದು, ಇವೆಲ್ಲ ಬಹಳ ವಿಶೇಷವಾದಂತಹ ಕೃತಿಗಳು. ಶಾರದಾ ಮಾತೆ ಶಾರದಾ ಅನ್ನೋದಿರ್ಬೋದು, ಇವೆಲ್ಲ ಬಹಳ ವಿಶೇಷವಾದಂಥ ಕೃತಿಗಳು. ಹಾಗೆ ಜಯಪ್ಪ ಗೌಡ ಬರೆದಿರುವಂಥ, ನಮ್ಮ ಟೆಕ್ಸ್ಟ್ ಬುಕ್ಕಿಗೆ ಅದನ್ನು ಇಟ್ಟಿದ್ದಾರೆ, ಜಯಪ್ಪ ಗೌಡರು ಬರೆದಿರುವಂಥ ಸರ್ ಎಂ ವಿಶ್ವೇಶ್ವರಯ್ಯನವರ ಜೀವನ ಸಾಧನೆ, ತುಂಬ ಚಂದ ಇರುವಂಥ ವಿಶ್ವೇಶ್ವರಯ್ಯನ ಬಗ್ಗೆ ಸಾಕಷ್ಟು ಮಾಹಿತಿ ಒದಗುವಂಥ ಒಂದು ಅಮೂಲ್ಯವಾಗಿರುವಂಥ ಕೃತಿ ಜಯಪ್ಪ ಗೌಡರು ಬರೆದಿರೋದು. ಹಾಗೆ ಎಸ್.ಎಲ್. ಭೈರಪ್ಪನವರು ಬರೆದಿರುವಂಥ ನಾನು ಕಂಡಂತೆ BGL ಸ್ವಾಮಿ, ಅದು ನಮ್ಮ 9ನೇ ತರಗತಿ ವಿದ್ಯಾರ್ಥಿಗಳಿಗೆ ಇಟ್ಟಂಥ ಒಂದು ವ್ಯಕ್ತಿ ಚಿತ್ರದ ಒಂದು ಪರಿಚಯ. ಓಕೆ, ಇದು ಒಂದು ರೀತಿಯ ಜೀವನ ಚರಿತ್ರೆ, ವ್ಯಕ್ತಿ ಚಿತ್ರದ ಕೆಲವು ಸಾಹಿತ್ಯದ ಪ್ರಮುಖವಾಗಿರುವಂಥ ಕೃತಿಗಳಾದರೆ, ಕೆಲವು ಆತ್ಮಚರಿತ್ರೆ ಬರೆದಂತೂ ಬಹಳ ವಿಶೇಷವಾದಂಥ ಆತ್ಮಚರಿತ್ರೆಗಳು. ನನ್ನ ಬಯೋಗ್ರಫಿ ಕೇಳಿದ್ರೇನೆ ಭಯ ಅನ್ಸುತ್ತೆ ಅಲ್ಲ, ಬಯೋಗ್ರಫಿ ಅದು ಬಯೋಗ್ರಫಿ ಅಂತ ಹೇಳಿ ನೋಡ್ರಿ, ಅಲ್ಲೂ ಸಹಿತ ಹಾಸ್ಯದ ಒಂದಿಷ್ಟು ಹೊನಲನ್ನು ಹರಿಸುವಂತ BC ಅವರು ಬರೆದಿರುವಂಥದ್ದು. ಇನ್ನು ಮಹಾತ್ಮ ಗಾಂಧೀಜಿ ನಮಗೆಲ್ಲ ಗೊತ್ತಿರುವಂಥ ಪ್ರಾಂತ ಸ್ಮರಣೀಯರಾದಂತಹ ಅಲ್ವಾ, ಇವರ ನನ್ನ ಸತ್ಯಾನ್ವೇಷಣೆ ಅಲ್ವಾ, ಅವರ ಜೀವನನೇ ಒಂದು ಆದರ್ಶ, ಒಂದು ಬೋಧನೆ ಆಗ್ಬಿಡುತ್ತೆ. ಮಹಾತ್ಮ ಗಾಂಧಿ ಅವರು ಬರೆದಂಥ ಆತ್ಮಚರಿತ್ರೆ ಇರ್ಬೋದು. ಹಾಗೆಯೇ ಕೆ ಶಿವರಾಮ್ ಕಾರಂತ ಹುಚ್ಚು ಮನಸ್ಸಿನ 10 ಮುಖಗಳು ಅನ್ನೋದಿರ್ಬೋದು, ಕುವೆಂಪು ಬರೆದಿರುವಂಥ ನೆನಪಿನ ದೋಣಿಯಲ್ಲಿ ಅಂತ ಇರ್ಬೋದು. ಹೀಗೆ ಸಾಕಷ್ಟು ಕೃತಿಗಳನ್ನು ನಾವು ಇಲ್ಲಿ ಗಮನಿಸ್ತೀವಿ ಅಲ್ವಾ, ಇದು ಆತ್ಮಚರಿತ್ರೆಯಾಗಿ ನೋಡ್ತೀವಿ. ಓಕೆ, ನಾವು ಪಠ್ಯಕ್ಕೆ ಈಗ ಸೀಮಿತವಾಗಿ ನೋಡೋದಾದ್ರೆ, ಇಲ್ಲಿ ಲೇಖಕರು ಬರೆದಿರುವಂಥ ಯಾರು? ಎಸ್.ಎಲ್. ಭೈರಪ್ಪನವರು ಬರೆದಿರುವಂತಹ ನಾನು ಕಂಡಂತೆ BGL ಸ್ವಾಮಿ ಅಲ್ವಾ. ಹಾಗಾದ್ರೆ ಎಸ್.ಎಲ್. ಭೈರಪ್ಪನವರು ಯಾರು ಅಂತ ನೋಡೋದಾದ್ರೆ, ಅವ್ರದೊಂದು ಬಹಳ ವಿಶೇಷವಾದಂಥ ಒಂದು ಅವರ ಭಾವಚಿತ್ರವನ್ನು ನಾವು ನೋಡ್ಬೋದು. ಹಾಗೆ ಎಸ್.ಎಲ್. ಭೈರಪ್ಪನವರು ಹಾಸನ ಜಿಲ್ಲೆಯ ಸಂತೆ ಶಿವಾರ, ಬಹಳ ವಿಶೇಷವಾದಂಥ ಒಂದು ಸ್ಥಳ ಸಂತೆ ಶಿವಾರ. ಆ ಸಂತೆ ಶಿವಾರದಲ್ಲಿ ಇವರು ಜನಿಸ್ತಾರೆ. 1931 ಆಗಸ್ಟ್ 20ನೇ ತಾರೀಕು ಇವರು ಜನಿಸ್ತಾರೆ. ಹಾಗೆ ಇವರು ಬರೆದಂಥ ಕೆಲವು ಕೃತಿಗಳನ್ನು ನೋಡೋದಾದ್ರೆ, ಎಲ್ಲ ಕೃತಿಗಳು ಅಮೂಲ್ಯ. ಇವರು ಬರೆದಿರುವಂಥ ಎಲ್ಲ ಕಾದಂಬರಿಗಳು ಬಹಳ ಅಮೂಲ್ಯವಾಗಿರುವಂಥ ಕಾದಂಬರಿಗಳು ಬರೆದಾರೆ. ಮತ್ತು ಇವೆಲ್ಲವೂ ಹೆಚ್ಚು ಭಾಗ ಸಿನಿಮಾ ಆಗಿಬಿಟ್ಟಿದ್ದಾವೆ. ಜನರಿಗೆ ದೃಶ್ಯ ಕಾವ್ಯವಾಗಿ ಅವರಿಗೆ ಪರಿಚಯಿಸಬೇಕು ಅಂತ ಹಿನ್ನೆಲೆಯಲ್ಲಿ ಸಿನಿಮಾಗಳಾಗ್ಬಿಟ್ಟಿದ್ದಾವೆ. ಗೃಹಭಂಗ ಇರ್ಬೋದು, ವಂಶವೃಕ್ಷ ಬಹಳ ವಿಶೇಷವಾದಂಥ ಕೃತಿ. ಹಾಗೆ ಪರ್ವ ಮತ್ತೆ ದಾಟು ಅನ್ನೋದಿರ್ಬೋದು, ಯಾನ ನಮ್ಮ ಬಾಹ್ಯಾಕಾಶಕ್ಕೆ ಸಂಬಂಧಪಟ್ಟಿರುವಂಥ ಕೃತಿ. ಮಂದ್ರ ಸಂಗೀತಕ್ಕೆ ಸಂಬಂಧಪಟ್ಟಿರುವಂಥ ವಿಶೇಷವಾದಂಥ ಕೃತಿ ಮಂದ್ರ, ಸುಮಾರು 500-600 ಪುಟದಷ್ಟು ಇರುವಂಥ ಕೃತಿ. ಹಾಗೆ ಇನ್ನೊಂದು ಆವರಣ, ಒಂದು ಸಂಶೋಧನಾತ್ಮಕವಾಗಿರುವಂಥ ಕೃತಿ, ಬಹಳ ವಿಶೇಷವಾಗಿದೆ. ಅದು ಆವರಣ, ಅದು ಓದ್ತಾ ಇದ್ರೆ ನಮಗೆ ಆಶ್ಚರ್ಯ ಆಗುತ್ತೆ. ಒಬ್ಬ ಸಾಹಿತಿ, ಒಬ್ಬ ಸಂಶೋಧನಕನಾಗಿ, ಇತಿಹಾಸ ತಜ್ಞನಾಗಿ ಹೇಗೆ ತಾನು ಕೆಲಸ ಮಾಡಬೇಕಾಗುತ್ತೆ ಅನ್ನುವಂಥ ವಿಚಾರ ಬಹಳ ಚೆನ್ನಾಗಿದೆ. ಇನ್ನು ಧರ್ಮಶ್ರೀ, ಇಂಥ ಅಮೂಲ್ಯವಾಗಿರುವಂಥ ಇನ್ನೂ ಮೊದಲಾದ 25ಕ್ಕೂ ಹೆಚ್ಚು
ಹೆಚ್ಚು ಕೃತಿಗಳನ್ನ ಕಾದಂಬರಿಗಳನ್ನ ಇವರ ಲೇಖನಿಯಿಂದ ಮೂಡಿ ಬಂದಿದೆ. ಯಾರು? ಎಸ್.ಎಲ್. ಭೈರಪ್ಪನವರು. ಓಕೆ, ಇವರ ಸಾಹಿತ್ಯ ಕೃತಿಯನ್ನ ಗಮನಿಸಿ ಅಥವಾ ಸಾಹಿತ್ಯದ ಸೇವೆಯನ್ನು ಗಮನಿಸಿ ನಮ್ಮ ಸಮಾಜ, ನಮ್ಮ ಸರ್ಕಾರಗಳು ಬಹಳ ವಿಶೇಷವಾದಂಥ ಪ್ರಶಸ್ತಿಗಳನ್ನು ಕೊಟ್ಟು ಗೌರವಿಸಿದ್ದಾರೆ. ಆದರೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಪಂಪ ಪ್ರಶಸ್ತಿ, ಮತ್ತೆ ನಾಡೋಜ ಪ್ರಶಸ್ತಿ, ಮತ್ತೆ ಸರಸ್ವತಿ ಸಮ್ಮಾನ್ ಅನ್ನುವಂಥ ಪ್ರಶಸ್ತಿ, ಹಾಗೆ ಇವರಿಗೆ ಜ್ಞಾನಪೀಠ ಪ್ರಶಸ್ತಿನೂ ಲಭಿಸಬೇಕಾಗಿದೆ ಅಲ್ವಾ? ಬಹಳ ಶ್ರೇಷ್ಠವಾದಂಥ ಸಾಹಿತಿ. ಇವರಿಗೆ ಯಾಕೆ ಇನ್ನೂ ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿಲ್ಲ ಅನ್ನೋದೇ ನಮಗೆ ಆಶ್ಚರ್ಯ ಅಲ್ವಾ? ಮುಂದಿನ ದಿನಗಳಲ್ಲಿ ಸಿಗಬಹುದು ಅನ್ನುವಂಥ ಆಶಯ ನಮ್ಮದು. ಖಂಡಿತವಾಗೂ ಈ ತರಗತಿಯ ಪ್ರಭಾವದಿಂದನಾದರೂ ನಮ್ಮ ಎಸ್.ಎಲ್. ಭೈರಪ್ಪನವರಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಲಿ ಅನ್ನೋದು ನಮ್ಮ ಆಶಯ. ಆದರೆ ಅದೊಂದು ಕೊರತೆ ಇವರ ಒಂದು ಪ್ರಶಸ್ತಿಗಳ ಒಂದು ಅಂಕಣದಲ್ಲಿ ಇದೊಂದು ಕೊರತೆ ಕಾಣ್ತಾ ಇದೆ. ಇನ್ನೂ ಜ್ಞಾನಪೀಠ ಪ್ರಶಸ್ತಿ ಸಿಗಲಿ ಅನ್ನುವಂಥ ಆಶಯ ನಮ್ಮದು. ಓಕೆ, ಇಷ್ಟು ಪ್ರಶಸ್ತಿಗಳು ಇವರಿಗೆ ಸಿಕ್ಕು ಇವರನ್ನ ಗೌರವಿಸಿದ್ದಾರೆ. ಮತ್ತೊಂದು ಸರಸ್ವತಿ ಸಮ್ಮಾನ್, ಇದು ನಮ್ಮ ಪಕ್ಕದ ರಾಜ್ಯವಾದಂಥ ಮಹಾರಾಷ್ಟ್ರ ಸರ್ಕಾರ ಇವರಿಗೆ ಸರಸ್ವತಿ ಸಮ್ಮಾನ್ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸಿದೆ. ಓಕೆ, ಇನ್ನು ಈ ಪಾಠಕ್ಕೆ ಸಂಬಂಧಪಟ್ಟಿರುವಂತೆ ಪಾಠದಲ್ಲಿ ಬರುವಂಥ ಕೆಲವು ವಿಶೇಷವಾದಂಥ ಪದಗಳು, ಯಾಕಂದರೆ ಬರೆದಿರುವಂಥವರು ಸ್ವಲ್ಪ ಶ್ರೇಷ್ಠ ಸಾಹಿತಿ ಆಗಿರೋದ್ರಿಂದ ವಿಶೇಷವಾದಂಥ ಪದಗಳನ್ನೇ ಅವರು ಬಳಸ್ತಾರೆ. ಹಾಗಾಗಿ ಆ ಪದಗಳ ಪರಿಚಯ ನಮ್ಮ ವಿದ್ಯಾರ್ಥಿಗಳಿಗಾದರೆ, ನಮಗಾದರೆ ಖಂಡಿತವಾಗೂ ಪಾಠವನ್ನು ಚೆನ್ನಾಗಿ ಅದನ್ನು ಆಸ್ವಾದಿಸ್ಬೋದು. ಇಲ್ಲಿ ಮುಖ್ಯವಾಗಿ ನಾವು ಗಮನಿಸೋದು ಉಪೇಕ್ಷೆ ಅನ್ನುವಂಥ ಪದ ಇದೆ. ಉಪೇಕ್ಷೆ, ನನ್ನ ಮಾತುಗಳನ್ನು ಉಪೇಕ್ಷಿಸುತ್ತಾ ನೀನು ಅಂತ ಹೇಳ್ತಾರೆ. ಉಪೇಕ್ಷೆ ಅಂದರೆ ತಾತ್ಸಾರ ಅಂತ ಅರ್ಥ. ಉಪೇಕ್ಷೆ ಅಂದರೆ ತಾತ್ಸಾರ ಮಾಡುವುದು. ಇನ್ನೊಂದು ಮೇಧಾಶಕ್ತಿ ಅಂತ ಇದೆ. ಏನು ಮೇಧಾಶಕ್ತಿ ಅಂದರೆ? ಬಹಳ ಸುಲಭ. ಮೇಧಾಶಕ್ತಿ ಅಂದರೆ ಬುದ್ಧಿಮತ್ತೆ ಅಂತ, ಬುದ್ಧಿಶಕ್ತಿಯ ಒಟ್ಟಾರೆ ಪರಿಣಾಮ ಅಂತ ಅರ್ಥ. ಇದನ್ನು ಬುದ್ಧಿಮತ್ತೆ ಅಂತ ಕರೀತಾರೆ. ಮತ್ತೆ ವಿವೇಚನಾ ಶಕ್ತಿ ಅಂತಂದು ಕರಿಬಹುದು. ಇದನ್ನ ಮನುಷ್ಯನಿಗೆ ಮಾತ್ರ ಈ ತರದ ವಿವೇಚನಾ ಶಕ್ತಿ ಇದೆ. ಎಲ್ಲರಿಗೂ ಈ ತರ ಮೇಧಾಶಕ್ತಿ ಇದ್ದು ಏನಾದರೂ ಸಾಧನೆ ಮಾಡಬಹುದು ಅಲ್ವಾ? ಹಾಗಾಗಿ ಮೇಧಾಶಕ್ತಿ ಅನ್ನುವಂಥ ಪದವನ್ನ ಬಹಳ ಚೆನ್ನಾಗಿ ಬಳಸಿದ್ದಾರೆ ಈ ಪಾಠದಲ್ಲಿ. ಹಾಗೆ ಇನ್ನೊಂದು ವೈಖರಿ. ವೈಖರಿ ಅಂತಂದ್ರೆ ರೀತಿ, ಸ್ಟೈಲ್ ಅಂತ ಇಂಗ್ಲಿಷ್ನಾಗ ಏನು ಹೇಳ್ತೀವಿ ಅದು, ಅಂದ್ರೆ ಶೈಲಿ ಅಥವಾ ಧಾಟಿ ಅಂತ ಅರ್ಥ. ಇನ್ನೊಂದು ಮಾರ್ಪಾಡು ಮಾಡುವುದು ಅಂತ, ಬದಲಾವಣೆ ಮಾಡೋದು ಅಂತ ಅರ್ಥ. ಇನ್ನು ನಿಮಿತ್ತ, ಆ ನಿಮಿತ್ತ, ಈ ನಿಮಿತ್ತ ಅಂತ ಹೇಳ್ತೇವೆ. ನಿಮಿತ್ತ ಅಂದ್ರೆ ಏನು ಅಂದ್ರೆ ಕಾರಣ, ಅದಕ್ಕಾಗಿ ಅಂತ ಏನು ಪದ ಬಳಸ್ತೀವಿ ಅದಕ್ಕೆ ನಿಮಿತ್ತ ಅನ್ನೋ ಪದವನ್ನು ಬಳಕೆ ಮಾಡಿದ್ದಾರೆ. ಇನ್ನೊಂದು ಎರಡು ಬಹಳ ಇಂಪಾರ್ಟೆಂಟ್ ಆದಂಥ ವಿಶ್ವವಿದ್ಯಾನಿಲಯಗಳ ಹೆಸರುಗಳನ್ನು ಕೊಟ್ಟಿದ್ದಾರೆ. ಒಂದು ಕೇಂಬ್ರಿಡ್ಜ್ ವಿಶ್ವವಿದ್ಯಾನಿಲಯ, ಅದು ಇಂಗ್ಲೆಂಡ್ನಲ್ಲಿರುವಂಥ ಹಳೆಯ ವಿಶ್ವವಿದ್ಯಾನಿಲಯ. ನಮ್ಮ ಭಾರತೀಯರು ಸಾಕಷ್ಟು ಜನ ಏನು ಮೇಧಾವಿಗಳಿದ್ದಾರೆ ಮತ್ತು ಸಾಧಕರು, ನಮ್ಮ ರಾಜಕೀಯ ಧುರೀಣರು ಕೇಂಬ್ರಿಡ್ಜ್ ವಿಶ್ವವಿದ್ಯಾನಿಲಯದಲ್ಲಿ ಅಧ್ಯಯನ ಮಾಡಿ ಬಂದಂಥವರು ಸಾಕಷ್ಟು ಜನ ಇದ್ದಾರೆ. ಹಾಗೆ ಇನ್ನೊಂದು ಹಾರ್ವರ್ಡ್ ವಿಶ್ವವಿದ್ಯಾನಿಲಯ, ಅಮೆರಿಕಾದಲ್ಲಿ ಇರುವಂಥ ಒಂದು ಹಳೆಯ ವಿಶ್ವವಿದ್ಯಾನಿಲಯ. ಹಾರ್ವರ್ಡ್ ಅಮೆರಿಕ, ಕೇಂಬ್ರಿಡ್ಜ್ ಇಂಗ್ಲೆಂಡ್. ಇಷ್ಟು ನಮಗೆ ಹೊಸ ಪದಗಳ ಪರಿಚಯದಲ್ಲಿ ನಾವು ಇಷ್ಟು ಗಮನಿಸ್ಬೋದು. ಓಕೆ, ಈಗ ನಾವು ಈ ಪಾಠದಲ್ಲಿ ಗಮನಿಸುವಂಥ ಬಹಳ ಮುಖ್ಯವಾಗಿರುವಂಥ ಆಶಯ ಏನು ಅಂತ, ಪಾಠದಲ್ಲಿ ಏನೇನು ಅಂಶಗಳನ್ನು ಇಲ್ಲಿ ಮುಖ್ಯವಾಗಿ ನಾವು ಫೋಕಸ್ ಮಾಡಬೇಕು ಅಂತ ಮಕ್ಕಳ ಗಮನಕ್ಕೆ ತರಬೇಕು ಅನ್ನೋದನ್ನು ನೋಡೋದಾದ್ರೆ, ಒಂದು ಡಾಕ್ಟರ್ BGL ಸ್ವಾಮಿಯವರ ಬಹುಮುಖ ವ್ಯಕ್ತಿತ್ವದ ಪರಿಚಯ. ಏನಿದು ಬಹುಮುಖ ಅಂದ್ರೆ? ಇದು ಒಂದೇ ಮುಖ ನಮಗೆ ಕಾಣೋದು ಫಿಸಿಕಲ್ ಆಗಿ ಅಲ್ವಾ, ಒಂದೇ ಮುಖ. ಆದರೆ ಬುದ್ಧಿಮತ್ತೆಗೆ ಅಥವಾ ನಮ್ಮ ಪ್ರತಿಭೆಗೆ ಹಲವಾರು ಮುಖಗಳನ್ನು ನಾವು ಕೊಡ್ಬೋದು. ಮಗು ಒಂದು ಆಟದಲ್ಲಿ ವಿಶೇಷವಾದಂಥ ಸಾಧನೆ ಮಾಡ್ಬೋದು, ಮತ್ತೆ ಹಾಡುಗಾರಿಕೆಯಲ್ಲಿ ವಿಶೇಷವಾದಂಥ ಸಾಧನೆ ಮಾಡಬಹುದು, ಓದೋದರಲ್ಲಿ ಬಹಳ ವಿಶೇಷವಾದಂಥ ಸಾಧನೆ ಮಾಡಬಹುದು ಅಲ್ವಾ? ಹಾಗೆ ಅವರ ನಡೆನುಡಿಗಳಲ್ಲಿ ವಿಶೇಷವಾಗಿ ಇರಬಹುದು. ಹೀಗೆ ವೈವಿಧ್ಯಮಯವಾಗಿರುವಂತಹ ಪ್ರತಿಭೆಯನ್ನ ಬಹುಮುಖ ವ್ಯಕ್ತಿತ್ವ ಅಂತ ಕರಿತೀವಿ. ಇದು ಮಕ್ಕಳಿಗೆ ಈಗ ಸುಮಾರು ಜನ ನಾವು ನೋಡ್ತೀವಿ, ಚೆನ್ನಾಗಿ ಓದ್ತಾನೆ, ಆಟಕ್ಕೆ ಮಾತ್ರ ಭಾಗವಹಿಸ್ತಿರಲ್ಲ, ಯಾವ ಕಲ್ಚರಲ್ ಪ್ರೋಗ್ರಾಮಿಗೆ ಬರೋದಿಲ್ಲ, ಯಾಕಂದ್ರೆ ನಾನು ಓದ್ ಹೋಗ್ಬಿಡುತ್ತೆ ಅಂತ. ನೋ, ಅಂದ್ರೆ ಬಹುಮುಖ ವ್ಯಕ್ತಿತ್ವ ಎಲ್ಲರಲ್ಲೂ ಇರೋದಿಲ್ಲ. ಅಂತ ವ್ಯಕ್ತಿತ್ವನ ಹೊಂದಿರುವಂತ ಮಕ್ಕಳು ಅರಳಿಸ್ಕೋಬೇಕು ಅಲ್ವಾ? ಇಲ್ಲಿ ಒಳ್ಳೆ ಡ್ರಾಯಿಂಗ್ ಇರ್ಬೋದು, ಬಹಳ ಅಗತ್ಯವಾಗಿರುವಂಥ ಒಬ್ಬ ಒಳ್ಳೆ ಚಿತ್ರಕಲನಾಗಿ ಕಾಣ್ತಾನೆ, ಒಬ್ಬ ಸಂಗೀತಗಾರನಾಗಿ ಒಳ್ಳೆ ಚೆನ್ನಾಗಿ ಹಾಡು ಹೇಳೋದಕ್ಕೆ ಅವಕಾಶ ಮಾಡಿಕೊಡ್ಬೋದು, ಚೆನ್ನಾಗಿ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೋದು, ಚೆನ್ನಾಗಿ ಬರೆಯೋದಕ್ಕೆ ಅವಕಾಶ ಮಾಡಿಕೊಡ್ಬೋದು ಅಲ್ವಾ? ಹೀಗೆ ಒಂದಕ್ಕಿಂತ ಹೆಚ್ಚು ಪ್ರತಿಭೆಗಳನ್ನ ಮಕ್ಕಳಲ್ಲಿ ಗುರುತಿಸಿ ಅರಳಿಸೋದು, ಅದೇ ಮಗು ಮುಂದೆ ಬಹುಮುಖ ವ್ಯಕ್ತಿತ್ವದ ವ್ಯಕ್ತಿಯಾಗಿ ನಮ್ಮ ಸಮಾಜದಲ್ಲಿ ತನ್ನ ಸೇವೆಯನ್ನ ಮಾಡಬಹುದು ಅಲ್ವಾ? ಇದು ಅವಕಾಶ. ಹಾಗಾಗಿ ಅಂದ್ರೆ BGL ಸ್ವಾಮಿ ಅವರಿಗೆ ಈ ತರ ಬಹುಮುಖ ವ್ಯಕ್ತಿತ್ವ ಇತ್ತು. ಅಂದ್ರೆ ಯಾವುದರಲ್ಲಿ ಅಂದ್ರೆ ಒಬ್ಬ ಒಳ್ಳೆ ಪ್ರಸಿದ್ಧ ಸಸ್ಯ ವಿಜ್ಞಾನಿಯವರು ಅಲ್ವಾ?
ಇವರು ಸಸ್ಯದ ಸಂಶೋಧನೆಯನ್ನು ಮಾಡಿ ಸಸ್ಯದ ಬಗ್ಗೆ ಸಾಕಷ್ಟು ಹೊಸ ಜ್ಞಾನವನ್ನು ನಮ್ಮ ಜನರಿಗೆ ಪರಿಚಯಿಸಿದಂಥವ್ರು. ಹಾಗಾಗಿ ಇವರೊಬ್ಬ ಪ್ರಸಿದ್ಧ ಸಸ್ಯ ವಿಜ್ಞಾನಿ. ಅಷ್ಟೇ ಅಲ್ಲ, ಇವರೊಬ್ಬ ಒಳ್ಳೆ ಸಾಹಿತಿ, ಚೆಂದಾಗಿ ಬರೆದಿದ್ದಾರೆ. ಹಸಿರು ಹೊನ್ನು ಅಂತ ಒಂದು ಶ್ರೇಷ್ಠ ಕೃತಿಯನ್ನು ಕೊಟ್ಟಿದ್ದಾರೆ. ಇನ್ನೂ ಹೆಚ್ಚು ಕೃತಿಗಳು ಇವರಿಂದ ಮೂಡಿ ಬಂದಿದ್ದಾವೆ ಅಲ್ವಾ. ಒಬ್ಬ ಶ್ರೇಷ್ಠ ಸಾಹಿತಿ. ಅಷ್ಟೇ ಅಲ್ಲ, ಒಬ್ಬ ಒಳ್ಳೆ ಸಂಗೀತಗಾರ. ಯಾರೋ BGL ಸ್ವಾಮಿ ಚೆನ್ನಾಗಿ ಪಿಟೀಲನ್ನು ನುಡಿಸ್ತಾ ಇದ್ರು ಇವರು. ಹಾಗಾಗಿ ಈ BGL ಸ್ವಾಮಿ ಅವರ ವಿಶೇಷತೆ ನಾವು ಬಹುಮುಖ ವ್ಯಕ್ತಿತ್ವ ಅಂತ ಕರಿತೀವಿ. ಇನ್ನೊಂದು ಅಂಶ ಗಮನಿಸಬೇಕು ನಾವು, ಪ್ರತಿಯೊಬ್ಬ ತನ್ನ ಬದುಕಿನಲ್ಲಿ ಮಾಡಬಹುದಾದ ಅನಂತ ಸಾಧ್ಯತೆಗಳ ಕುರಿತು ವಿವರಣೆಯನ್ನ ಇಲ್ಲಿ ಕೊಡ್ತಾರೆ. ಹಾಗಾಗಿ ಈ ಬಹುಮುಖ ವ್ಯಕ್ತಿತ್ವ, ಇವರೊಬ್ರು ಮಹಾನ್ ಅಂತ ಏನೋ ಆಶ್ಚರ್ಯ ಅಂತ ಅನ್ಬೇಕಾಗಿಲ್ಲ ಅಂತ ಹೇಳಿ BGL ಸ್ವಾಮಿಯವರ ಬಗ್ಗೆ SL ಭೈರಪ್ಪನವ್ರು ಹೇಳ್ತಾರೆ. ಯಾಕೆ ಅಂದ್ರೆ ಪ್ರತಿಯೊಬ್ಬ ವ್ಯಕ್ತಿಯ ಬದುಕಿನಲ್ಲೂ ಮಾಡಬಹುದಾದ ಅನಂತ ಸಾಧ್ಯತೆಗಳು ಇದ್ದಾವೆ. ಅನಂತ ಸಾಧ್ಯತೆಗಳನ್ನು ನಾವು ಅವಕಾಶವಾಗಿ ತಗೊಂಡು ಬೆಳೆದಾಗ ಇವರಲ್ಲಿ ಒಂದು ಮೇಧಾಶಕ್ತಿ ಅಥವಾ ಒಂದು ಹೊಸ ಪ್ರತಿಭೆ ಅರಳೋದಕ್ಕೆ ಸಾಧ್ಯತೆ ಇದೆ ಅನ್ನುವಂತಹ ಪ್ರತಿ ವ್ಯಕ್ತಿಯಲ್ಲೂ ಇದು ಸಾಧ್ಯ ಅನ್ನೋದನ್ನ ಪರಿಚಯಿಸ್ತಾರೆ. ಹಾಗಾಗಿ ಈ ಅಂಶ SL ಭೈರಪ್ಪನವರು ಹೇಳುವಂತ ಈ ಅಂಶ ನಮ್ಮ ಶಿಕ್ಷಕರ ಮುಖೇನ ಮಗುವಿಗೂ ಸಹಿತ ಅದು ರೀಚ್ ಆಗ್ಬೇಕು, ತಲುಪಬೇಕು. ಮತ್ತೆ ಮಗು ಸಾಧ್ಯನಾ, ನಿನ್ನಿಂದನು ಇದೆಲ್ಲ ಮಾಡಕ್ ಸಾಧ್ಯನಾ ಅನ್ನೋದು ಮಗುವಿಗೆ ಆಗಬೇಕು, ಪ್ರೇರಣೆ ಆಗಬೇಕು. ಆವಾಗ ಮಾತ್ರ ಈ ಪಾಠ ಸಾರ್ಥಕ ಆಗುತ್ತೆ. ಇನ್ನೊಂದು ಅಂಶ, ಹಾಗೇನೆ BGL ಸ್ವಾಮಿಯವರಿಗೆ ಸಂಗೀತದ ಮೇಲೆ ಪ್ರೀತಿ ಇತ್ತು. ಅಷ್ಟೇ ಅಲ್ಲ, ಸಸ್ಯಶಾಸ್ತ್ರದಲ್ಲಿ ಪಾಂಡಿತ್ಯನೂ ಇತ್ತು. ಅಷ್ಟೇ ಅಲ್ಲ, ಅವರ ಸಂಶೋಧನೆಯ ಕ್ರಮನೇ ವಿಶೇಷ ಅಲ್ವಾ. ಆ ಸಂಶೋಧನೆಯ ಆಸಕ್ತಿ ಬಗ್ಗೆ ಇತ್ತು, ಮತ್ತೆ ಇವರ ಬರವಣಿಗೆ ಬಗ್ಗೆ ಆಸಕ್ತಿ ಇತ್ತು, ಮತ್ತೆ ಅಧ್ಯಯನದಲ್ಲಿ ವಿಶೇಷವಾದಂಥ ಆಸಕ್ತಿ ಇತ್ತು. ನೋಡಿ, ಇಷ್ಟೆಲ್ಲ ವ್ಯಕ್ತಿತ್ವ ಒಬ್ಬನೇ ವ್ಯಕ್ತಿಯಲ್ಲಿ ನಾವು ಗುರುತಿಸ್ತೇವೆ ಅಂದ್ರೆ ಅದೇ ವಿಶೇಷತೆ, ಅವರೇ ಸಾಧಕರು ಅಂತ ಕರೆಯೋದು. ಹಾಗೆ ಇವರೆಲ್ಲವನ್ನು ಹೊಂದಿದ್ರು ಅನ್ನುವಂಥ ಮಾಹಿತಿ ಈ ಪಾಠದಲ್ಲಿ ಚರ್ಚೆ ಆಗುತ್ತೆ. ಹಾಗಾಗಿ ಈ ಪಾಠವನ್ನ ಬೋಧನೆ ಮಾಡ್ತಾ ಮಾಡ್ತಾ ನಾವೇನು ಗಮನಿಸಬೇಕು, ಸ್ವಾಮಿಯವರಿಗೆ BGL ಸ್ವಾಮಿ ಅವರಿಗೆ ಏನಂತ ಗಮನಿಸ್ಬೇಕು ನಾವು, ಇವರಲ್ಲಿ ಹೆಚ್ಚು ಸಂಗೀತದ ಪ್ರೀತಿ ಇತ್ತು, ಅದ್ರ ಜೊತೆಯಲ್ಲಿ ಸಸ್ಯಶಾಸ್ತ್ರದ ಬಗ್ಗೆ ಪಾಂಡಿತ್ಯ ಇತ್ತು, ಮತ್ತೆ ಸಂಶೋಧನೆಯಲ್ಲಿ ವಿಶೇಷ ಪರಿಣಿತಿಯನ್ನ ಹೊಂದಿದ್ರು. ಅಷ್ಟೆಲ್ಲ ಉತ್ತಮ ಬರಹಗಾರರು ಆಗಿದ್ರು, ಮತ್ತೆ ಉತ್ತಮ ಅಧ್ಯಯನಶೀಲರು ಆಗಿದ್ರು. ಹಾಗಾಗಿ ಇಷ್ಟೆಲ್ಲ ಅಂಶಗಳನ್ನ ನಮ್ಮ ವಿದ್ಯಾರ್ಥಿಗಳು ಸಹಿತ ಹೊಂದಬೇಕು ಅನ್ನೋದನ್ನ ಇದರಲ್ಲಿ ಪರಿಚಯಿಸಬೇಕಾಗಿರೋದು, ಆ ವಿಷಯವನ್ನ ಚರ್ಚೆ ಮಾಡಬೇಕಾಗಿರೋದು ಈ ಪಾಠದ ಬಹಳ ಮುಖ್ಯವಾದಂತ ಅಂಶ. ನೋಡಿ, ಎಲ್ಲೆಲ್ಲಿ ಹೆಚ್ಚೆಚ್ಚು ಚರ್ಚೆಗೆ ಒಳಪಡಿಸಬೇಕು ನಮ್ಮ ಮಕ್ಕಳನ್ನ ಅನ್ನೋದು ಈ ಅಂಶ ನಮಗೆ ಈ ಒಂದು ಚರ್ಚೆ ಅಥವಾ ಈ ಪಾಠದ ಮುಖ್ಯವಾದಂತಹ ಆಶಯ ಏನು ಅನ್ನೋದನ್ನ ನಾವಿಲ್ಲಿ ಗಮನಿಸಿದ್ವಿ. ಹಾಗಿದ್ರೆ ಇನ್ನೊಂದು ಅಂಶ ಏನು ಅಂತಂದ್ರೆ, ಇಡೀ ಪಾಠ 1 ಪೇಜ್ ಕೊಟ್ಟಿದ್ದಾರೆ. ಈ ಪಾಠದಲ್ಲಿ ಎಲ್ಲ ಯಾವ್ಯಾವ ಪ್ಯಾರದಲ್ಲಿ ಅಥವಾ ಯಾವ್ಯಾವ ಅಂಶಗಳನ್ನ ಇಲ್ಲಿ ಅಳವಡಿಸಿದ್ದಾರೆ ಅಂತ ಆ ದೃಷ್ಟಿಯಲ್ಲೇ ಆ ಪ್ಯಾರವನ್ನ ಅಥವಾ ಆ ಪೇಜ್ ಅನ್ನು ನೋಡಿದ್ರೆ ನಮಗೆ ಆ ಪಾಠ ಬಹಳ ಸುಲಭವಾಗಿ ಅರ್ಥ ಆಗುತ್ತೆ ಅಲ್ವಾ. ಹಾಗಿದ್ರೆ ದೃಷ್ಟಿ ಏನು ಅಂದ್ರೆ, ಒಂದೇದು ಲೇಖಕರು ಮತ್ತು ಸ್ವಾಮಿಯವರ ಸ್ನೇಹ ಮತ್ತು ಬಾಂಧವ್ಯ ಹೇಗಿತ್ತು ಅನ್ನೋದು 1-2 ಪ್ಯಾರದಲ್ಲಿ ಗಮನಕ್ಕೆ ಬರುತ್ತೆ. ಅಂದ್ರೆ ಇವರು ಲೇಖಕರು ಅಂದ್ರೆ ಯಾರಿಲ್ಲಿ SL ಭೈರಪ್ಪನವರು, ಮತ್ತೆ ಸ್ವಾಮಿ ಅಂದ್ರೆ BGL ಸ್ವಾಮಿ. ಇಬ್ಬರ ನಡುವಿನ ಬಾಂಧವ್ಯ ಹೇಗಿತ್ತು, ಸ್ನೇಹ ಹೇಗಿತ್ತು, ಎಲ್ಲಿ ಭೇಟಿ ಆದ್ರು ಅಲ್ವಾ, ಹೇಗೆ ಅವರ ದಿನನಿತ್ಯದ ಭೇಟಿಗಳು ನಡೀತಾ ಇದ್ವು, ಚರ್ಚೆಗಳು ನಡೀತಾ ಇದ್ವು ಅನ್ನುವಂಥ ವಿಚಾರ ಈ ಪಾಠದಲ್ಲಿ ಹೇಳ್ತಾರೆ. ಅದನ್ನ ಹೀಗೆ ನೋಡ್ಬೇಕು, ಸ್ನೇಹ ಮತ್ತು ಬಾಂಧವ್ಯ ಈ ದೃಷ್ಟಿಯಲ್ಲಿ ನೋಡ್ಬೇಕು. ಅಲ್ಲಿ ಮುಗಿತದು. ಮತ್ತೊಂದು 2 ಪ್ಯಾರದಲ್ಲಿ ಮತ್ತೊಂದು ಕೆಲವು ವಿಷಯಗಳು ಹೇಳಿದ್ದಾರೆ. BGL ಸ್ವಾಮಿ ಅವರ ಆಸಕ್ತಿಯ ಕ್ಷೇತ್ರಗಳ ಪರಿಚಯವನ್ನು ಮಾಡಿಕೊಡೋದು, ಇದು ಬಹಳ ಇಂಪಾರ್ಟೆಂಟ್ ಆದಂತ ಅಂಶ ಅಲ್ವಾ. ಅಂದ್ರೆ ಯಾವ ಕ್ಷೇತ್ರದಲ್ಲಿ ಅವರಿಗೆ ಪರಿಚಯ ಇತ್ತು ಅಥವಾ ಆಸಕ್ತಿ ಇತ್ತು ಅಂತ ಈ ವಿಷಯಗಳನ್ನು ಸಹಿತ ಈ ಪಾಠದಲ್ಲಿ ಹೇಳಿದ್ದಾರೆ. ಅದನ್ನು ನಾವು ಒಂದು ಸ್ವಲ್ಪ ಗ್ರಹಿಸಬೇಕು. ಇನ್ನೊಂದು ಅಂಶ ಏನು ಅಂದ್ರೆ, BGL ಸ್ವಾಮಿಯವರ ಇಲ್ಲಿ ಸಂಶೋಧನಾ ಆಸಕ್ತಿ ಹೇಗಿತ್ತು, ಅಪರಿಣಿತಿ ಹೇಗಿತ್ತು ಅನ್ನೋದನ್ನ ಇಲ್ಲಿ ಗಮನಿಸಬೇಕು ಅಲ್ವಾ. ಅದೊಂದು ಬಹಳ ಮುಖ್ಯವಾಗಿರುವಂತ ಅಂಶ. ಮತ್ತೊಂದು ಅಂಶ ಏನ್ ನಾವಿಲ್ಲಿ ನೋಡ್ತೀವಿ ಅಂತಂದ್ರೆ, ಸ್ವಾಮಿಯವರ ಏನು ಈ ಸಂಗೀತದ ಆಸಕ್ತಿ ಇತ್ತಲ್ಲ, ಆ ಆಸಕ್ತಿಯಲ್ಲಿ ಸಂಗೀತದಲ್ಲಿ ಯಾವ ಸಂಗೀತ ವಾದ್ಯದ ಬಗ್ಗೆ ಹೆಚ್ಚು ಆಸಕ್ತಿ ಇತ್ತು ಇವರಿಗೆ ಅಂತ ಅದ್ರ ಬಗ್ಗೆ ಒಂದು ಸ್ವಲ್ಪ ಹೇಳ್ತಾರೆ. ಇವ್ರಿಗೆ ಬಹಳ ಇಂಪಾರ್ಟೆಂಟ್ ಆಗಿ ಮತ್ತೆ ಬಹಳ ಆಸಕ್ತಿಯ ಸಂಗೀತದ ವಾದ್ಯ ಅಂತಂದ್ರೆ ಪಿಟೀಲು. ಮತ್ತೆ ಪಿಟೀಲ್ನಲ್ಲಿ ಬೇರೆ ಬೇರೆ ಸಂಗೀತದ ಸಾಧ್ಯತೆಗಳನ್ನು ಅವರು ನುಡಿಸ್ತಾ ಇದ್ರು. ಅವ್ರ ಗುರುಗಳು ಹೇಳಿಕೊಟ್ಟಿದ್ದನ್ನ ನುಡಿಸೋದ್ರ ಜೊತೆಗೆ ಹೊಸ ಸಾಧ್ಯತೆಗಳನ್ನು ಸಹಿತ ಅವರು ಪ್ರಯತ್ನಿಸ್ತಾ ಇದ್ರು.
ಇದ್ರ ಜೊತೆಯಲ್ಲಿ ಮತ್ತೊಂದು ಅಂಶ ಏನು ಅಂತಂದ್ರೆ, ಸಂಗೀತದಲ್ಲಿ ಅದರಲ್ಲೂ ಪಿಟೀಲು ವಾದನದಲ್ಲಿ ಅತಿ ಹೆಚ್ಚು ಸಾಧನೆ ಮಾಡಿದಂತಹ ಅಂತಾರಾಷ್ಟ್ರೀಯ ಒಬ್ಬ ಸಂಗೀತಗಾರ ಸಾಧಕ ಯಾರು? ಮೆನೋಹಿನ್ನನ ಪಿಟೀಲಿನ ವಾದನದ ಬಗ್ಗೆ ಅವ್ರಿಗೆ ಹೆಚ್ಚು ಆಸಕ್ತಿ ಇತ್ತು. ಮತ್ತು ಅದನ್ನು ಹೆಚ್ಚೆಚ್ಚು ಕೇಳಬೇಕು, ಆ ಥರದಲ್ಲಿ ಆಗಬೇಕು ಅನ್ನುವಂಥ ಒಂದು ಪ್ರೇರಣೆ ಅವರಿಗೆ ತಮ್ಮ ಜೀವನದಲ್ಲಿ ಅವರು ಗಮನಿಸ್ತಾರೆ. ಮತ್ತೊಂದು ಅಂಶ, ಇಷ್ಟರ ಜೊತೆಯಲ್ಲಿ ಮತ್ತೊಂದು ಬಹಳ ವಿಶೇಷವಾದಂಥ ಅಂಶ ಏನು ಅಂದರೆ, BGL ಸ್ವಾಮಿಯವರ ಸಾವು SL ಭೈರಪ್ಪನವರಿಗೆ ಹೀಗೆ ನೋವು ಉಂಟು ಮಾಡ್ತು ಅಥವಾ ಎಷ್ಟು ಕಾಡ್ತು ಅಂತ, ಕಾಡೋದು ಅಂದರೆ ಎಷ್ಟು ಅವರಿಗೆ ಅಸಮಾಧಾನವನ್ನು ಉಂಟು ಮಾಡ್ತು, ದುಃಖ ಉಂಟು ಮಾಡ್ತು ಅಂತ. ಸಾಮಾನ್ಯವಾಗಿ ನೋಡಿ, ಒಬ್ಬ ಒಳ್ಳೆ ಸಾಧಕ ಯಾರು SL ಭೈರಪ್ಪನವರು, ಅವರಿಗೆ ಈ ಜೀವನ ಮತ್ತು ಸಾವು ಹುಟ್ಟಿನ ಬಗ್ಗೆ ಬಹಳ ಭಯ ಆಗಲಿ ಅಥವಾ ಆತಂಕ ಆಗಲಿ ಅಥವಾ ಅದರ ಬಗ್ಗೆ ಭಾರಿ ಬಾಂಧವ್ಯ ಆಗಲಿ ಭಾವನೆಗಳಾಗಲಿ ಇರೋದು ಕಡಿಮೆ ಅಲ್ವಾ. ಅವರು ಅದನ್ನು ಬಹಳ ಸರಳವಾಗಿ ಸ್ವೀಕರಿಸ್ತಿದ್ರು. ಸಾವು ಅಂದರೆ ಇದು ಅನಿವಾರ್ಯ ಇದು ಅಂತ. ಹಾಗಾಗಿ ಅತಿ ದುಃಖ ಪಡೋಷ್ಟು ಕಾಡ್ತಿರಲಿಲ್ಲ ಅವರ ಮನಸ್ಸಿಗೆ. ಆದರೆ BGL ಸ್ವಾಮಿಯವರು ತೀರ್ಕೊಂಡಾಗ ಇವರಿಗೆ ತುಂಬ ದಿನದ ತನಕ ಆ ನೆನಪುಗಳು ಕಾಡ್ತವೆ, ಅಯ್ಯೋ ಅನ್ನಿಸ್ತಾ ಇರುತ್ತೆ. ಹಾಗಾಗಿ ಲೇಖಕರಿಗೆ ಹೇಗೆ ಕಾಡ್ತದೋ ಮತ್ತು ಯಾಕೆ ಕಾಡ್ತು ಅನ್ನೋ ವಿಷಯ ಈ ಪಾಠದಲ್ಲಿ ಒಂದೆರಡು ಅಂಶಗಳನ್ನು ಹಂಚ್ಕೊಂತಾರೆ. ಅದನ್ನು ನಾವು ಫೋಕಸ್ ಮಾಡಬೇಕು, ಅದನ್ನು ನಾವು ಗುರುತಿಸಬೇಕಾಗುತ್ತೆ. ಇಷ್ಟು ಅಂಶಗಳು ಈ ಪಾಠದಲ್ಲಿ ನಾವು ಗಮನಿಸಬೇಕಾಗಿರುವಂಥ 5 ಮುಖ್ಯವಾಗಿರುವಂಥ ಅಂಶಗಳು. ಓಕೆ, ಇನ್ನೊಂದು ಅಂಶವನ್ನು ನಿಮ್ಮ ಗಮನಕ್ಕೆ ತರೋದಕ್ಕೆ ಬಯಸ್ತಾ ಇದ್ದೀನಿ. ಅದೇನು ಅಂದರೆ, BGL ಸ್ವಾಮಿ ಅವರ ಪಿಟೀಲು ನುಡಿಸುತ್ತಿರುವ ಒಂದು ಅಪರೂಪದ ಚಿತ್ರ. ಅವರು ಆ ಬೆಳಗಿನ ಜಾವ 3 ಗಂಟೆಯಿಂದನೇ ಎದ್ದು ಬಿಟ್ಟು ಆ ಪಿಟೀಲನ್ನು ಅದರ ಸಾಧ್ಯತೆಗಳನ್ನು ನುಡಿಸ್ತಾ ಇದ್ರು, ಅದನ್ನು ಕಲಿತಾ ಇದ್ರು, ಅದನ್ನು ಅಭ್ಯಾಸ ಮಾಡ್ತಾ ಇದ್ರು ಅಲ್ವಾ, ಅದರ ಒಂದು ಚಿತ್ರ. ಹಾಗೆ ಮತ್ತೊಂದು ಅವರ ವೈವಿಧ್ಯಮಯವಾಗಿರುವಂತಹ ಏನು ಅವರ ಆಸಕ್ತಿ ಮತ್ತು ವ್ಯಕ್ತಿತ್ವ. ಇಲ್ಲಿ 2 ಸಾಧ್ಯತೆಗಳು. ಒಂದು, ಸಾಹಿತ್ಯ ಕ್ಷೇತ್ರದಲ್ಲಿ ಅವರ ಬಹಳ ವಿಶೇಷವಾದಂಥ ಹಸಿರು ಅನ್ನುವಂಥ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದಂಥ ಒಂದು ಅಮೂಲ್ಯವಾಗಿರುವಂಥ ಕೃತಿ BGL ಸ್ವಾಮಿ ಅವರ ಲೇಖನಿಯಿಂದ ಮೂಡಿಬಂದಿದೆ. ಮತ್ತೊಂದು, ಸಂಗೀತ ಕ್ಷೇತ್ರದಲ್ಲಿ ಅವರು ಪಿಟೀಲು ನುಡಿಸುವಂಥದ್ದು. ಇವು 2 ಸಹಿತ ನೋಡಿ, ಹೀಗೆ ಇದನ್ನೇ ಬಹುಮುಖ ವ್ಯಕ್ತಿತ್ವ ಅಂತ ಕರೆಯೋದು. ಇದ್ರ ಬಗ್ಗೆ ನಿಮಗೆ ಒಂದೆರಡು ಚಿತ್ರಗಳನ್ನು ನಿಮಗೆ ಪರಿಚಯಿಸ್ತಾ ಇದ್ದೀನಿ. ಒಂದು ಚಿತ್ರ ನಾವು ನೋಡ್ಬೋದು. ಏನದು ಅಂದರೆ, ಮೈಸೂರು ವಿಶ್ವವಿದ್ಯಾನಿಲಯದ ಮಾನಸ ಗಂಗೋತ್ರಿ ಕ್ರಾಫರ್ಡ್ ಹಾಲ್ ಅಂತ ಏನು ಕರಿತೀವಿ, ಆ ಕಚೇರಿ ಇರುವಂಥ ಒಂದು ವಿಶೇಷವಾದಂಥ ಒಂದು ಕಟ್ಟಡ. ಇದನ್ನೇಕೆ ತೋರಿಸ್ತಾ ಇದ್ದೀನಿ ಅಂತಂದರೆ, BGL ಸ್ವಾಮಿ ಅವರ ಪರಿಚಯ ಆಗಿದ್ದು ಈ ಮೈಸೂರು ವಿಶ್ವವಿದ್ಯಾನಿಲಯದ ಮಾನಸ ಗಂಗೋತ್ರಿ ಯಾರ್ಡ್ನಲ್ಲಿ ಆ ಪ್ರದೇಶದಲ್ಲಿ. ಅಲ್ಲಿ ಅವರು ವಾಸವಾಗಿ, ಅಂದರೆ ಸಂದರ್ಶಕ ಉಪನ್ಯಾಸಕರಾಗಿ ಅವರು ಸಹಿತ ಬಂದಿರ್ತಾರೆ. ಅಲ್ಲೇ SL ಭೈರಪ್ಪನವರು ಇರ್ತಾರೆ. ಆವಾಗ ಅವರಿಬ್ಬರ ಒಂದು ಸ್ನೇಹ ಮತ್ತು ಮುಖಾಮುಖಿ ಭೇಟಿ ಆಗುತ್ತೆ. ಹಾಗಾಗಿ ಇದು ಒಂದು ಬಹಳ ವಿಶೇಷವಾದಂಥ ಸ್ಥಳವಾಗಿ ಈ ಪಾಠದಲ್ಲಿ ಗುರುತಿಸಲ್ಪಡುತ್ತೆ ಮತ್ತು ಹೇಳಲ್ಪಡುತ್ತೆ. ಇನ್ನೊಂದು ಅಂಶ ನಾವು ನೋಡ್ಬೋದು. ಏನದು ಅಂತಂದರೆ, BGL ಸ್ವಾಮಿಯವರ ಸಂಶೋಧನೆ. ಅದರಲ್ಲಿ ಸೂಕ್ಷ್ಮದರ್ಶಕ ಯಂತ್ರ, ಎಲೆಕ್ಟ್ರಾನಿಕ್ ಮತ್ತು ಎಲೆಕ್ಟ್ರಿಕಲ್ ಸೂಕ್ಷ್ಮದರ್ಶಕ ಯಂತ್ರ ನಮ್ಮ ವಿಶ್ವವಿದ್ಯಾನಿಲಯದಲ್ಲಿ ಇತ್ತು. ಆದರೆ ಅದನ್ನು ಬಳಸುವಂತಹ ಒಂದು ಸಾಮರ್ಥ್ಯ, ಕೌಶಲ ನಮ್ಮ ಜನರಿಗೆ ಕಡಿಮೆ ಅನ್ನುವಂಥ ಅಂಶ ಇಲ್ಲಿ ಚರ್ಚೆ ಆಗಿದೆ ಅಲ್ವಾ. ಅದನ್ನು ಹಾಗಾದರೆ ಅವ್ರು ಹೇಗೆ ಇದನ್ನು ಬಳಸ್ತಾ ಇದ್ರು, ಹೇಗೆ ಅವರಲ್ಲಿ ಆ ಸೂಕ್ಷ್ಮತೆ ಹೇಗಿತ್ತು ಅನ್ನೋದನ್ನು ಇಲ್ಲಿ ಲೇಖಕರು ಪರಿಚಯಿಸ್ತಾರೆ. ಹಾಗಾಗಿ ಒಂದು ಅಪರೂಪದ, ಈಗೆಲ್ಲ ಸುಮಾರಾಗಿದೆ, ಆವಾಗ ಇವರು ಸಂಶೋಧನೆ ಮಾಡೋ ಸಂದರ್ಭದಲ್ಲಿ ಸಿಕ್ಕಂಥ ಒಂದು ಸೂಕ್ಷ್ಮದರ್ಶಕ ಯಂತ್ರ ಅದು ಅಲ್ವಾ. ಈ ಥರದ ಸೂಕ್ಷ್ಮದರ್ಶಕ ಯಂತ್ರ ನಮ್ಮಲ್ಲಿ ಇತ್ತು, ಆದರೆ ಅದನ್ನು ಬಳಸೋದಕ್ಕೆ ನಮ್ಮಲ್ಲಿ ಕೌಶಲ ಕಡಿಮೆ ಇತ್ತು ಅನ್ನುವಂಥ ಅಂಶವನ್ನು ಚರ್ಚೆ ಮಾಡ್ತಾರೆ. ಅದಕ್ಕಾಗಿ ಅದನ್ನ ಚಿತ್ರವನ್ನು ನಿಮಗೆ ಪರಿಚಯಿಸ್ತಾ ಇದ್ದೇನೆ. ಓಕೆ, ಈಗ ನಾವು ಮತ್ತೊಂದು ಅಂಶ ನೋಡ್ತಾ ಇದ್ದೀವಿ. ನಾನು ಕಂಡಂತೆ BGL ಸ್ವಾಮಿ ಪಾಠದ ಮುಖ್ಯ ಅಂಶಗಳ ಚರ್ಚೆ. ಹಾಗಾದ್ರೆ ಇದನ್ನು ಓದ್ತಾ ಇದರಲ್ಲಿ ಬರುವಂಥ ಮುಖ್ಯ ಅಂಶಗಳನ್ನು ಚರ್ಚೆ ಮಾಡ್ತಾ ಹೋಗೋಣ. ಇಲ್ಲಿದೆ ಪ್ರಾರಂಭ ಹೇಗಾಗುತ್ತೆ, ನಿಮ್ಮ ಟೆಕ್ಸ್ಟ್ ಬುಕ್ ಇದ್ರೂ ಸಹಿತ ನೀವು ತಕ್ಕೊಂಡು ಇದನ್ನು ನೋಡ್ತಾ ಹೋಗ್ಬೋದು. ಹೀಗಿದೆ, ಸ್ವಾಮಿಯವರಿಗೂ ನನಗೂ ಮುಖತಃ ಪರಿಚಯವಾದದ್ದು ಅವರ ಜೀವನದ ಕೊನೆಯ ವರ್ಷದಲ್ಲಿ. ಅಂದರೆ ಮೈಸೂರು ವಿಶ್ವವಿದ್ಯಾನಿಲಯ ಅವ್ರ ಜೀವನದ ಕೊನೆಯ ವರ್ಷ, 1 ವರ್ಷದ ಅವ್ರ ಮುಖಾಮುಖಿ ಭೇಟಿ. ಅಲ್ಲಿವರೆಗೂ ಅವರ ಹೆಸರುಗಳು ಪರಿಚಯ ಇತ್ತು, ಅವ್ರ ಕೆಲಸಗಳು ಪರಿಚಯ ಇತ್ತು ಯಾರಿಗೆ, ಲೇಖಕರಿಗೆ. ಅದರ ಮುಕ್ತ ಭೇಟಿ ಆಗಿರಲಿಲ್ಲ. ನಾನು ಉತ್ತರ ಭಾರತದಲ್ಲಿ ಇದ್ದರೆ
ಅವರು ಮದ್ರಾಸಿನಲ್ಲಿ, ದಕ್ಷಿಣ ಭಾರತದ ಮದ್ರಾಸ್ನಲ್ಲಿದ್ರು. ಭೇಟಿಯ ಸಂದರ್ಭ ಒದಗಿರಲಿಲ್ಲ, ಅವರು ನಾನು ನೇರವಾಗಿ ಭೇಟಿ ಆಗಿರಲಿಲ್ಲ ಅನ್ನೋಂಥ ಅಂಶವನ್ನು ಹೇಳ್ಕೊಂತಾರೆ ಪಾಠದಲ್ಲಿ. ಅವರು ಮೈಸೂರು ವಿಶ್ವವಿದ್ಯಾನಿಲಯಕ್ಕೆ ಸಂದರ್ಶಕ ಪ್ರಾಧ್ಯಾಪಕರಾಗಿ ಬಂದು ನಾವು ಆಗಾಗ ಕಲೆತು ಮಾತನಾಡುವ ಅವಕಾಶವಾಯಿತು. ಅಲ್ಲಿ ಬಂದಿದ್ರಿಂದ, ಅವರು ಮದ್ರಾಸ್ನಿಂದ ಮೈಸೂರಿಗೆ ಬಂದಿದ್ರಿಂದ ಇಬ್ರು ಭೇಟಿ ಮಾಡಿ, ಕಲೆತು ಅಂದ್ರೆ ಬೆರೆತು, ಭೇಟಿಯಾಗಿ ಮಾತಾಡುವ ಅವಕಾಶ ಸಿಕ್ತು. ಇಂಥ ಸ್ಥಳದಲ್ಲಿ ಇಂಥವರಿಂದ ಅವರ ಪರಿಚಯವಾಯಿತೆಂದು ಖಚಿತ ನೆನಪು ನನಗಿಲ್ಲ. ಯಾರು ಇವರನ್ನು ಪರಿಚಯ ಮಾಡಿಸಿದ್ರು ಅಥವಾ ಎಲ್ಲಿ ಪರಿಚಯ ಆಯ್ತು ಅಂತ ಖಚಿತವಾಗಿ ನನಗೆ ಗೊತ್ತಿಲ್ಲ. ಆದರೆ ಒಟ್ಟಾರೆ ಮೈಸೂರು ವಿಶ್ವವಿದ್ಯಾನಿಲಯದ ಮಾನಸ ಗಂಗೋತ್ರಿಯಲ್ಲಿ ನಿಮಗೆ ಪರಿಚಯ ಆಯಿತು. ಆದರೆ ನಾನು ಅವರು ಕೂತು ಒಟ್ಟಿಗೆ 2-3 ಗಂಟೆ ಮಾತನಾಡಿದ ನಂತರ ಈತನ ಜ್ಞಾನ ವಿವಿಧ ವಿಸ್ತಾರಗಳದ್ದು ಎನಿಸಿದ್ದುದು ಮಾತ್ರವಲ್ಲ, ಅವರ ಬಗೆಗೆ ನನ್ನಲ್ಲಿ ಸ್ನೇಹ ಪ್ರೀತಿಗಳು ಹುಟ್ಟಿದುದು ನನ್ನ ಅರಿವಿಗೆ ಬಂತು. ಏನಾಯ್ತು, ಒಂದು 2-3 ಗಂಟೆ ಅವರು ನಾನು ಭೇಟಿ ಮಾಡಿ ಮಾತಾಡಿದಾಗ ಅವರು ಒಂದು ಕ್ಷೇತ್ರ ಅಲ್ಲ, ಬೇರೆ ಬೇರೆ ವಿವಿಧ ಜ್ಞಾನದ ಕ್ಷೇತ್ರಗಳಲ್ಲಿ ಅವರು ಪರಿಣಿತರಿದ್ದಾರೆ ಅನ್ನುವಂಥ ಪರಿಚಯ ನನಗಾಯ್ತು. ಆಮೇಲೆ ಅವರ ನಮ್ಮ ಸಂಭಾಷಣೆಯಲ್ಲಿ ಹೆಚ್ಚು ಪ್ರೀತಿ ಮತ್ತು ಸ್ನೇಹ ನನಗೆ ಬೆಳೆದು ಹೋಯಿತು. ತಕ್ಷಣ ನಾನು ಅವರ ಸ್ನೇಹಿತನಾಗ್ಬಿಟ್ಟೆ ಅನ್ನುವಂಥ ಅಂಶವನ್ನ ಇಲ್ಲಿ ಹೇಳ್ಕೊಂತಾರೆ. ಓಕೆ, ಮತ್ತೊಂದು ಅಂಶ ನೋಡ್ಬೋದು ನಾವು. ಸಾಧಾರಣವಾಗಿ ಮುಂದಿನ ಭಾಗವನ್ನು ನೋಡ್ತೀವಿ. ಸಾಧಾರಣವಾಗಿ ಯಾರ ಬಗೆಗೂ ಪ್ರೀತಿ, ಸ್ನೇಹ, ಆತ್ಮೀಯತೆ, ಉಪೇಕ್ಷೆಗಳು ನನ್ನಲ್ಲಿ ಅಷ್ಟು ಬೇಗ ಹುಟ್ಟುವುದಿಲ್ಲ ಇಲ್ಲಿ ಹೇಳ್ಕಂತಾರೆ ಅವರು. ನೋಡಿ, ನಾವು ಸಾಮಾನ್ಯವಾಗಿ ಅಷ್ಟು ಬೇಗ ನಾವು ಪ್ರೀತಿ ಸ್ನೇಹವನ್ನು ನನಗೆ ಅಷ್ಟು ಬೆಳೀತಿರ್ಲಿಲ್ಲ. ಆದರೆ ತುಂಬ ದಿನ ಒಡನಾಡಿ ಜೊತೆಯಲ್ಲಿ ಕೆಲಸ ಮಾಡಿ ಅಥವಾ ವ್ಯಕ್ತಿತ್ವದ ಪರೀಕ್ಷೆಯಾಗುವ ಸಂದರ್ಭವನ್ನು ದಾಟಿದ ನಂತರವೇ ನನ್ನಲ್ಲಿ ಯಾರ ವಿಷಯದಲ್ಲಾದರೂ ಒಂದು ಸ್ಪಷ್ಟ ಭಾವ ಮತ್ತು ಅಭಿಪ್ರಾಯಗಳು ಬೆಳೆಯುವುದು. ಸ್ವಾಮಿಯವರಂತೆ ಬಹುಬೇಗ ನನ್ನಲ್ಲಿ ಸ್ನೇಹ ಹುಟ್ಟಿಸುವುದು ನನ್ನ ಜೀವನದಲ್ಲಿ ಇನ್ನೂ ಒಬ್ಬಿಬ್ಬರು ಮಾತ್ರ ಅನ್ನುವಂಥ ಅಂಶವನ್ನು ಹೇಳ್ಕೊಂತಾರೆ. ಅಂದ್ರೆ ಏನು ಇಲ್ಲಿ ನಾವು ಗಮನಿಸಬೇಕು, ಅವರಿಗೆ ಹೆಚ್ಚು ಆಕರ್ಷಣೆ ಆಗುವಂತ ವ್ಯಕ್ತಿಗಳು ತುಂಬಾ ಕಡಿಮೆ. ಸ್ನೇಹ ಮತ್ತೆ ಪ್ರೀತಿ ಬೇಗನೆ ಆಗ್ತಿರ್ಲಿಲ್ಲ. ಆದ್ರೆ BGL ಸ್ವಾಮಿ ಅದು ಹೆಂಗೆ ನನಗೆ ಪರಿಚಯ ಆದ್ರೂ ಏನೋ ತುಂಬಾ ಬೇಗನೆ ನಾವು ಅವರನ್ನ ಪರಿಚಯ ಆದ್ವಿ, ಮತ್ತೆ ಬೇಗ ಪರಿಚಯ ಆಯ್ತು ಅನ್ನುವಂಥ ಅಂಶವನ್ನ ಹೇಳ್ಕೊಂತಾರೆ ಇಲ್ಲಿ. ಮತ್ತೊಂದು ಅಂಶ ಏನು ಅಂತ, ಇಂಥವ್ರು 1-2-3 ಜನ ಮಾತ್ರ ನನಗೆ ಆತ್ಮೀಯ ಸ್ನೇಹಿತರಿದ್ದಾರೆ ಅನ್ನುವಂಥ ತಮ್ಮ ಜೀವನದ ಘಟನೆನೂ ಸಹಿತ ಹಂಚ್ಕೊಂತಾರೆ. ಓಕೆ, ಸರಿ, ಬೆಳಗ್ಗೆ ಎಷ್ಟು ಹೊತ್ತಿಗೆ ಏಳುತ್ತೀರಿ ಅಂತ ಪ್ರಶ್ನೆ ಮಾಡ್ತಾರಂತೆ. ಅವರು ಕೇಳಿದರು. 3:30-3:45 ನಾನೆಂದೆ. ನಂದೂ ಹೆಚ್ಚು ಕಡಿಮೆ ಅದೇ ಹೊತ್ತೆ. ಆದರೆ ನಾನು ಓದೋದು, ಪೆಟ್ಟಿಲು ಅಭ್ಯಾಸವ ಮಾಡ್ತೀನಿ, ನಿಮ್ಮ ಹಾಗೆ ವ್ಯಾಯಾಮ, ವಾಕಿಂಗ್ ಇಲ್ಲ ಎಂದರು. ಹೇಳ್ಕಂತಾರವ್ರು. ಇಬ್ರು ಮಾತಾಡ್ತಾ ಹೀಗೆ ಪ್ರಶ್ನೆ ಕೇಳಿದ್ರು. ಏನು, ನೀವು ಎಷ್ಟೊತ್ತಿಗೆ ಹೇಳ್ತೀರಿ ಅಂತ ಕಾಮನ್ ಆಗಿ ಮಾತಾಡ್ತಾನೆ. ಹಿಂಗೆ ಕೇಳಿದಾಗ ನಾನು ಒಂದು 3:30-3 ಗಂಟೆ ಅಷ್ಟೊತ್ತಿಗೆ ಹೇಳ್ತೀನಿ ಅಂತ ಹೇಳ್ತಾರೆ. 3:30 3:45. ಆದ್ರೆ ನಾನು ಅಷ್ಟೇ ಹೆಚ್ಚು ಕಡಿಮೆ ಅಷ್ಟೇ ಹೊತ್ತಿಗೆ ಹೇಳ್ತೀನಿ. ಆದ್ರೆ ನಾನು ಎದ್ದ ಮೇಲೆ ಏನ್ ಮಾಡ್ತೀನಿ, ನಾನು ಸ್ವಲ್ಪ ಓದೋದು, ಪಿಟೀಲ್ ಅಭ್ಯಾಸ ಇಂಥದ್ದು ಏನಾದ್ರೂ ಒಂದ್ ಸ್ವಲ್ಪ ಮಾಡಿ ನನ್ನ ಬದುಕಿನ ದಿನಗಳನ್ನ ನಾನು ಪ್ರಾರಂಭಿಸ್ತೀನಿ ಅಂತ ಹೇಳ್ತಾರೆ. ಆದ್ರೆ BGL ಸ್ವಾಮಿಯವರು ಹೀಗೆ ಪ್ರಾರಂಭ ಮಾಡಿದ್ರೆ SL ಭೈರಪ್ಪನವ್ರು ಏನ್ ಮಾಡ್ತಾ ಇದ್ರು, ಅವರು ಬಹಳ ಮುಖ್ಯವಾಗಿ ಅವರು ವಾಕಿಂಗ್ ಮತ್ತೆ ವ್ಯಾಯಾಮಗಳನ್ನು ಸ್ವಲ್ಪ ಮಾಡ್ತಾ ಇದ್ರು. ಇದು ಅವರಿಗೆ ಇರೋ ಹವ್ಯಾಸ ಆಯ್ತು. ಇಬ್ರು ತಮ್ಮ ಹವ್ಯಾಸಗಳನ್ನ ಹಂಚಿಕೊಂಡ್ರು. ಆಗ ಅವರು ಗಂಗೋತ್ರಿಯ ಅತಿಥಿ ಗೃಹದ ಒಂದು ಕೋಣೆಯಲ್ಲಿದ್ದರು. ಮುಂದಿನ ಭಾಗದಲ್ಲಿ ನಾವು ಚರ್ಚೆ ಮಾಡ್ತಾ ಇದ್ದೇವೆ ಅಥವಾ ನೋಡ್ತಾ ಇದ್ದೇವೆ. ದಿನ ನಾನು 5:30 ಹೊತ್ತಿಗೆ ಆ ಮಾರ್ಗವಾಗಿ ತಿರುಗಾಡಲು ಹೋಗುವ ಪದ್ಧತಿ. ಇದು ಅರ್ಥ ಆಯ್ತು ನಮಗೆ. ಒಂದು ದಿನ ಅವರ ಕೋಣೆಯ ಬಾಗಿಲಿಗೆ ಹೋಗಿ ನಿಂತೆ. ಹೊರಗಿನ ಬೆಳಕು ಒಳಗೆ ಬರದಂತೆ ಗಾಳಿ ಬಾಗಿಲಿನ, ನೋಡಿ ಗಾಳಿ ಬಾಗಿಲು ಅಂತ ಹೇಳಿ ಒಂದು ವಾಕ್ಯವೇಷ್ಟರ ಚಿಹ್ನೆ ಹಾಕಿದ್ದಾರೆ, ಅದೇನು ಅಂತ ಆಮೇಲೆ ನೋಡೋಣ. ಓಕೆ, ಗಾಳಿ ಬಾಗಿಲಿನ ಗಾಜಿಗೆ ಕಪ್ಪು ಕಾಗದ ಅಂಟಿಸಿದ್ದರು. ಕಿಟಕಿ ಬಾಗಿಲುಗಳನ್ನೆಲ್ಲ ಬಿಗಿಯಾಗಿ ಮುಚ್ಚಿದ್ದರು. ಆಲಿಸಿದರೆ ಒಳಗಿನಿಂದ ಪಿಟೀಲು ವಾದನ, ಆ ಪಿಟೀಲಿನ ನಾದ ಕೇಳಿ ಬರ್ತಾ ಇತ್ತು. ಅಭ್ಯಾಸ ಮಾಡುತ್ತಿದ್ದಾರೆಂದು ಸ್ಪಷ್ಟವಾದರೂ ಬರೀ ಗುರು ಹೇಳಿಕೊಟ್ಟದ್ದನ್ನು ತೀಡುತ್ತಿಲ್ಲ. ಹೊಸದನ್ನು ಸೃಷ್ಟಿಸಲು ಪಿಟೀಲಿನಲ್ಲಿ ಪ್ರಯೋಗ ಮಾಡುತ್ತಿದ್ದಾರೆ ಎನ್ನಿಸಿತು. ಏನಾಯ್ತು ಅಂತ ಗಮನಕ್ಕೆ ಬಂತು ನಮಗೆ. ಇವರು ಬೆಳಗ್ಗೆನೆ ಎದ್ದು ಬಿಟ್ಟು 3:30 ಎದ್ದು ಬಿಟ್ಟು ಇವರೇನ್ ಮಾಡ್ತಾ ಇದ್ರು, ಅಭ್ಯಾಸ ಮಾಡ್ತಾ ಇದ್ರು, ಅಧ್ಯಯನ ಮಾಡ್ತಾ ಇದ್ರು. ಇಲ್ಲಾಂದ್ರೆ ಪಿಟೀಲಿನಲ್ಲಿ ಹೊಸ ಸಾಧ್ಯತೆಗಳ ಬಗ್ಗೆ ಅವರು ನುಡಿಸ್ತಾ ಇದ್ರು. SL ಭೈರಪ್ಪನವರು ಬೆಳಗ್ಗೆ ಎದ್ದು ವ್ಯಾಯಾಮ ಧ್ಯಾನ ಮಾಡಿಬಿಟ್ಟು ವಾಕಿಂಗ್ ಬರ್ತಾ ಇದ್ರು.
ಹಿಂಗೆ ಮಾನಸ ಗಂಗೋತ್ರಿ ಅತಿಥಿ ಗೃಹದಲ್ಲಿ BGL ಸ್ವಾಮಿ ಉಳ್ಕೊಂಡಾಗ SL ಭೈರಪ್ಪನವರು ಅದೇ ಮಾರ್ಗದಲ್ಲಿ ಬಂದ್ರು, ಅವ್ರ ಮನೆ ಎದುರಿಗೆ ನಿಂತ್ಕೊಂಡ್ರು, ಒಳಗಡೆ ಗಮನಿಸ್ತಾರೆ. ಆ ಬಾಗಿಲು ಪೂರ್ಣ ಹಾಕಿದೆ, ಕಿಟಕಿ ಬಾಗಿಲು ಹಾಕಿದೆ, ಮೇಲ್ಗಡೆಗೆ ವೆಂಟಿಲೇಷನ್ ಅಂತ ಒಂದು ಬಾಗಿಲು ಇರುತ್ತೆ, ನೋಡಿದೀವಿ ನಾವು ಸಾಮಾನ್ಯವಾಗಿ RCC ಬಿಲ್ಡಿಂಗ್ಗಳಿಗೆ ಅಲ್ವಾ. ಆ ವೆಂಟಿಲೇಷನ್ ಇದನ್ನೇ ಗಾಳಿ ಬಾಗಿಲು ಅಂತ ಹೇಳಿದ್ದಾರೆ ಅಲ್ಲಿ ಅಲ್ವಾ. ಆ ವೆಂಟಿಲೇಷನ್ನಿನ ಗಾಜಿಗೂ ಸಹಿತ, ಅಲ್ಲಿರುವಂತ ಗಾಜಿಗೂ ಸಹಿತ ಕಪ್ಪು ಕಾಗದವನ್ನ ಅಂಟಿಸ್ಬಿಟ್ಟಿದ್ರು. ಬೆಳಕು ಬರಬಾರ್ದು ಅಥವಾ ಬೆಳಕು ಒಳಗಿನ ಬೆಳಕು ಹೊರ ಹೋಗಬಾರ್ದು, ಕಾಣಬಾರ್ದು ಬೇರೆಯವರಿಗೆ ಅನ್ನೋ ಉದ್ದೇಶಕ್ಕೆ ಹಾಗೆ ಅಂಟಿಸಿದ್ರು. ಸರಿ, ಮನೆ ಹತ್ರ ಹೋಗ್ಬಿಟ್ಟು ಹಂಗೆ ಒಳಗೆ ಆಲಿಸ್ತಾರೆ. ಅಲ್ಲಿ ಪಿಟೀಲಿ ನುಡಿಸ್ತಾ ಇರುವಂತ ನಾದ ಕೇಳಬಂತು. ಕೇಳಿದಾಗ ಆ ವ್ಯತ್ಯಾಸವನ್ನು ಗಮನಿಸ್ತಾರೆ. ಗುರು ಹೇಳ್ಕೊಟ್ಟಿದ್ದನ್ನೇ ತೀಡ್ತಾ ಇರಲಿಲ್ಲ. ಅವ್ರು ಏನ್ ಮಾಡ್ತಾ ಇದ್ರು, ಹೊಸದನ್ನು ಸೃಷ್ಟಿಸಲು ಇವರು ಪ್ರಯತ್ನಿಸುವಂತಹ ಸಂಗೀತ ಕೇಳಿ ಬರ್ತಾ ಇತ್ತು. ಇಷ್ಟು ಚರ್ಚೆ ಆಯ್ತು ಅಲ್ವಾ. ನೆಕ್ಸ್ಟ್ ಏನಾಯ್ತು ನೋಡೋಣ. ಅಲ್ಲಿಯೇ ಅರ್ಧ ಗಂಟೆ ನಿಂತಿದ್ದೆ, ಗಂಟೆಗೂ ಮಿಕ್ಕಿ ನಿಂತು ಕೇಳುತ್ತಿದ್ದೆ. ಮೇಟಿ ಕಾಫಿ ತಂದು ಬಾಗಿಲು ತಟ್ಟಿದಾಗ ಅವರು ತೆಗೆದರು. ನನ್ನನ್ನು ನೋಡಿ, ಎಷ್ಟು ಹೊತ್ತಿನಿಂದ ನಿಂತಿದ್ದೀರಿ, ಬಾಗಿಲು ಯಾಕೆ ತಟ್ಟಲಿಲ್ಲ ಎಂದರು. ಒಳಗೆ ಬಂದಿದ್ದರೆ ನೀವು ನುಡಿಸುತ್ತಿರಲಿಲ್ಲ ಎಂದೆ ಒಪ್ಪಿಕೊಳ್ಳುವಂತೆ ನಕ್ಕರು. ನೋಡಿ, ಇದು ಅಲ್ಲಿ ನಡೆದಂತ ಘಟನೆ. ಸರಿ, ಮೇಟಿ ಅಂದ್ರೆ ಅಲ್ಲಿ ಊಟ ಅಥವಾ ಟೀ ಕಾಫಿಯನ್ನ ಸರಬರಾಜು ಮಾಡುವಂತ ಒಬ್ಬ ವ್ಯಕ್ತಿ. ಅವನು ಕಾಫಿಯನ್ನು ತಗೊಂಬಂದು ಬಾಗಿಲು ತಟ್ತಾನೆ. ತಟ್ಟಿದ ತಕ್ಷಣ BGL ಸ್ವಾಮಿ ಎದ್ದು ಬಂದು ಬಾಗಿಲು ತೆರೀತಾರೆ. ಮೇಟಿಯ ಜೊತೆಯಲ್ಲಿ ಯಾರು ನಿಂತ್ಕೊಂಡಿದ್ದಾರೆ, SL ಭೈರಪ್ಪನವರು. ಕೇಳ್ತಾರೆ, ಎಷ್ಟೊತ್ತಿಂದ ನಿಂತಿದ್ರಿ ಇಲ್ಲಿ ಅಂತ. ನೀವು ಯಾಕೆ ಬಾಗಿಲು ತಟ್ಟಲಿಲ್ಲ, ನಾನು ಆವಾಗಲೇ ಬಾಗಿಲು ತೆಗೆದು ಬಿಡ್ತಿದ್ದೆ, ಬರ್ಬೋದಿತ್ತಲ್ಲ ಅಂತ. ಇಲ್ಲ, ನಾನು ಬಾಗಿಲು ತಟ್ಟಿದ್ರೆ ನೋಡಿ ಎಂತ ಒಬ್ಬ ಸುಸಂಸ್ಕೃತ ವ್ಯಕ್ತಿ ಹೇಗೆ ವರ್ತಿಸ್ತಾನೆ ಅನ್ನೋದಕ್ಕೆ ಎಂತ ಒಂದು ಮಾತು ಹೇಳ್ತಾರೆ. ನಾ ಬಾಗಿಲು ತಟ್ಟಿದ್ರೆ ನೀವು ನುಡಿಸುತ್ತಿರಲಿಲ್ಲ, ನಾನು ಕೇಳೋ ಅವಕಾಶ ಇರ್ತಿರ್ಲಿಲ್ಲ, ಮತ್ತೆ ನಿಮಗೆ ಸುಮ್ಮನೆ ಡಿಸ್ಟರ್ಬ್ ಅಂದ್ರೆ ತೊಂದರೆ ಆಗ್ತಾ ಇತ್ತು ಅಂತ. ಅವಾಗ ಇವರು ಹೇಳ್ತಾರೆ, BGL ಸ್ವಾಮಿ ಒಳಗೆ ಬಂದಿದ್ದರೆ ನೀವು ನುಡಿಸುತ್ತಿರಲಿಲ್ಲ ಅಂತ ತಕ್ಷಣ ಅವರು ಒಪ್ಕೊಂಡಂಗೆ ಸುಮ್ಮನೆ ನಗ್ತಾರೆ ಅಷ್ಟೇ. ಇದು ಅವರ ಪ್ರಥಮವಾಗಿ ಭೇಟಿಯಾಗಿ ಮತ್ತೆ ಕೆಲವು ದಿನಗಳ ನಂತರ ಅವರ ಜೀವನದ ಮುಖ್ಯವಾಗಿರುವಂತ ಒಂದು ಘಟನೆಯಾಗಿ ಇಲ್ಲಿ ನಮಗೆ ಪರಿಚಯಿಸ್ತಾರೆ. ಓಕೆ, ಸರಿ, ಇನ್ನೊಂದು ಅಂಶವನ್ನ ನಾನು ನಿಮ್ ಗಮನಕ್ಕೆ ತರೋದು ಏನು ಅಂತಂದ್ರೆ, BGL ಸ್ವಾಮಿ ಅಂತ ಹೇಳಿದ್ನಲ್ಲ, ಏನು BGL ಸ್ವಾಮಿ ಲಾಂಗ್ ಫಾರಂ ಏನು ಸ್ವಲ್ಪ ಗಮನಿಸೋಣ. ಅದಂಗಾದ್ರೆ ನಮಗೆ ಸುಲಭ ಆಗುತ್ತೆ. B ಅಂದ್ರೆ ಬೆಂಗಳೂರು, G ಅಂದ್ರೆ ಗುಂಡಪ್ಪ ಅಂತ ಹೇಳಿ, ಬೆಂಗಳೂರು ಗುಂಡಪ್ಪ. L ಅಂತಂದ್ರೆ ಲಕ್ಷ್ಮೀನಾರಾಯಣ ಅಂತ ಹೇಳಿ, ಸ್ವಾಮಿ ಹೆಸರಿದೆ. ಬಹಳ ಬೆಂಗಳೂರು ಗುಂಡಪ್ಪ ಲಕ್ಷ್ಮೀನಾರಾಯಣ ಸ್ವಾಮಿ ಬಹಳ ದೊಡ್ಡ ಹೆಸರಿರೋದ್ರಿಂದ ಆ ಬೆಂಗಳೂರು ಅನ್ನೋದಕ್ಕೆ ಒಂದು ಇನ್ಸಿಲ್ಲು, ಆ ಗುಂಡಪ್ಪ ಅನ್ನೋದಕ್ಕೆ ಒಂದು ಇನ್ಸಿಲ್ಲು, ಲಕ್ಷ್ಮೀನಾರಾಯಣ ಅನ್ನೋದಕ್ಕೆ ಒಂದು ಇನ್ಸಿಲ್, BGL ತಕ್ಕೊಂಡ್ಬಿಟ್ಟು ಲಾಸ್ಟಿನ ಸ್ವಾಮಿ ಸೇರಿಸ್ಕೊಂಡು BGL ಸ್ವಾಮಿ ಹೀಗೆ ಪ್ರಸಿದ್ಧರಾಗಿರೋದ್ರಿಂದ ಅದು ಬೆಂಗಳೂರು ಗುಂಡಪ್ಪ ಲಕ್ಷ್ಮೀನಾರಾಯಣ ಸ್ವಾಮಿ ಅಂತ ಹೇಳೋದು ತುಂಬಾ ಕಡಿಮೆ. ಹಾಗೆ ಪರಿಚಯನೂ ಆಗಿಲ್ಲ. ಅವರು BGL ಸ್ವಾಮಿ ಅಂತಂದೇ ಹೆಚ್ಚು ಪರಿಚಯ ಆಗಿರೋದ್ರಿಂದ ಅದನ್ನೇ ಬಳಕೆ ಮಾಡ್ತಾ ಇದ್ದಾರೆ. ಓಕೆ, ಸರಿ. ಹೀಗೆ ಮುಂಜಾನೆ ತಿರುಗಾಡಲು ಹೋದಾಗ ನಾನು ದಿನಾ ಅವರ ಕಿಟಕಿ ಬಾಗಿಲನ್ನು ಗಮನಿಸುತ್ತಿದ್ದೆ. ಅವತ್ತಿನ ಚರ್ಚೆ ಆಯ್ತು. ಕೊನೆಗೆ ಅವ್ರು ಮತ್ತೆ ಪುನಃ ಹೋದ್ರು. ಮಾರನೇ ದಿನ ಮತ್ತೆ ಅಲ್ಲೇ ಅವರು ತಿರುಗಾಡಲು ಅಂದ್ರೆ ವಾಕಿಂಗ್ ಹೋಗ್ಬೇಕಾದ್ರೆ ಅವ್ರ ಕಿಟಕಿ ಬಾಗಿಲನ್ನು ನೋಡ್ತಾ ಇದ್ರು. ನೋಡಿದಾಗ ಏನ್ ಅನಿಸ್ತಾ ಇತ್ತು ಅಂದ್ರೆ, ಆದರೆ ಎಲ್ಲ ದಿನವೂ ಪಿಟೀಲು ಅಭ್ಯಾಸ ಮಾಡುತ್ತಿರಲಿಲ್ಲ. ನಂಗೇನು ನಡೀತಿತ್ತು, ಬಾಗಿಲು ಕಿಟಕಿ ಮುಚ್ಚಿದರೆ ಪಿಟೀಲೆಂದು ಖಚಿತ. ಬಾಗಿಲು ಕಿಟಕಿ ಎಲ್ಲ ಮುಚ್ಚಿಬಿಟ್ಟು, ಯಾಕಂದ್ರೆ ಶಬ್ದ ಹೊರಗೆ ಹೋಗುತ್ತೆ, ಸುಮ್ಮನೆ ಬೇರೆಯವರಿಗೆ ತೊಂದರೆ ಅಂತೇಳಿ ಅವರು ಬಾಗಿಲು ಕಿಟಕಿಗಳನ್ನ ಭದ್ರವಾಗಿ ಮುಚ್ಚಿ ಆಮೇಲೆ ಪಿಟೀಲನ್ನು ನುಡಿಸ್ತಿದ್ರು. ಬಾಗಿಲು ಕಿಟಕಿ ಮುಚ್ಚಿದ್ರೆ ಪಿಟೀಲ್ ಅಭ್ಯಾಸ ನಡೀತಿದೆ ಅಂತ, ತೆರೆದಿದ್ರೆ ನೋಡೋಣ ಏನಿದೆ ಅಂತ. ಬಾಗಿಲು ಕಿಟಕಿ ಮುಚ್ಚಿದ್ರೆ ಪಿಟೀಲ್ ಎಂದು ಖಚಿತ, ತೆರೆದಿದ್ದರೆ ಓದುವುದೋ ಸಂಶೋಧನೆಗೆ ಸಂಬಂಧಿಸಿದ ಟಿಪ್ಪಣಿ ಕಾರ್ಡುಗಳನ್ನು ಅವಲೋಕಿಸುವುದೋ ಮಾಡುತ್ತಿದ್ದರು. 7-8 ದಿನಕ್ಕೊಮ್ಮೆ ನಾನು ಒಳಗೆ ಹೋಗಿ ಕೂರುತ್ತಿದ್ದೆ. ಒಂದ್ 8 ದಿನಕ್ಕೊಂದ್ಸರಿ ಒಳಗೆ ಹೋಗಿ ಕೂರ್ತಾ ಇದ್ರು. ಏನ್ ಮಾಡ್ತಿದ್ರಿ ಅಂತ. ಅಲ್ಲಿ ಹೋದಾಗ ಏನಾಗ್ತಾ ಇತ್ತು ಅಂದ್ರೆ, ಇಬ್ರು ಚರ್ಚೆ ಮಾಡ್ತಾ ಇದ್ರು, ಮಾತಾಡ್ತಾ ಇದ್ರು. ಏನು, ಹಳೆಗನ್ನಡ, ದಕ್ಷಿಣ ದೇವಾಲಯಗಳು, ಸಮಕಾಲೀನ ಸಾಹಿತ್ಯ, ಫ್ರೆಂಚ್ ವಸ್ತುಸ್ಥಿತಿವಾದ, ಸಂಗೀತ, ಹೀಗೆ ಯಾವುದಾದ್ರೂ ವಿಷಯ ಬೆಳೆಯುತ್ತಿತ್ತೋ ನೋಡಿ. ಒಂದು ವಿಷಯದ ಬಗ್ಗೆ ಚರ್ಚೆ ಮಾಡ್ತಿರ್ಲಿಲ್ಲ, ಅಥವಾ ಸುಮ್ಮನೆ ಬೇಡವಾಗಿದ್ದ ವಿಷಯನೂ ಚರ್ಚೆ ಮಾಡ್ತಿರ್ಲಿಲ್ಲ. ಏನ್ ಮಾತಾಡ್ತಾ ಇದ್ರು, ಹಳೆಗನ್ನಡ ಸಾಹಿತ್ಯದ ಬಗ್ಗೆ ಚರ್ಚೆ ಮಾಡ್ತಾ ಇದ್ರು.
ಮತ್ತೆ ದಕ್ಷಿಣ ಭಾರತದ ದೇಶಗಳು ಬಹಳ ಇಂಪಾರ್ಟೆಂಟ್ ಆದಂತಹ ಸಾಂಸ್ಕೃತಿಕ ಕೊಡುಗೆ ದಕ್ಷಿಣ ಭಾರತದ ದೇವಾಲಯಗಳ ಬಗ್ಗೆ, ಆ ದೇವಾಲಯಗಳ ಬಗ್ಗೆ ಚರ್ಚೆ ಮಾಡ್ತಾ ಇದ್ರು, ಅದ್ರ ವಾಸ್ತುಶಿಲ್ಪದ ಬಗ್ಗೆ, ಅದರ ಹಿನ್ನೆಲೆ ಬಗ್ಗೆ ಚರ್ಚೆ ಮಾಡ್ತಾ ಇದ್ರು, ಸಮಕಾಲೀನ ಸಾಹಿತ್ಯದ ಬಗ್ಗೆ ಚರ್ಚೆ ಮಾಡ್ತಾ ಇದ್ರು, ಬಹಳ ಮುಖ್ಯವಾಗಿ ಫ್ರೆಂಚ್ ವಸ್ತುಸ್ಥಿತಿವಾದದ ಬಗ್ಗೆ ಚರ್ಚೆ ಮಾಡ್ತಾ ಇದ್ರು, ಮತ್ತೊಂದು ಸಂಗೀತದ ಬಗ್ಗೆ ಚರ್ಚೆ ಮಾಡ್ತಾ ಇದ್ರು. ಈ ವಿಷಯಗಳನ್ನ ಚರ್ಚಿಸಿ ಹೊಸ ಜ್ಞಾನವನ್ನ ಅವರಲ್ಲೇ ಕಂಡುಕೊಂತಾ ಇದ್ರು. ಸಸ್ಯಶಾಸ್ತ್ರವಂತೂ ಅವರ ಖಾಸಾ ಕ್ಷೇತ್ರ. ಅವ್ರಿಗೆ ಸಸ್ಯಶಾಸ್ತ್ರದ ಬಗ್ಗೆ ಇಷ್ಟೆಲ್ಲ ವಿಷಯಗಳ ಜೊತೆಯಲ್ಲಿ ಸಸ್ಯಶಾಸ್ತ್ರದ ಬಗ್ಗೆನೂ ಸಹಿತ ಅವರು ತಮ್ಮ ಅಭಿಪ್ರಾಯಗಳನ್ನು ಹಂಚ್ಕೊಂತ ಇದ್ರು. ಅವ್ರ ಖಾಸಾ ಅಂದ್ರೆ ಸ್ವಂತ ಅಂತ ಅರ್ಥ. ಖಾಸಾ ಅಂದ್ರೆ ಸ್ವಂತ ಕ್ಷೇತ್ರ, ಅದರಲ್ಲೇ ಅವರು ವಿಜ್ಞಾನಿ ಆಗಿರೋದ್ರಿಂದ ಅದ್ರ ಬಗ್ಗೆ ಹೆಚ್ಚು ಆಸಕ್ತಿ ಇತ್ತು. ಅಷ್ಟೇ ಅಲ್ಲ, ವೇದ, ಉಪನಿಷತ್ತು, ಸಂಸ್ಕೃತ ಕಾವ್ಯಗಳು ಒಮ್ಮೊಮ್ಮೆ ನುಸುಳುತ್ತಿದ್ದವು. ನಮ್ಮ ಮಾತುಗಳಲ್ಲಿ ವೇದಗಳ ಬಗ್ಗೆ ಚರ್ಚೆ ಮಾಡ್ತಾ ಇದ್ವು, ಕಾವ್ಯಗಳ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ, ಸಂಸ್ಕೃತ ಕಾವ್ಯಗಳ ಬಗ್ಗೆ ಚರ್ಚೆ ಹೀಗೆ ಯಾವುದ್ಯಾವುದೋ ವಿಷಯಗಳು, ಸುಮಾರಷ್ಟು ವಿಷಯಗಳನ್ನ ಇಲ್ಲಿ ಚರ್ಚೆ ಮಾಡ್ತಾ ಇದ್ವಿ ನೋಡಿ. ಅದಕ್ಕಾಗಿನೇ ಹೇಳೋದು, ಜಾಣರ ಜೊತೆಯಲ್ಲಿ ನಾವು ಚರ್ಚೆ ಮಾಡಿದಾಗ ಗಂಧ ತೀಡಿದಂತಿರುತ್ತದೆ ಅನ್ನಂಗೆ ಹೊಸ ಪರಿಮಳ ಅವರಿಂದ ಮೂಡಿ ಬರ್ತಾ ಇತ್ತು. ಓಕೆ, ಸ್ವಾಮಿ ಅಂತವರನ್ನು ನೋಡಿದರೆ ನನಗೆ ನಮ್ಮ ದೇಶದಲ್ಲಿ ಇತರರು ಹೇಳುವಂತೆ ಅದ್ಭುತ ಆಶ್ಚರ್ಯಗಳಾಗುತ್ತಿರಲಿಲ್ಲ. ಏನಂಗಂದ್ರೆ ಅಲ್ಲಿ ಸಾಮಾನ್ಯವಾಗಿ BGL ಸ್ವಾಮಿ ಅವರನ್ನ ನೋಡಿದರೆ ಯಾರೇ ಆಗ್ಲಿ ಹೇಳ್ತಾ ಇದ್ರಂತೆ, ಅವರು ಅದ್ಭುತ, ಅವರಂತರು ಇಲ್ಲೇ ಇಲ್ಲ, ಆಶ್ಚರ್ಯ ಅವರನ್ನು ನೋಡಿದ್ರೆ ಅಂತ ಇದ್ರಂತೆ. ಹಂಗೇನ್ ನನಗೆ ಅನಿಸ್ತಾ ಇರ್ಲಿಲ್ಲಲ್ಲ ಅಂತಾರವ್ರು. ಯಾಕಿರ್ಬೋದು ಅನ್ನೋದನ್ನ ಮುಂದಿನ ಪ್ಯಾರಾದಲ್ಲಿ ಹೇಳ್ತಾರೆ. ಇದು ಬಹಳ ಮುಖ್ಯವಾಗಿರುವಂತ ಅಂಶ. ಸಾಮಾನ್ಯವಾಗಿ BGL ಸ್ವಾಮಿ ಅವರು ಭಾರಿ ಅದ್ಭುತನೇ, ಆದ್ರೆ ಇವ್ರಿಗೆ ಹಂಗ ಅನಿಸ್ತಿರ್ಲಿಲ್ಲಂತೆ. ಯಾಕೆ ಅಂತ ಉದಾಹರಣೆ ಕೊಡ್ತಾರೆ. ಯಾಕೆ ಅನ್ನೋದು ಬಹಳ ಮುಖ್ಯವಾದಂತ ಅಂಶ. ಇದನ್ನ ಕೇಳಬೇಕು ಮಕ್ಕಳಿಗೆ, ಮತ್ತೆ ಇದನ್ನ ಮನನ ಮಾಡಬೇಕಾಗತ್ತೆ. ಯಾಕೆ ಅಂದ್ರೆ ಮೇಧಾಶಕ್ತಿಯುಳ್ಳ ಅಂದ್ರೆ ಬುದ್ಧಿಮತ್ತೆ ಉಳ್ಳ, ಬುದ್ಧಿ ಚಾತುರ್ಯತೆ ಉಳ್ಳಂತಹ ಯಾವ ವ್ಯಕ್ತಿಯಾದರೂ ಅವರಂತೆ ಹಲವು ಕ್ಷೇತ್ರಗಳಲ್ಲಿ ಆಸಕ್ತಿಯನ್ನು ಬೆಳೆಸಿಕೊಂಡು ಕಾಡು ಹರಟೆಯಲ್ಲಿ ಕಾಲ ಕಳೆಯದೆ ಜ್ಞಾನಾರ್ಜನ ಸಂಶೋಧನೆಗಳಲ್ಲಿ ಜೀವನದ ಸಂತೋಷವನ್ನು ಕಾಣುವ ಅಭ್ಯಾಸ ಮಾಡಿಕೊಂಡರೆ ಅವರಂತೆಯೇ ಅದ್ಭುತರಾಗಬಹುದು. ನೋಡಿ, ಪ್ರತಿಯೊಬ್ಬರೂ ಸಹಿತ ಅದ್ಭುತರಾಗಬಹುದು. ಹೆಂಗೆ ಅಂದ್ರೆ ಮೇಧಾಶಕ್ತಿ ಉಳ್ಳ ಯಾವ ವ್ಯಕ್ತಿ ಆಗಿರ್ಲಿ, ಅಂದ್ರೆ ಎಲ್ಲರೂ ಆಗಕ್ಕಾಗುದಿಲ್ಲ, ಆದ್ರೆ ಮೇಧಾಶಕ್ತಿ ಇರಬೇಕು. ಅದು ಒಂದು ಅಮೋಘವಾಗಿರುವಂತ ಬುದ್ಧಿಮತ್ತೆ ಅಲ್ವಾ, ಅದಿರಬೇಕು. ಇದ್ರೆ ಅವರು ಹಲವು ಕ್ಷೇತ್ರಗಳಲ್ಲಿ ಆಸಕ್ತಿಯನ್ನು ಬೆಳೆಸಿಕೊಳ್ಳೋದ್ರ ಜೊತೆಗೆ ಇನ್ನೊಂದು ಬಹಳ ಮುಖ್ಯವಾದಂತ ಅಂಶ ಹೇಳ್ತಾರೆ. ಅದರಲ್ಲಿ ಬರೇ ಕಾಡು ಹರಟೆ ಹೊಡೆಯದೆ, ಕಾಲ ಕಳೆಯದೆ, ಆ ಕ್ಷೇತ್ರದಲ್ಲಿ ಜ್ಞಾನಾರ್ಜನೆಯನ್ನ, ಸಂಶೋಧನೆಯನ್ನ, ಸಾಧನೆಯನ್ನ ಮಾಡೋದ್ರ ಜೊತೆಗೆ ಆ ಕೆಲಸದಲ್ಲಿ ಸಂತೋಷವನ್ನು ಪಡಬೇಕು, ಜೀವನದ ಸಂತೋಷವನ್ನು ಪಡಬೇಕು. ಉದಾಹರಣೆಗೆ, ಪಾಠ ಮಾಡೋ ಮೂಲಕ ನಮಗೆ ಏನಾಗಬೇಕು, ಖುಷಿ ಅನಿಸ್ಬೇಕು. ಪಾಠ ಮಾಡೋದು ಎಂಜಾಯ್ ಅನಿಸ್ಬೇಕು ಅಲ್ವಾ. ನಮ್ಮ ಟೀಚರ್ ಸುಮಾರು ಜನ ಅದನ್ನ ಆಸ್ವಾದಿಸ್ತಾರೆ. ಪಾಠ ಮಾಡಿದ್ರೆ ಎನರ್ಜೆಟಿಕ್ ಖುಷಿಯ ಪಾಠ ಮಾಡ್ತಿರ್ತಾರೆ. ಹಾಗೆ ನಮ್ಮ ವಿದ್ಯಾರ್ಥಿಗಳು ಪಾಠವನ್ನು ಕೇಳೋದನ್ನ ಇವರು ಆನಂದಿಸ್ಬೇಕು, ಪಾಠದಲ್ಲಿ ಎಂಜಾಯ್ ಮಾಡ್ಬೇಕು, ಕೇಳ್ತಾ ಖುಷಿ ಪಡಬೇಕು. ಅದು ಬಿಟ್ಟು ಕಾಡು ಹರಟೆ ಮಾಡೋದು ಅಥವಾ ಉಪಯೋಗ ಇಲ್ಲದ ಕೆಲಸಗಳನ್ನು ಮಾಡೋದ್ರಿಂದ ಅವನ ಮೇಧಾಶಕ್ತಿ ವ್ಯಯ ಆಗುತ್ತೆ, ಅವನು ಅದ್ಭುತ ಆಗೋದಕ್ಕೆ ಆಗೋದಿಲ್ಲ ಅಲ್ವಾ. ಅದ್ಭುತ ಆಗಬೇಕು ಅಂದ್ರೆ ಮೇಧಾಶಕ್ತಿ ಇರುವಂತಹ ಯಾರೇ ಆದ ವ್ಯಕ್ತಿಯು ಹಲವು ಕ್ಷೇತ್ರಗಳಲ್ಲಿ ಆಸಕ್ತಿಯನ್ನು ಬೆಳೆಸ್ಕೊಂಡು ಕಾಡು ಹರಟೆಯಲ್ಲಿ ಕಾಲ ಕಳೆಯದೆ ಅಭ್ಯಾಸ, ಜ್ಞಾನಾರ್ಜನೆ, ಸಂಶೋಧನೆ ಮಾಡೋದ್ ಜೊತೆಗೆ ಅದರಲ್ಲಿ ಜೀವನ ಸಂತೋಷವನ್ನ ಕಾಣುವ ಅಭ್ಯಾಸ ಮಾಡಿಕೊಂಡ್ರೆ ಅವರು BGL ಸ್ವಾಮಿ ತರನೇ, BGL ಸ್ವಾಮಿ ಅದ್ಭುತನೇ, ಅವ್ರ ತರನೇ ಇವರು ಸಹಿತ ಅದ್ಭುತರಾಗಬಹುದು. ಎಷ್ಟು ಚೆನ್ನಾಗಿದೆ ಅಲ್ವಾ. ಹಾಗಾಗಿ ಪ್ರತಿಯೊಬ್ಬರಿಗೂ ಈ ಅವಕಾಶ ಇದೆ, ನಾವು ಗುರುತಿಸಿ ಅವಕಾಶವನ್ನು ಮಾಡಿಕೊಡ್ಬೇಕು ಅನ್ನೋದು. ಹಾಗೆ ಪಶ್ಚಿಮ ದೇಶಗಳಲ್ಲಿ ಅಂಥವರು ಹಲವರಿದ್ದಾರೆ. ಪಶ್ಚಿಮ ದೇಶಗಳು ಅಂದ್ರೆ ವೆಸ್ಟರ್ನ್ ಕಂಟ್ರೀಸ್, ಅದರಲ್ಲಿ ಫ್ರಾನ್ಸ್ ಇರ್ಬೋದು, ಜರ್ಮನಿ ಇರ್ಬೋದು ಅಲ್ವಾ, ಇಂಗ್ಲೆಂಡ್ ಇರ್ಬೋದು, ಅಮೇರಿಕ ಇರ್ಬೋದು. ಇವೆಲ್ಲವೂ ಈ ತರದ ಬಹುಮುಖ ವ್ಯಕ್ತಿತ್ವದ, ಬಹುಮುಖ ಪ್ರತಿಭೆಯ ವ್ಯಕ್ತಿಗಳು ಸಾಕಷ್ಟಿದ್ದಾರೆ. ಅವರು ಅದ್ಭುತ ಅನಿಸ್ತಾರೆ ನಮಗೆ. ಆದರೆ ನಮ್ಮ ದೇಶದ ಸದ್ಯದ ದುರಾದೃಷ್ಟ, ಮೇಧಾಶಕ್ತಿ ಇರುವ ಅನೇಕರಿಗೆ ಇತರ ಆಕರ್ಷಣೆಗಳ ರೋಗ ಬಡಿಯುತ್ತದೆ. ಎಷ್ಟು ಚೆನ್ನಾಗಿದೆ, ಮಹಾ ಬ್ರಿಲಿಯಂಟು, ಎಕ್ಸ್ಟ್ರಾಡಿನರಿ ಅವನು ಅಂತೇವಿ. ಆದರೆ ಅವನಿಗೆ ಏನಾರ ಒಂದು ಅಭ್ಯಾಸ, ಏನಾರ ಒಂದು ಚಟ, ಇದು ಏನಾಗ್ಬಿಡುತ್ತೆ, ಅವನನ್ನು ಅಧಂಪತನಕ್ಕೆ ತಳ್ಳಬೀಳುತ್ತೆ. ಅವನಲ್ಲಿರುವಂಥ ಮೇಧಾಶಕ್ತಿ ಅಪವ್ಯಯ ಆಗುತ್ತೆ, ವೇಸ್ಟ್ ಆಗ್ಬಿಡುತ್ತೆ. ಹಾಗಾಗಿ ಇದು ನಾವು ಗಮನಿಸಬೇಕಾದ್ರೆ ಬರೀದಿರುತ್ತೆ.
ವಿದ್ವತ್ತು ಸಂಶೋಧನೆಗಳಲ್ಲಿ ಸ್ವಲ್ಪ ಮೇಲೆ ಏರಿದ ತಕ್ಷಣ, ಏನಾದ್ರು ಸ್ವಲ್ಪ ಸಾಧನೆ ಮಾಡಿ ಒಂದು ಹಂತಕ್ಕೆ ಏರಿದಾನೆ ಅಂದ್ರೆ ತಾನು ಪ್ರೊಫೆಷನ್ ಆಗಲಿಲ್ಲವಲ್ಲ, ಉಪಕುಲಪತಿ ಆಗಲಿಲ್ಲಲ್ಲ, ನಿರ್ದೇಶಕನ ಆಗಲಿಲ್ವಲ್ಲ ಅನ್ನುವಂಥ ಕೊರಗು ಹಚ್ಕೊಂಡು, ಹಲವು ಇಂಥ ಹಚ್ಕೊಂಡು ಜ್ಞಾನದ ಬೆಳವಣಿಗೆಯಲ್ಲೇ ಜೀವನದ ಸಂತೋಷವನ್ನ, ರುಚಿಯನ್ನ ಅವರಿಗೆ ಹತ್ತುವುದೇ ಇಲ್ಲ. ಈ ಕೊರಗಿನಲ್ಲೇ ಕಾಲ ಕಳೆದು ಬಿಡ್ತಾರೆ. ತುಂಬಾ ಜನ ನೋಡ್ತೀವಿ ನಾವು ಇದನ್ನ, ಅಲ್ವಾ? ಏನೋ ಒಂದು ಒಳ್ಳೆ ಸಾಮರ್ಥ್ಯ ಇದೆ, ಏನೋ ಬುದ್ಧಿವಂತಿಕೆ ಇದೆ, ಆದರೆ ಇನ್ನೊಬ್ಬರ ಮೇಲಿನ ಜಲಸಿ ಅಥವಾ ಅಸಹನೆ, ಅಲ್ವಾ, ಮತ್ತೆ ಇನ್ನೊಬ್ಬರ ಬಗ್ಗೆ ಇರುವಂತ ಕಿಚ್ಚು ಅಥವಾ ಕೋಪ, ಇದೇನಾಗ್ಬಿಡುತ್ತೆ, ಅಥವಾ ತನಗೆ ಅವಕಾಶ ಸಿಗಲಿಲ್ಲ ಅನ್ನುವಂಥ ದುರಾಸೆ, ಅಥವಾ ಅದನ್ನು ಪಡಿಬೇಕು ಅನ್ನುವಂಥ ಹಂಬಲ, ಇದೇನಾಗ್ಬಿಡುತ್ತೆ, ಜೀವನದ ಸಂತೋಷವನ್ನ ಅನುಭವಿಸೋದಕ್ಕೆ ಅವಕಾಶನೇ ಆಗಲ್ಲ. ಅದರಲ್ಲಿ ಕೊರಗ್ತಾ ಆ ಕಾಲವನ್ನ ಕಳೆದು ಬಿಡ್ತಾರೆ. ಎಲ್ಲ ಸಮಯ ವೇಸ್ಟ್ ಆಗಿ ಹೋಗ್ಬಿಡುತ್ತೆ, ಅಲ್ವಾ? ಇದು ಆಗಬಾರ್ದು. ಏನು ಇದೆಯೋ ನಮ್ಮ ಎದುರಿಗೆ ಅವಕಾಶ, ಅದರಲ್ಲಿ ಸಾಧನೆಯನ್ನು ಮಾಡ್ತಾ ಅದರಲ್ಲೇ ಖುಷಿಯನ್ನು ಅನುಭವಿಸ್ತಾ ಹೋಗಬೇಕು. ಇದು ಬಹಳ ಮುಖ್ಯವಾಗಿ ನಾವು ಜೀವನದ ದೃಷ್ಟಿ, ಜೀವನ ಮೌಲ್ಯ ಅಥವಾ ಜೀವನದ ಪಥವನ್ನ ನಾವು ಹೇಗೆ ಕಾಣಬೇಕು ಅನ್ನುವಂಥ ಅಂಶವನ್ನ ಈ ಪ್ಯಾರದಲ್ಲಿ ಚರ್ಚಿಸ್ತಾರೆ. ಸರಿ, ಒಮ್ಮೆ ಸ್ವಾಮಿ ನನಗೆ ಹೇಳಿದರು, ಹೀಗೆ ಮಾತಾಡ್ತಾ, ಈ ವಿಶ್ವವಿದ್ಯಾನಿಲಯದ ಸಸ್ಯಶಾಸ್ತ್ರ ವಿಭಾಗದಲ್ಲಿದೆಯಲ್ಲ, ತೋರಿಸ್ತಾರೆ, ಈ ಬಾಟ್ನಿ ಅಥವಾ ಸಸ್ಯಶಾಸ್ತ್ರದ ವಿಭಾಗ ಇದೆಯಲ್ಲ, ಅಲ್ಲಿ ವಿದ್ಯುತ್ ಸೂಕ್ಷ್ಮದರ್ಶಕ ಯಂತ್ರ ಇದೆ ಅಂತದ್ದು ಬಹಳ ವಿಶೇಷ. ಅದು ಇದೇನು ಕಡಿಮೆ ಇದಲ್ಲ, ಇಲ್ಲಿರುವಂತ ಎಲೆಕ್ಟ್ರಾನಿಕ್ ಅಥವಾ ಎಲೆಕ್ಟ್ರಿಕಲ್ ಸೂಕ್ಷ್ಮದರ್ಶಕ ಇಂಥ ಯಂತ್ರ ಇದೆಯಲ್ಲ, ಆ ಸೂಕ್ಷ್ಮದರ್ಶಕ ಯಂತ್ರ ಸಾಮಾನ್ಯದ್ದಲ್ಲ ಇದು. ಹಾಗಾದ್ರೆ ಎಲ್ಲಿದಿದು ಅಂತ ಕೇಳ್ತಾರೆ. ಈ ಕೇಂಬ್ರಿಡ್ಜ್ ವಿಶ್ವವಿದ್ಯಾನಿಲಯ ಏನಿದೆಯಲ್ಲ, ಅಂತ ಕಡೆ ಇಂಗ್ಲೆಂಡ್ನಲ್ಲಿರುವಂಥ ಕೇಂಬ್ರಿಡ್ಜ್ ವಿಶ್ವವಿದ್ಯಾನಿಲಯ ಬಹಳ ವಿಶೇಷವಾದಂಥ ವಿಶ್ವವಿದ್ಯಾನಿಲಯ. ಅಲ್ಲಿ ವಿಶೇಷವಾದಂಥ ಕೆಲವು ಸಂಶೋಧನೆಗೆ ಬೇಕಾಗಿರುವಂಥ ಯಂತ್ರಗಳು, ವ್ಯವಸ್ಥೆಗಳು ಇದಾವೆ, ಅಲ್ವಾ? ಕೇಂಬ್ರಿಡ್ಜ್ ಮತ್ತೆ ಹಾರ್ವರ್ಡ್, ಅಮೆರಿಕದಲ್ಲಿ ಹಾರ್ವರ್ಡ್ ವಿಶ್ವವಿದ್ಯಾನಿಲಯಕ್ಕೂ ಕೂಡ 2-3 ಇಲಾಖೆಗಳು ಇಂಥ ಒಂದೊಂದು ಯಂತ್ರವನ್ನು ಹಂಚಿಕೊಂಡು ಅಂತ ದೊಡ್ಡ ದೊಡ್ಡ ಸಂಶೋಧನೆ ಮಾಡ್ತವೆ ನೋಡಿ. ಅಲ್ಲಿ 2-3 ಡಿಪಾರ್ಟ್ಮೆಂಟ್ನವರು, ಈಗ ಬಾಟ್ನಿ ಡಿಪಾರ್ಟ್ಮೆಂಟ್, ಜಿಯಾಲಜಿ ಡಿಪಾರ್ಟ್ಮೆಂಟ್ ಇರ್ಬೋದು, ಕೆಮಿಸ್ಟ್ರಿ ಡಿಪಾರ್ಟ್ಮೆಂಟು, ಫಿಸಿಕ್ಸ್ ಡಿಪಾರ್ಟ್ಮೆಂಟು, ಹಿಂಗೆ ಬೇರೆ ಬೇರೆ ಡಿಪಾರ್ಟ್ಮೆಂಟ್ನವ್ರು ಸೇರ್ಕೊಂಡ್ಬಿಟ್ಟು 2-3 ಈ ಥರದ ಸೂಕ್ಷ್ಮದರ್ಶಕ ಯಂತ್ರಗಳನ್ನು ಇಟ್ಕೊಂಡ್ಬಿಟ್ಟು ಅವರು ಪಾಳಿ ಮೇಲೆ ಅಥವಾ ಎರವಲ ಮೇಲೆ ಅದನ್ನು ಬಳಸ್ಕೊಂಡು ದೊಡ್ಡ ದೊಡ್ಡ ಸಂಶೋಧನೆ ಮಾಡ್ತಾರೆ. ಆದರೆ ನಮ್ಮಲ್ಲಿ ಅದು ಹೇಳ್ತಾರೆ, ಇಲ್ಲಿ ಅಂತ ಯಂತ್ರದ ಮೂಲಕ ನಮ್ಮ ದೇಶದಲ್ಲಿ ಎಷ್ಟೋ ಜನ ನೋಡುವ ಅಭ್ಯಾಸ ಬೆಳೆಸಿಕೊಂಡಿದ್ದಾರೋ ನಾನು ಕಾಣೆ. ಯಂತ್ರ ಇದೆ, ಆದರೆ ಬಳಸುವಂತಹ ಕೌಶಲ, ಮನೋಭಾವ, ಆ ದೃಷ್ಟಿ ನಮ್ಮ ಜನರಿಗೆ ಎಷ್ಟು ಜನಕ್ಕಿದೆಯೋ ಏನೋ, ನನಗಂತೂ ಸಿಗ್ಲಿಲ್ಲ ಒಬ್ರು ಅನ್ನುವಂಥ ತಮ್ಮ ಈ ವೀಕ್ಷಣೆಯನ್ನ ಅಥವಾ ತಮ್ಮ ಈ ಸಮಾಜವನ್ನು ಗಮನಿಸುವಂತ ದೃಷ್ಟಿಯನ್ನು ಇಲ್ಲಿ ಪರಿಚಯಿಸ್ತಾರೆ, ಅಲ್ವಾ? ಇದು ಅವರ ಕಾಲದಲ್ಲಿ ಅಥವಾ ಈಗೂ ಹಂಗೆ ಇದ್ದಾರೆ ಅಂತ ಅನ್ಕೋಣ. ಬೇಕಾದ್ರೆ ಸೌಲಭ್ಯ ಇದೆ, ಆದರೆ ಸರಿಯಾಗಿ ಬಳಸ್ಕೊಳುವಂಥವ್ರು ಎಷ್ಟು ಜನ? ಬೆರಳೆ ಎಣಿಕೆ ಎಷ್ಟು ಜನ, ಅಲ್ವಾ? ಇದು ನಾವು ಈ ಪಾಠದ ಮೂಲಕ ಮಕ್ಕಳಿಗೆ ಅರಿವಿಗೆ ತರಬೇಕು. ಬಹಳ ಮುಖ್ಯವಾಗಿ ನಾವು ಅದನ್ನು ಕಂಡುಕೋಬೇಕು. ನೋಡಿದರು ನಾನು ಕಾಣೆ, ನೋಡಿದರು ಅಂದ್ರೆ ಅದರಲ್ಲಿ ಏನು ನೋಡ್ಬೇಕು, ಸೂಕ್ಷ್ಮದರ್ಶಕ ಯಂತ್ರದಲ್ಲಿ ಏನು ಹುಡುಕ್ಬೇಕು, ಸಂಶೋಧನೆ ಮಾಡಬೇಕು. ಆ ನೋಡಿದರು, ಅದರಲ್ಲಿ ನೋಡಿದ್ರು ಸಹಿತ ಸ್ವಾಮಿಗೆ ಕಾಣುತ್ತಿದ್ದದ್ದು ಅವರಿಗೆ ಕಾಣುತ್ತಿರಲಿಲ್ಲ. ಸ್ವಾಮಿಯವರು ಹೇಳ್ತಾರೆ ಸಂಶೋಧನೆಯಲ್ಲಿ, ನೋಡ್ರೋ ಇಲ್ಲಿ ಇದು ಕಾಣ್ತಾ ಇದೆ, ಅಥವಾ ಅಲ್ಲಿ ಯಾವುದೋ ಒಂದು ಭಾಗ ನೋಡ್ಬೇಕು, ಝೈಲಮ್ ಇರ್ಬೋದು, ಫ್ಲೋಯಮ್ ಇರ್ಬೋದು, ಅಥವಾ ನೀರಿನ ಕಣಗಳಿರ್ಬೋದು, ಅಥವಾ ಅಲ್ಲಿರುವಂತ ಬೇರೆ ಬೇರೆ ಸೂಕ್ಷ್ಮಾಣು ಜೀವಿಗಳು ಇರ್ಬೋದು, ಅದು ಕಾಣ್ತಾ ಇದೆ ನನಗೆ ನೋಡ್ರಿ ಅಂದ್ರೆ ಅವ್ರಿಗೆ ಕಾಣ್ತಾನೆ ಇರ್ಲಿಲ್ಲ ಅಂತ ಎಷ್ಟೋ ಜನರಿಗೆ. ಅವ್ರ ಜೊತೆಲಿ ಇದ್ದಂತರಿಗೆ ವಿದ್ಯಾರ್ಥಿಗಳು ಇರ್ಬೋದು, ಅಥವಾ ಅವ್ರ ಜೊತೆಗಿರುವಂತ ಲೆಕ್ಚರ್ಸ್, ಸಹಪಾಠಿಗಳು ಇರ್ಬೋದು, ಅವ್ರಿಗೆ ಕಾಣ್ತಾನೆ ಇರ್ಲಿಲ್ಲ ಅಂತ. ನೋಡಿ, ಇಂಥ ಸ್ಥಿತಿಯಲ್ಲಿ ನಮ್ಮ ಶಿಕ್ಷಣದ ವ್ಯವಸ್ಥೆ ಪರಿಣಿತರಿದ್ದಾರೆ, ಅಲ್ವಾ? ಹಿಂಗಿದೆ. ಸರಿ, ಇತರರು 100 ಬಾರಿ ಇಣುಕಿ ತಿಣುಕಿದರೂ ತಪ್ಪಿಸಿಕೊಳ್ಳುತ್ತಿದ್ದ ಉತ್ತರವು ಸ್ವಾಮಿಗೆ ಕಣ್ಣಿಗೆ ಮೊದಲ ಬಾರಿಗೆ ಕಾಣುತ್ತಿತ್ತೆಂದು ಅವರ ಕೆಲಸ ಮಾಡುತ್ತಿದ್ದ ಸಹೋದ್ಯೋಗಿಗಳು ನನಗೆ ಹೇಳಿದ್ದಾರೆ. ಸ್ವಾಮಿಯವರು ಹೇಳಿದ್ದಲ್ಲ, ಅಲ್ವಾ? ಅವ್ರ ಜೊತೆಯಲ್ಲಿದ್ದಂತ ಸಹೋದ್ಯೋಗಿಗಳು ಹೇಳ್ತಾರಂತೆ, ನಾವು ಎಷ್ಟು ಹುಡುಕಿದ್ರು, ನಾವು ಎಷ್ಟು ಇಣುಕಿದ್ರು ತಿಣುಕಿದ್ರು ನಮಗೆ ಕಾಣೋದಿಲ್ಲ. ಸ್ವಾಮಿಯವರು ಸುಮ್ಮನೆ ನೋಡ್ತಿದ್ದಂಗೆ ಇಲ್ಲೇ ಇದೆಯಲ್ಲ, ಇದೇ ಇದು ಅಂತ ಐಡೆಂಟಿಟಿ ಮಾಡಿ ಅದನ್ನ ನೋಟ್ ಮಾಡಿಬಿಡ್ತಿದ್ರು. ಅಷ್ಟು ಸೂಕ್ಷ್ಮ ಇದೆ ಅವರಿಗೆ, ಅಷ್ಟು ಕ್ಲೀನ್ ಆಗಿ ಅದನ್ನು ಅಬ್ಸರ್ವ್ ಮಾಡಿ ಸ್ಟಡಿ ಮಾಡ್ತಾರೆ ಅನ್ನುವಂಥ ಅವರ ಸಾಮರ್ಥ್ಯವನ್ನ ಹೇಳ್ತಿದ್ರು. ಅದ್ರ ಜೊತೆಯಲ್ಲಿ ಇವರ ಕೊರತೆನೂ ಸಹಿತ ಅಲ್ಲಿ ಪ್ರೆಸೆಂಟ್ ಮಾಡ್ತಾ ಇದ್ರು. ಅದು ಸಹಿತ ಇಂಡೈರೆಕ್ಟ್ ನಮಗೆ ಕಾಣ್ತಾ ಇದೆ. ಸರಿ, ಯಾಕೆ ಅಂತ ಕೇಳಿದ್ರೆ,
ಯಾಕೆ ಅಂತ ಇವ್ರು ಕೇಳಿದ್ರು. ಯಾಕಂಗೆ ಅಂದ್ರೆ ತಾನು ಏನನ್ನು ಹುಡುಕಬೇಕೆಂಬ ಅರೆಕಲ್ಪನೆ ಬಹಳ ಇಂಪಾರ್ಟೆಂಟು. ನನಗೆ ಏನು ಬೇಕಿಲ್ಲಿ, ಏನು ಗಮನಿಸ್ ನೋಡಿ. ಈಗ ಪಾಠ ಮಾಡ್ತಿದ್ದೀವಿ ಅಂತಂದ್ರೆ ಈ ಪಾಠದಲ್ಲಿ ಏನು ಹುಡುಕ್ಬೇಕಿದ್ರಾಗೆ, ಏನು ಅಂಶವನ್ನ ಹೈಲೈಟ್ ಮಾಡಬೇಕು ಅನ್ನೋದು ನಮಗೆ ಮೊದಲೇ ಗೊತ್ತಿದ್ದಿದ್ರೆ ಅರೆ ಜ್ಞಾನ ಅಥವಾ ಅರೆ ಕಲ್ಪನೆ ಅಂದ್ರೆ ಇಷ್ಟಾರು ಗೊತ್ತಿರ್ಬೇಕು ನಮಗೆ ಅಂತ ಗೆಸ್ ಮಾಡಿದ್ರೆ ಆ ಪಾಠದಲ್ಲಿ ಏನಿದೆ ಅಂತ ಆರಾಮ್ಸೆ ಅರ್ಥ ಆಗುತ್ತೆ. ಆಶಯವನ್ನ ಓದ್ಕೊಳ್ಳಿಲ್ದಂಗೆ, ಆಶಯವನ್ನ ನಾವು ಮುಖ್ಯಾಂಶವನ್ನ ಗಮನಿಸ್ಲಿಲ್ದಂಗೆನೆ ಪಾಠ ನೋಡಕ್ ಹೋದ್ರೆ ಏನು ಗೊತ್ತಾಗೋದಿಲ್ಲ. ಏನು ಹುಡುಕ್ಬೇಕಿದ್ರೆ ಓದು ಉತ್ತರ ಬರೀ ಅಷ್ಟೇ ಆಗುತ್ತೆ ಅಲ್ವಾ. ಹಾಗಾಗಿ ಇಲ್ಲಿ ಬಹಳ ಮುಖ್ಯವಾಗಿ ಏನನ್ನ ನಾನು ಗಮನಿಸ್ಬೇಕು, ಸೂಕ್ಷ್ಮ ದರ್ಶಕ ಅಂತ ಇಟ್ಕೊಂಡು ಏನನ್ನ ಇಲ್ಲಿ ಹುಡುಕ್ಬೇಕು ನಾನು ಅನ್ನೋದು, ಏನನ್ನು ಗ್ರಹಿಸಬೇಕು ಅನ್ನೋದು ಅವ್ರಿಗೆ ಕಲ್ಪನಾ ಶಕ್ತಿ ಅವ್ರಿಗೆ ಇರ್ತಾ ಇತ್ತು. ಅರೆಕಲ್ಪನೆ ಸ್ವಾಮಿಗೆ ಮೊದಲೇ ಇರುತ್ತಿತ್ತು. ಅಲ್ಲದೆ ಪ್ರಕೃತಿಯಲ್ಲಿ ಸಸ್ಯದ ಕಾಂಡ, ಅದರ ನರ, ಅದರ ರಚನೆ ಅಲ್ವಾ, ಅವುಗಳ ವಿನ್ಯಾಸವನ್ನ ತಕ್ಷಣ ಗ್ರಹಿಸುವ ಕಲ್ಪನಾ ಶಕ್ತಿ ಅವರಿಗಿತ್ತು. ಯಾರಿಗಿತ್ತು? BGL ಸ್ವಾಮಿಯವರಿಗಿತ್ತು ಹೇಳ್ತಾರೆ. ಅದನ್ನು ಅವರು ಬೆಳೆಸಿಕೊಂಡಿದ್ದರು. ಅದು ಎಲ್ಲರಿಗೂ ಬರುತ್ತಾ? ಎಲ್ಲರಿಗೂ ಇದೆ. ಆದ್ರೆ ಅದನ್ನ ಬೆಳೆಸ್ಕೋಬೇಕು, ಅದು ಇಂಪಾರ್ಟೆಂಟ್ ಅಲ್ವಾ. ಅದನ್ನ ಪರಿಣಿತಿ ಮಾಡ್ಕೋಬೇಕು. ಇದನ್ನ ಪರಿಣಿತಿ ಮಾಡ್ಕೊಳೋದು ಅಂತ ಹೇಳ್ತೀವಿ. ಅವಾಗ ಪ್ರತಿಭಾವಂತನಾಗೋದಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ಅದನ್ನು ಅವರು ಬೆಳೆಸಿಕೊಂಡಿದ್ದರು. ಒಂದು ಎಕ್ಸಾಂಪಲ್ ಹೇಳ್ತಾರೆ. ಒಂದು ಸಣ್ಣ ಕಾಂಡವನ್ನು ಕತ್ತರಿಸಿ ವಿದ್ಯುತ್ ಸೂಕ್ಷ್ಮದರ್ಶಕ ಯಂತ್ರದಲ್ಲಿ ನೋಡಿದರೆ ಎಂತಹ ಅದ್ಭುತ ರಚನಾ ಶೈಲಿ, ವೈಖರಿ ಅಲ್ವಾ. ಅದರಲ್ಲಿ ಏನು ಒಂದು ವಿದ್ಯುತ್ ಸೂಕ್ಷ್ಮದರ್ಶಕ ಯಂತ್ರದಲ್ಲಿ ಒಂದು ಕಾಂಡದ ಅಡ್ಡ ಸೀಳಿಕೆಯ ಚಿತ್ರವನ್ನ ಏನೋ ಸ್ಲೈಡ್ ಅನ್ನ ತಗೊಂಡು ಅಲ್ಲಿ ಇಟ್ಟು ನೋಡ್ತಾ ಇದ್ರೆ ಏನದು ಅದ್ಭುತ, ಏನು ಅದ್ಭುತ ಅದ್ಭುತ ರಚನಾ ವೈಖರಿ ಕಾಣುತ್ತೆ ಗೊತ್ತೇ. ಒಂದೊಂದು ಜಾತಿಯ ಸಸ್ಯದ ಒಂದೊಂದು ಕಾಂಡಕ್ಕೂ ತನ್ನದೇ ಆದ ರಚನಾ ವೈಖರಿ ಇರುತ್ತದೆ ನೋಡಿ. ಇದು ಏನಂತೆ ಒಂದಕ್ಕೊಂದು ಹೇಗೆ ಹೋಲಿಕೆ ಮಾಡ್ತಾರೆ ಅದು ನೋಡಿದಾಗ, ಒಂದು ಕಾಂಡದ್ದು ಕತ್ತರಿಸಿಟ್ಟಾಗ ಇರುವಂತಹ ರಚನಾ ವೈಖರಿಗೂ ಆ ರಚನಾ ಶೈಲಿಗೂ, ಮತ್ತೊಂದು ಕಾಂಡ ಕತ್ತರಿಸಿಟ್ಟಾಗ ಅಲ್ಲಿ ನೋಡೋದಕ್ಕೂ ಎಲ್ಲ ಸಸ್ಯದ ಕಾಂಡಗಳೇ ಆದ ರಚನಾ ಶೈಲಿ ಬಹಳ ವೈವಿಧ್ಯತೆ. ಎಂತ ಅದ್ಭುತ ಅಲ್ವಾ. ಇದನ್ನ ನೋಡಿ ಎಷ್ಟು ಎಂಜಾಯ್ ಮಾಡ್ತಾರೆ. ಇದ್ರ ಜೊತೆಯಲ್ಲಿ ಇದಕ್ಕೊಂದು ಹೋಲಿಕೆ ಕೊಡ್ತಾರೆ ಅವರು. ಏನು ಹೋಲಿಕೆ ಕೊಡ್ತಾರೆ ಅನ್ನೋದು ಬಹಳ ಮುಖ್ಯ ಅಲ್ವಾ. ಇದನ್ನೆಲ್ಲ ಫೋಟೋ ಸಂಗ್ರಹಿಸಿ ಅದನ್ನು ಎಲ್ಲಿಗೆ ಹೋಲಿಕೆ ಕೊಡ್ತಾರೆ ಅಂತಂದ್ರೆ, ಒಂದು ಬಟ್ಟೆ ಅಥವಾ ಸೀರೆ ಯಂತ್ರ ಅಥವಾ ಸೀರೆನ ರಚನೆ ಮಾಡುವಂತ ಒಬ್ಬ ಕಲಾವಿದನಿಗೆ ಅಥವಾ ಒಬ್ಬ ಏನು ಡಿಸೈನ್ ಮಾಡ್ತಾನಲ್ಲ ಅವನಿಗೆ ಹೋಲಿಸಿ ಕೊಡ್ತಾರೆ ಅವರು. ಹೇಳ್ತಾರೆ ಇದನ್ನೆಲ್ಲ ಫೋಟೋ ತೆಗೆದು ಮುದ್ರಿಸಿಕೊಂಡರೆ ನಮ್ಮ ಸೀರೆಯ ಬಣ್ಣಗಳನ್ನು ಮುದ್ರಿಸುವವನಿಗೆ ಎಷ್ಟು ಎಂತ ಸಿರಿಯ ಗಣಿ ಗೊತ್ತೇ ಅಂತೀರಿ ಅಂತಾರವ್ರು. ಸಿಗುತ್ತೆ ಗೊತ್ತೇ ಅಂತಾರವ್ರು. ಅದನ್ನೆಲ್ಲ ಫೋಟೋ ತೆಗೆದು ಅವನ್ನೆಲ್ಲ ಪ್ರಿಂಟ್ ಹಾಕಿ ಕೊಟ್ರೆ, ಒಬ್ಬ ಈ ತರ ಡಿಸೈನ್ ಮಾಡಬಹುದು ಸೀರೆ, ಈ ತರ ಡಿಸೈನ್ ಮಾಡೋದು ಎಲ್ಲವೂ ಸಸ್ಯದ ಕಾಂಡದ ರಚನೆ ಅಲ್ವಾ. ಎಂತೆಂತ ಒಂದು ಆ ಡಿಸೈನ್ ರಚನೆಯ ಸಿರಿಯ ಗಣಿನೇ ಸಿಕ್ತು ಅನ್ಕೊಂತಾನಂತವನು ಅಲ್ವಾ. ಸರಿ, ಒಂದು ದಿನ ನನಗೆ ಹೇಳಿದರು ಅವರ ಮನೋಧರ್ಮವೇ ಅಂತದ್ದು. ಹಿಂಗೆಲ್ಲ ಅವರು ತಮಾಷೆಯಾಗಿ ಹೇಳಿ ಮತ್ತೆ ಇಂಥವೆಲ್ಲ ಸವಲತ್ತುಗಳನ್ನ ಬೇರೆ ಬೇರೆ ಕ್ಷೇತ್ರದ ಬಳಸ್ಕೋಬಹುದು ಅನ್ನೋದನ್ನ ಅವರು ಪರಿಚಯಿಸ್ತಾರೆ. ಹೀಗೆ ಅವರು ಯೋಚನೆ ಮಾಡೋ ಕ್ರಮ, ಅವರ ಮನಸ್ಥಿತಿ, ಅವರ ಮನೋಧರ್ಮವೇ ಅಂಥದ್ದಾಗಿತ್ತು ಅನ್ನೋದು. ಸರಿ, ಇಷ್ಟು ಅವರ ಸಂಶೋಧನೆಯ ವೈಖರಿ ಇಂದ ನಾವು ಗಮನಿಸಿದ್ವಿ. ಮತ್ತೆ ಅವರಲ್ಲಿರುವಂತಹ ಆಸಕ್ತಿ, ಇದು ಒಂದು ಅಂಶ ಗಮನಿಸಿ. ಮತ್ತೊಂದು ಅಂಶ, ಮತ್ತೊಂದು ಪ್ರತಿಭೆ ಅವರಲ್ಲಿದೆ. ಏನದು ಅಂತಂದ್ರೆ ಸಂಗೀತದ ಬಗ್ಗೆ. ಸಂಗೀತದ ಬಗ್ಗೆ ಏನು ಹೇಳ್ತಾರೆ, ಏನು ಅಂಶವನ್ನ ಎಲ್ಲಿ ಗುರುತಿಸ್ತಾರೆ ಅಂತ ನೋಡೋಣ. ಪಿಟೀಲು ನುಡಿಸುವಾಗ ಅವರು ಹುಡುಕುತ್ತಿದ್ದುದು ಶಬ್ದಗಳ ರಚನಾ ವೈಖರಿಯನ್ನು, ಅಂತ ಅನಂತ ರಚನೆಗಳ ಸಾಧ್ಯತೆಗಳನ್ನು ಇವರು ಗಮನಿಸ್ತಾ ಇದ್ರು ಅಲ್ವಾ. ಒಂದು ಪಿಟೀಲ್ ನುಡಿಸ್ತಿದ್ದಾರೆ ಅಂದರೆ ಆ ಶಬ್ದಗಳು ಏನು ರಚನೆ ಆಗ್ತಾವಲ್ಲ, ಶಬ್ದಗಳು ಬರ್ತಾವಲ್ಲ, ಆ ರಚನಾ ವೈಖರಿ ಅಲ್ವಾ, ಹೇಗೆ ಈ ಶಬ್ದಗಳನ್ನು ಹುಟ್ಟಿಸ್ಬೇಕಿದ್ರಲ್ಲಿ ಅಂತ ಅದರ ವೈವಿಧ್ಯತೆಯನ್ನು ಗಮನಿಸ್ತಾ ಇದ್ರು. ಮತ್ತು ಅದರ ರಚನೆ, ಅನಂತ ರಚನೆಗಳ ಸಾಧ್ಯತೆಗಳನ್ನು ಏನು ಡಿಫ್ರೆಂಟ್ ಮಾಡ್ಬೋದು, ಇನ್ನೇನು ಡಿಫ್ರೆಂಟ್ ಮಾಡ್ಬೋದು, ಇನ್ನೇನು ಬದಲಾಯಿಸ್ಬೋದು ಇದ್ರಾಗೆ ಅಂತ ನೋಡ್ತಾ ಇದ್ರಂತೆ ಅಲ್ವಾ. ಆ ಚಿತ್ರಕಲೆಯಲ್ಲೂ ಇಂಥ ರಚನಾ ಬಂಧಗಳನ್ನೇ ಅರಸುತ್ತಿದ್ದರು. ಚಿತ್ರ ಬರಿಬೇಕಾದ್ರೂ ಸಹಿತ ಅದೇ ತರದ ರಚನೆಯ ವೈಖರಿಯನ್ನು ಅವರು ಆಲೋಚಿಸ್ತಾ ಇದ್ರು. ನಮ್ಮಿಬ್ಬರಿಗೂ ಸಮಾನ ಪ್ರೀತಿ ಇದ್ದ ಮತ್ತೊಂದು ಅಂಶ ಅಂದ್ರೆ ಪ್ಯಾರಿಸ್ನ ಲೂರಾ ಚಿತ್ರಕಲಾ ಪ್ರದರ್ಶನ ಶಾಲೆಯನ್ನ ಕುರಿತು. ಇದ್ರ ಬಗ್ಗೆ ಅವ್ರಿಗೆ ಬಹಳ ಆಸಕ್ತಿ ಇತ್ತು. ಯಾವುದೋ ಪ್ಯಾರಿಸ್ನಲ್ಲಿರುವಂತ ಲೂರಾ ಚಿತ್ರಕಲಾ ಪ್ರದರ್ಶನ ಶಾಲೆ. ಏನಿತ್ತಲ್ಲಿ ಅಂದ್ರೆ ಅಲ್ಲಿಯ ಪ್ರಸಿದ್ಧ ಚಿತ್ರಗಳನ್ನು ಕುರಿತು ಹಲವು ಬಾರಿ ಮಾತನಾಡಿದ್ದೇವೆ.
ಅಲ್ಲಿರುವಂತ ರೇಖೆಗಳು ವರ್ಣಗಳಲ್ಲಿ ಎಂತೆಂಥ ರಚನಾ ಬಂಧಗಳನ್ನು ಸಾಧಿಸಬಹುದು ಎಂದು ಅವರು ಚಿಕ್ಕ ಮಕ್ಕಳಿಗೆ ಸಹಜವೆನಿಸುವ ಕೌತುಕವನ್ನು ಕಣ್ಣುಗಳಲ್ಲಿ ಸೂಚಿಸುತ್ತಿದ್ದರು. ಅಲ್ಲಿರುವಂತ ರೇಖಾ ನಕ್ಷೆಗಳಿರ್ಬೋದು, ರೇಖಾ ವಿನ್ಯಾಸಗಳಿರ್ಬೋದು, ಅದನ್ನ ಬಹಳ ಆಸಕ್ತಿಯಿಂದ ಅವರು ಅದನ್ನ ಪರಿಚಯಿಸ್ತಾ ಇದ್ರು, ಮಾತಾಡ್ತಾ ಇದ್ರು ಅಲ್ವಾ. ಇದು ಒಬ್ಬ ಕಲಾವಿದನಿಗೆ ಅಥವಾ ಸಾಧಕನಿಗೆ ಬೇಕಾಗಿರುವಂತಹ ಸೂಕ್ಷ್ಮ ಮನಸ್ಸು ಮತ್ತೆ ದೃಷ್ಟಿಕೋನ ಬಹಳ ಮುಖ್ಯವಾಗಿ ಇಲ್ಲಿ ಗಮನಿಸಬೇಕಾಗುತ್ತೆ. ಸರಿ, ಪ್ರಕೃತಿ ಇದನ್ನೆಲ್ಲ ಒದಗಿಸ್ಕೊಡುತ್ತೆ, ಬಹಳ ಮುಖ್ಯವಾಗಿ ಅದು ಗಮನಿಸಬೇಕು. ಪ್ರಕೃತಿಲಿ ಅದರಲ್ಲೂ ಸಸ್ಯಗಳಲ್ಲಿಯೂ ಅದನ್ನು ಹೋಲುವ ರಚನಾ ರಹಸ್ಯವೇನು? ಇಂಥ ಮನಸ್ಸು, ಬುದ್ಧಿ, ಕಲ್ಪನಾ ಶಕ್ತಿಗಳನ್ನು ರೂಢಿಸಿ ಬೆಳೆಸಿಕೊಂಡಿದ್ದ ಸ್ವಾಮಿಯವರಿಗೆ ಸೂಕ್ಷ್ಮದರ್ಶಕದ ಮೊದಲ ನೋಟದಲ್ಲೇ ಗುಟ್ಟು ಬಿಡುತ್ತಿತ್ತು. ಇದೆಲ್ಲವನ್ನೂ ಸಹಿತ ನೋಡಿ, ಸಂಗೀತದ ಸಾಧ್ಯತೆಗಳು, ಚಿತ್ರಕಲೆಯ ಸಾಧ್ಯತೆಗಳು, ಅಲ್ಲಿರುವಂಥ ರೇಖಾ ವಿನ್ಯಾಸಗಳು, ಹೊಸ ಹೊಸ ವೈವಿಧ್ಯತೆಗಳು, ಇದೆಲ್ಲವನ್ನೂ ಅವರು ಹುಡುಕ್ತಾ ಇದ್ದಂತಹ ಮನಸ್ಸು ಸಸ್ಯ ಕ್ಷೇತ್ರದಲ್ಲೂ ಸಹಿತ ಹೊಸ ಸಾಧ್ಯತೆಗಳ ಬಗ್ಗೆ ಅವರು ಪರಿಚಯಿಸ್ತಾ ಇದ್ರು ಅಥವಾ ಹುಡುಕ್ತಾ ಇದ್ರು. ಹಾಗಾಗಿ ಹೊಸದನ್ನ ಮಾಡ್ತಾ ಇದ್ರು. ಇಂಥ ಬುದ್ಧಿ ಕಲ್ಪನಾ ಶಕ್ತಿ ರೂಢಿಸಿಕೊಂಡು ಬೆಳೆಸಿಕೊಂಡಿದ್ದ ಸ್ವಾಮಿಯವರಿಗೆ ಸೂಕ್ಷ್ಮದರ್ಶಕ ಯಂತ್ರದಲ್ಲಿ ಮೊದಲ ನೋಟದಲ್ಲೇ ಏನ್ ನೋಡ್ಬೇಕು ಅನ್ನುವಂಥ ಗುಟ್ಟು ಕಂಡು ಬಿಡ್ತಾ ಇತ್ತು. ಸಸ್ಯ ಮತ್ತು ವನಗಳನ್ನು ಅವರೆಂದು ವನ ಸಂಶೋಧಕರಾಗಿ ನೋಡಿರಲಿಲ್ಲ. ಯಾವುದೇ ನೋಡ್ರಿ, ಜೀವಂತವಾಗಿ ಗಮನಿಸ್ಬೇಕು ಅಲ್ವಾ, ಭಾವನಾತ್ಮಕವಾಗಿ ನೋಡಬೇಕು. ವನ ಡ್ರೈ ಆಗಿ ನೋಡ್ತಾ ಇರಲಿಲ್ಲ ಅದನ್ನ. ಹಾಗೆ ಹೇಳ್ತಾರೆ, ಕಲೆಯ ರಸ, ಆನಂದ ಮತ್ತು ಕೌತುಕಗಳ ಅವರ ಸಂಶೋಧನೆಯ ಇನ್ನೊಂದು ಮುಖವಾಗಿರುತ್ತಿತ್ತು. ಅಲ್ಲಿ ರಸಮಯ ಆನಂದ ಇರಬೇಕಾಯ್ತು, ಸಂತೋಷ ಇರ್ತಿತ್ತು, ಮತ್ತೆ ಕೌತುಕ ಇರ್ತಿತ್ತು, ಏನು ಅಂತ ಹೊಸದನ್ನು ಹುಡುಕುವಂತಹ ಅಪೇಕ್ಷೆ ಇರ್ತಾ ಇತ್ತು. ಇದು ಎರಡು ಆ ಸಂಶೋಧನೆ ಮುಖ್ಯವಾಗಿರುವಂತಹ ಅಂಶಗಳಾಗಿದ್ವು. ಇದೊಂದೇ ಅವರ ಸಂಶೋಧನೆ ಕ್ಷೇತ್ರವಾಗಿರಲಿಲ್ಲ. ಇತಿಹಾಸ, ಸಾಹಿತ್ಯ, ಇತರ ಲಲಿತ ಕಲೆಗಳು ಅವರ ಸಂಶೋಧನೆಯ ಬುದ್ಧಿ ಕೆಲಸ ಮಾಡುತ್ತಲೇ ಇತ್ತು. ಅದು ಸಸ್ಯ ಕ್ಷೇತ್ರದಲ್ಲಿ ಸಂಗೀತ ಇಷ್ಟೇ ಅಲ್ಲ, ಮತ್ತೊಂದು ಸಾಹಿತ್ಯದಲ್ಲೂ ಅಷ್ಟೇ ಅಲ್ಲ, ಇತಿಹಾಸದಲ್ಲೂ ಅಷ್ಟೇ ಅಲ್ಲ, ಲಲಿತ ಕಲೆಗಳಲ್ಲೂ ಎಂಥ ವೈವಿಧ್ಯತೆಯ ವ್ಯಕ್ತಿತ್ವ ಇರ್ಬೋದು. ಅದಕ್ಕೆ ಇವರು ಬಹುಮುಖ ವ್ಯಕ್ತಿತ್ವದ ಪ್ರತಿಭೆ ಅಂತ ಕರಿತೇವೆ ಇವರನ್ನು. ಇವರು ಅಂತ ಒಂದು ಸಂಶೋಧನೆಯ ಬುದ್ಧಿ ಎಲ್ಲ ಕಡೆನೂ ಅವರು ಅಳವಡಿಸ್ತಾ ಇದ್ರು ಅಲ್ವಾ. ಹಾಗಾಗಿ ಇವರ ಅಧ್ಯಯನಶೀಲತೆಯೇ ಬಹಳ ವಿಶೇಷವಾಗಿತ್ತು. ಸಾಧಾರಣವಾಗಿ ನಾನು ಅವರ ಮನೆಗೆ ಹೋದಾಗ ಹೆಚ್ಚಾಗಿ ಮಾತನಾಡುತ್ತಿದ್ದೆವು. ಅವರು ನನ್ನ ಮನೆಗೆ ಬಂದಾಗ ಮಾತು ಕಡಿಮೆ, ನನ್ನಲ್ಲಿರುವ ಸಂಗೀತದ ರೆಕಾರ್ಡ್ಗಳನ್ನು ಕೇಳುತ್ತಿದ್ದರು. ಇವರೇನಾರು ಸಾಹಿತಿ ಮೊದಲೇ ಹೆಚ್ಚು ಮಾತು. ಇವರು ಎಸ್.ಎಲ್. ಭೈರಪ್ಪನವರು BGL ಸ್ವಾಮಿಯವರ ಮನೆಗೆ ಹೋದ್ರೆ ಹೆಚ್ಚು ಇವರೇ ಮಾತಾಡ್ತಾ ಇದ್ರು. ಅಕಸ್ಮಾತ್ BGL ಸ್ವಾಮಿ ಈ ಎಸ್.ಎಲ್. ಭೈರಪ್ಪನವ್ರ ಮನೆ ಕಡೆ ಏನಾದ್ರು ಬಂದ್ರೆ ಅವ್ರು ಮಾತಾಡ್ತಿರ್ಲಿಲ್ಲ, ತುಂಬಾ ಕಡಿಮೆ. ಇವರು ಏನು ಹೇಳ್ತಾರೆ ಅಷ್ಟೇ. ಆದ್ರೆ ಒಂದು ಮಾತ್ರ ತುಂಬಾ ಆಸಕ್ತಿ. ಅದೇನು ಅಂದ್ರೆ, ಯಹೂದಿ ಮೆನೋಹಿನ್ ಅಂತ ಹೇಳಿ ಒಬ್ಬ ಒಳ್ಳೆ ಪಿಟೀಲ್ ವಾದಕ. ಆ ಪಿಟೀಲ್ ವಾದಕನ ಸಂಗೀತವನ್ನು ಕೇಳೋದಕ್ಕೆ ತುಂಬಾ ಆಸಕ್ತಿ. ಆ ರೆಕಾರ್ಡ್ಗಳು ಇವರು ಎಸ್.ಎಲ್. ಭೈರಪ್ಪನವರ ಹತ್ರ ಇದ್ದು ಅದನ್ನು ಹೇಳ್ತಾ ಇದ್ರು ಅವರು. ಅವರಿಗೆ ಪಿಟೀಲ್ ಅಂದ್ರೆ ಮೆನೋಹಿನ್ನನ ಪಿಟೀಲ್ ಎಂದರೆ ಅವರಿಗೆ ತುಂಬಾ ಆಸೆ. ನನ್ನಲ್ಲಿರುವ ಮೆನೋಹಿನ್ನರ ರೆಕಾರ್ಡ್ಗಳನ್ನು ಪದೇ ಪದೇ ಹಾಕಿಸುತ್ತಿದ್ದರು. ಅದನ್ನ ರೆಕಾರ್ಡಿಗೆ ಹಾಕ್ಬಿಟ್ಟು ಟೈಪ್ ರೆಕಾರ್ಡ್ನಲ್ಲಿ ಅದನ್ನ ಕೇಳಿಸ್ಕೊಂತ ಇದ್ರು. ನೋಡಿ, ಈತನ ಹಾಗೆ ಪಿಟೀಲಿನ ಸರ್ವ ಸಾಧ್ಯತೆಗಳನ್ನು ಹುಡುಕಿ ಹೊರಹೊಮ್ಮಿಸುವ ವಾದಕ ಬೇರೆ ಯಾರಿದ್ದಾರೆ ಅಂತಂದು ಅದನ್ನು ಕೇಳ್ತಾ ಈ ತರ ಪ್ರಶ್ನಿಸ್ತಾ ಇದ್ದರಂತೆ. ನಮ್ಮವರು ಅಂದ್ರೆ ನಮ್ಮ ದೇಶದವರು, ನಮ್ಮ ಸಂಗೀತಗಾರರು ಏನು ಮಾಡ್ತಾರೆ ಅವರೆಲ್ಲ ಇದರಲ್ಲಿ, ಪಿಟೀಲ್ನಲ್ಲಿ ಏನೆಲ್ಲ ಸಾಧ್ಯತೆಗಳಿವೆ ಅದನ್ನ ಏನಾರ ಮಾಡಕ್ ಸಾಧ್ಯನಾ ಇವರು ಅನ್ನೋದಕ್ಕೆ ಹೇಳ್ತಾರೆ ಅವರು. ನಮ್ಮವರು ಏನೋ ಒಂದಿಷ್ಟು ಕೆಲಸಗಳನ್ನ ಮಾಡ್ತಾರೋ ಗೊತ್ತಿಲ್ಲ. ಪಿಟೀಲ್ನಲ್ಲಿ ಬ್ರೋಚೆವಾರೆ ಅಂತ ಹೇಳಿ ಒಬ್ಬ ಒಳ್ಳೆ ಸಂಗೀತಗಾರನ ಬಗ್ಗೆ ಹೇಳ್ತಾರವ್ರು. ಬ್ರೋಚೆವಾರೆ ವರವರ ಏನ್ ನುಡಿಸ್ತಾ ಇದ್ರು ಅದು ಬ್ರೋಚೆವಾ ಕುಯ್ದ ಹಾಗಿರುತ್ತದೆಯೇ ಹೊರತು ಪಿಟೀಲು ನುಡಿಸಿದ ಹಾಗಲ್ಲ. ಏನಿಂಗಂದ್ರೆ ಅಂತಂದ್ರೆ ಒಬ್ಬರದ್ದು ಒಬ್ಬ ಬ್ರೋಚೆವಾರನ್ನೋರು ಇರ್ಬೋದು ಅಥವಾ ಮೆನೋಹಿನ್ನನ ಪಿಟೀಲ್ ಇರ್ಬೋದು, ಅದನ್ನ ಅವ್ರು ನುಡಿಸ್ತಾ ಇದ್ರೆ, ಅವ್ರು ನುಡಿಸಿದ್ದನ್ನೇ ಅವ್ರು ನುಡಿಸಿದ್ರೆ ಅವ್ರು ನುಡಿಸಿದ್ದು ಇವ್ರು ಕೊಯ್ತಿದ್ದಾರೆ ಅನಿಸ್ತತೆ ಹೊರತು ನಿಜವಾಗ್ಲೂ ಪಿಟೀಲ್ ಮಾತಾಡ್ತಾ ಇತ್ತಾ ಅನ್ಸಿದ್ರೆ ಸಾಧ್ಯ ಆಗೋಲ್ಲ ಅಂತ. ಈಗ ಕೆಲವು ಕಡೆ ಗಮನಿಸ್ತೀವಿ ನಾವು. ಒಂದು ಎಕ್ಸಾಂಪಲ್ ನೋಡೋದಾದ್ರೆ, ಒಂದು ಹಾಡು ಬಹಳ ಸ್ಟ್ಯಾಂಡ್ ಆಗಿರುವಂತ ಬಹಳ ಪಾಪ್ಯುಲರ್ ಆಗಿರುವಂತ ಹಾಡನ್ನ ಏನ್ ಮಾಡ್ತಾರೆ, ಡಬ್ ಮಾಡಿ ಬೇರೆ ಸಾಹಿತ್ಯ ಆದ್ರೆ ಸಂಗೀತ ಅದೇ. ಅವಾಗ ಏನಾಗುತ್ತೆ, ಈ ಸಾಹಿತ್ಯದ ಹಾಡು ಕೇಳ್ತಾ ಇದ್ರು, ಅಲ್ಲಿ ಹಾಕಿದ್ರು,
ನಮಗೆ ಯಾವುದು ರಸಾಸ್ವಾದನೆ ಆಗ್ತಿರ್ತೈತಿ, ಹಳೇ ಏನು ಹೈಲೈಟ್ ಆಗಿರುತ್ತಲ್ಲ, ಪ್ರಭಾವ ಆಗಿರುತ್ತಲ್ಲ, ಮೂಲ ಸಂಗೀತನೇ ನಮಗೆ ಕೇಳ್ದಂಗೆ ಆಗ್ತಾ ಇರುತ್ತೆ. ಈ ಹಾಡಿನ ಏನು ಉಪಯೋಗ? ಮತ್ತೆ ಇದನ್ನು ಸಾಹಿತ್ಯ ರಚನೆ ಮಾಡಿ ಇದು ಈ ಹಾಡನ್ನ ಆ ಸಂಗೀತದಲ್ಲಿ ಅಥವಾ ಆ ರಾಗದಲ್ಲಿ ಹಾಡಿಸಿದ್ರೆ ಇದ್ರದ್ದು ಸತ್ವನೇ ಏನೂ ಇಲ್ಲಂಗೆ ಆಗುತ್ತೆ. ಹಂಗ ನಮ್ಮ ದೇಶದವರು ಅದನ್ನೇ ಇವರು ಕುಯ್ತಿರ್ತಾರೆ ಕುತ್ಕೊಂಡು ಅಂತ ಹೇಳ್ತಾರೆ ನೋಡಿ. ಈ ತರ ಹೋಲಿಕೆ ಇದ್ದಾಗ ನಮಗೆ ಏನಿದು ಅಂತ ವಾಕ್ಯ ಅರ್ಥ ಆಗುತ್ತೆ. ಓಕೆ ಸರಿ, ನುಡಿಸಿದ್ದು ಅದು ಬ್ರಚೆವ ಕುಯ್ದ ಹಾಗಿರುತ್ತದೆ ಹೊರತು ಪಿಟೀಲು ನುಡಿಸಿದ ಹಾಗಿರಲಿಲ್ಲ. ಅದೇ ಕೃತಿ ಅದೇ ರಾಗಬಂಧ ಅಲ್ವಾ? ಅದೇ ಕೃತಿ ಅದೇ ರಾಗಬಂಧ. ಪಿಟೀಲಲ್ಲೂ ಅದೇ, ವೀಣೆಯಲ್ಲೂ ಅದೇ ಅಲ್ವಾ? ಎರಡರಲ್ಲೂ ಅದೇ ನುಡಿಸಿದ್ರೆ ಏನು ಉಪಯೋಗ ಇದೆ? ಅವರು ಬ್ರಚೆವ ನುಡಿಸ್ತಾ ಇದ್ದಿದ್ದು ವೀಣೆ, ಇವರು ಪಿಟೀಲ್ನಲ್ಲಿ ವೀಣೆ ವಾದನ ತಕ್ಕೊಂಡು ಹೋದ್ರೆ ಎಷ್ಟು ಮಟ್ಟಿಗೆ ಸರಿಯಾಗುತ್ತೆ? ಅದೇ ಸೌಂಡ್ ಬಂದಂಗೆ ಆಗುತ್ತೆ ಹೊರತು ಪಿಟೀಲ್ ನುಡಿಸ್ದಂಗೆ ಆಗೋಲ್ಲ ಅನ್ನೋಂಥದ್ದು. ಸರಿ, ಇನ್ನೂ ಒಂದು ಎಕ್ಸಾಂಪಲ್ ಕೊಡ್ತಾರೆ ಅವರು. ಕ್ಲಾರಿನಾಟ್ನಲ್ಲೂ ಅದೇ, ಕ್ಲಾರಿನಾಟ್ ತಗೊಂಡು ಕ್ಲಾರಿನಾಟ್ ಅನ್ನೋ ಅದರದ್ದು ವಿಶೇಷತೆ ಅದನ್ನು ನುಡಿಸ್ದಂಗೆ ಆಗ್ಬೇಕು. ಅದು ಬಿಟ್ಟು ಇನ್ನೇನೋ ನುಡಿಸ್ದಂಗೆ ಆಗಬಾರ್ದು ಅಲ್ವಾ? ಅದಕ್ಕಾಗಿನೇ ಹೇಳ್ತಾರೆ ಅದೇ ಹಾಡುಗಾರಿಕೆಯಲ್ಲೂ ಅದೇ. ಆ ವಾದ್ಯದ ವಿಶೇಷತೆ ಏನು ಬಂತು ಅಲ್ವಾ? ಇದು ಅವರ ಪ್ರಶ್ನೆ, ಇದನ್ನು ಗಮನಿಸ್ಬೇಕು. ಸರಿ, ಈ ಕೃತಿ ಪದ್ಧತಿ ನಮ್ಮ ಸಂಗೀತದ ಬೆಳವಣಿಗೆಗೆ ದೊಡ್ಡ ಅಡ್ಡಗಲ್ಲಾಗಿ ನಿಂತು ಬಿಟ್ಟಿದೆ. ನಮ್ಮಲ್ಲಿ ಇತರ ಈ ಬೇರೆದನ್ನ ಇಲ್ಲಿ ಅನುಕರಣೆ ಮಾಡ್ತೇವೆ ಹೊರತು ನಮ್ಮಲ್ಲೇನು ಹೊಸದು ಮಾಡ್ತೀವಿ? ಇದು ಏನಾಗ್ಬಿಟ್ಟಿದೆ ಅಂದ್ರೆ ನಮ್ಮ ಹೊಸದ ಅನ್ವೇಷಣೆಯ ಒಂದು ಚಿಂತನೆಗೆ ಇದು ಅಡ್ಡಿ ಆಗ್ಬಿಡ್ತು ಅನ್ನುವಂಥ ತಮ್ಮ ಕೊರತೆಯನ್ನು ಹೇಳ್ಕೊಂತಾರೆ. ಸರಿ, ನಮ್ಮ ಸಂಗೀತಗಾರರಿಗೆ ಇದು ತಿಳಿಯುವುದೇ ಇಲ್ಲ. ತಂಜಾವೂರಿನಲ್ಲಿರುವಂತ ಈ ವಾಲಗದವ್ರ ಬಗ್ಗೆ ಹೇಳ್ತಾರೆ. ವಾಲಗದವರೊಬ್ಬರಿಗೆ ತಮ್ಮ ವಾದ್ಯದ ಸಾಧ್ಯತೆಗಳು ಏನೇನು ಅಂತ ಗೊತ್ತಿರೋದು ಅವ್ರಿಗೆ ಮಾತ್ರ ಅಲ್ವಾ? ಅವರು ಈ ತಂಜಾವೂರಿನಲ್ಲಿ ದೇವಾಲಯದಲ್ಲಿ ವಾಲಗವನ್ನ ನುಡಿಸ್ತಾರಲ್ಲ, ಅದರ ಸಾಧ್ಯತೆಗಳು ಅವ್ರಿಗೆ ಮಾತ್ರ ಗೊತ್ತು. ಹಂಗೆ ಒಂದು ರಾಗ ತಗೊಂಡು 3 ಗಂಟೆಗಳ ಕಾಲ ಅದನ್ನು ನುಡಿಸ್ತಾರಂತೆ. ಹಂಗಿದ್ರೆ ವಾಲಗದ ಸಾಧ್ಯತೆಗಳು ಏನೇನು ಅಂತ ತಂಜಾವೂರಿನ ವಾಲಗದವರಿಗೆ ಮಾತ್ರ ಗೊತ್ತು ಅಂತ ಹೇಳ್ಕಂತಾರೆ. ವಾಲಗ ಏನೇನು ಹೊರಡಿಸಬಹುದು ಅದೆಲ್ಲವನ್ನು ಹೊರಡಿಸಿ ಬೆಳೆಸಿ ಆ ರಾಗ ನಾವು ಕೇಳಿದ್ದಷ್ಟೇ ಅಲ್ಲ, ಇನ್ನೂ ಇಷ್ಟೆಲ್ಲ ಇದೆ ಅನ್ನಿಸಿ ಬಿಡಿಸ್ತಾರೆ ಅವರು. ಇದು ನಿಜವಾಗೂ ಆಗ್ಬೇಕಾಗಿರೋದು. ವಾಲಗದಲ್ಲಿ ಏನು ಸಾಧ್ಯತೆ ಅದನ್ನು ವಾಲಗದಲ್ಲಿ ನುಡಿಸ್ಬೇಕು. ಕ್ಲಾರಿನೆಟ್ನಲ್ಲಿ ಏನು ನುಡಿಸಕ್ ಸಾಧ್ಯನೋ ಅದನ್ನ ಅದರಲ್ಲಿ ನುಡಿಸ್ಬೇಕು. ಪಿಟೀಲ್ನಲ್ಲಿ ಏನು ನುಡಿಸಕ್ ಸಾಧ್ಯನ ಪಿಟೀಲ್ನಲ್ಲಿ ನುಡಿಸ್ಬೇಕು. ವೀಣೆಯಲ್ಲಿ ಏನು ನುಡಿಸಕ್ ಸಾಧ್ಯನ ವೀಣೆಯಲ್ಲಿ ನುಡಿಸ್ಬೇಕು. ಅದರದೇ ಆದಂತ ಆ ವಾದ್ಯಗಳಿಗೆ ಅದರದೇ ಆದಂತ ವಿಶೇಷತೆ ಇರುತ್ತೆ, ರಾಗ ಆ ಕೃತಿಗಳಿರ್ತವೆ ಅನ್ನೋದು ಇಲ್ಲಿ ಹಂಚ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಯಹೂದಿ ಮೆಹೋನಿನ್ನನ ಕೈಲಿ ಪಿಟೀಲು ತನ್ನೆಲ್ಲ ಧ್ವನಿಗಳಲ್ಲೂ ನುಡಿಯುತ್ತೆ. ಅವನು ಪಿಟೀಲಿನ ಮೇಲೆ ಇನ್ನೆಂಥದೋ ನುಡಿಸಿದ ಅನ್ನಿಸಲ್ಲ ಅಲ್ವಾ? ಪಿಟೀಲನ್ನು ಇಟ್ಕೊಂಡು ಪಿಟೀಲ್ನಲ್ಲಿ ಏನೇನು ಸಾಧ್ಯತೆಗಳಿದಾವೋ ಅದನ್ನ ಅವನು ನುಡಿಸ್ತಾನೆ. ಅದು ಏನೆಲ್ಲ ಸಾಧ್ಯತೆಗಳು ಪಿಟೀಲಿನಲ್ಲಿ ಸಾಧ್ಯ ಅನ್ನೋದನ್ನ ನಮಗೆ ಆಸ್ವಾದಿಸ್ತೀವಿ. ಅದು ಬಿಟ್ಟು ಪಿಟೀಲ್ನಲ್ಲಿ ಇನ್ನೇನೋ ನುಡಿಸಲ್ಲ ಅವನು. ಇನ್ನೇನೋ ನುಡಿಸಲ್ಲ ಅಂದ್ರೆ ವೀಣೆ ತರನೋ, ಕ್ಲಾರಿನೆಟ್ ತರನೋ, ವಾಲ್ಗದ ತರನೋ ನುಡಿಸೋದಿಲ್ಲ. ಹಾಗಾಗಿ ಅದು ನಮಗೆ ನಿಜವಾದ ಸಂಗೀತಗಾರನಿಗೆ ಅಥವಾ ಸಹೃದಯನಿಗೆ ಅದು ಸ್ವಲ್ಪ ತೊಂದರೆ ಅಥವಾ ಆ ರುಚಿ ಉಂಟಾಗುತ್ತದೆ ಅನ್ನುವಂಥ ಕೊರತೆಯನ್ನು ಇಲ್ಲಿ ಹಂಚ್ಕೊಂತಿದ್ದಾರೆ. ಸರಿ, ಸಂಗೀತದ ಬಗೆಗೆ ನಾನು ಹೆಚ್ಚು ಕಡಿಮೆ ಇದೇ ರೀತಿ ಬಹಳ ವರ್ಷಗಳಿಂದ ಆಲೋಚಿಸಿದ್ದೆ. ನನ್ನ ವಿಚಾರಗಳನ್ನು ಅವರಿಗೆ ಹೇಳಿದೆ. ಇದನ್ನ ತಮ್ಮ ಅಭಿಪ್ರಾಯಗಳನ್ನ ಹೇಳ್ಕೊಂತ BGL ಸ್ವಾಮಿಯವರಿಗೂ ಇದೇ ಮಾತನ್ನು ಹೇಳ್ತಾರೆ. ಹಿಂಗೆ ಮಾಡ್ತಾರೆ, ಇದು ಯಾಕೋ ನನಗೆ ಸರಿ ಹೋಗೋದಿಲ್ಲ ಅಂತ ಯಾರು SL ಭೈರಪ್ಪನವರು ನಮ್ಮ ದೇಶದ ಸಂಗೀತದ ಕೊರತೆಗಳ ಬಗ್ಗೆ ಅವ್ರ ಹತ್ರ ಚರ್ಚೆ ಮಾಡ್ತಾರೆ. ಚರ್ಚೆ ಮಾಡಿದಾಗ ಸ್ವಾಮಿ ಹೇಳ್ತಾರೆ, ಸ್ವಾಮಿ ಉತ್ಸುಕರಾದರು, ಅವರಿಗೂ ಸಹಿತ ಇದ್ರ ಬಗ್ಗೆ ಹಂಚ್ಕೋಬೇಕು ಅಂತ ಇತ್ತು. ತಕ್ಷಣ ಅವ್ರು ಹೇಳ್ತಾರೆ, ಹಾಗಾದರೆ ನೀವು ಒಂದು ಲೇಖನ ಬರೀಬೇಕು, ಸಂಗೀತಗಾರರನ್ನ ಓದುವ ಹಾಗೆ ಪ್ರಕಟಿಸೋಣ. ನಾನು ತಮಿಳಿಗೆ ಅನುವಾದಿಸಿ ಅಲ್ಲಿಯ ಸಂಗೀತಗಾರರು ರಸಿಕರು ಓದುವ ಹಾಗೆ ಮಾಡ್ತೀನಿ ಅಂದ್ರು. ಏನಾಯ್ತು ಇಬ್ಬರಲ್ಲೂ ಚರ್ಚೆ ಗೊತ್ತಾಯ್ತಾ? ಸಂಗೀತದ ಹೊಸ ಆವಿಷ್ಕಾರಗಳ ಬಗ್ಗೆ, ಹೊಸ ಸಾಧ್ಯತೆಗಳ ಬಗ್ಗೆ, ನಮ್ಮಲ್ಲಿರುವಂತ ಕೊರತೆಗಳನ್ನ SL ಭೈರಪ್ಪನವರು BGL ಸ್ವಾಮಿ ಜೊತೆ ಹಂಚಿಕೊಂಡಾಗ ಅವ್ರು ಹಂಗಾರೆ ಇದ್ರ ಮೇಲೆ ಒಂದು ಪುಸ್ತಕ ಬರೀರಿ ಅಂತಾರೋ. ಇದನ್ನ ನಾನು ಪ್ರಕಟಿಸ್ತೀನಿ, ತಮಿಳಿಗೂ ಇದನ್ನ ಅನುವಾದ ಮಾಡಿಬಿಟ್ಟು ತಮಿಳು ಸಂಗೀತಗಾರರು ಓದುವಂಗೆ ಮಾಡ್ತೀನಿ ಅಂತ ಹಂಚ್ಕೊಂತಾರೆ. ಆವಾಗ ಇವ್ರು ಹೇಳ್ತಾರೆ SL ಭೈರಪ್ಪರು, ನಾನೆಂದೆ ಕೇಳಿ ಕೇಳಿ ನನಗೆ ಸಂಗೀತದ ರೂಪರೇಷೆ ಗೊತ್ತಷ್ಟೇ. ನೋಡಿ,
ಕೇಳಿ ಕೇಳಿ ಅಂದ್ರೆ ಅರ್ಥ ನಾನು ಆ ಸಂಗೀತ ಈ ಸಂಗೀತ ಸ್ವಲ್ಪ ಆಲಿಸ್ತೀನಿ. ಹಂಗ ಆಲಿಸಿ ನನಗೆ ಸಂಗೀತದ ರೂಪರೇಷೆ ಗೊತ್ತೇ ಹೊರತು ನಿಮಗಾದ್ರೆ ಕರ್ನಾಟಕ ಸಂಗೀತದ ತಾಂತ್ರಿಕ ತಿಳುವಳಿಕೆ ಇದೆ. ನೀವು ನೇರವಾಗಿ ಕರ್ನಾಟಕ ಸಂಗೀತವನ್ನು ಕಲ್ತಿದ್ದೀರಿ ಗುರುಮುಖೇನ, ನಿಮಗೆ ಅದ್ರ ಬಗ್ಗೆ ನೇರವಾಗಿ ಮಾಹಿತಿ ಇದೆ. ನಾನು ಸುಮ್ಮನೆ ಕೇಳಿಸ್ಕೊಂಡು ಇವ್ರು ಹೆಂಗ್ ಮಾಡ್ತಾರೆ, ಅವ್ರ ಹೆಂಗೆ ನುಡಿಸ್ತಾರೆ, ಇದ್ರ ಸಾಧ್ಯತೆ ಏನು, ಇದ್ರ ಕೊರತೆ ಏನು, ಇದನ್ನ ನಾನು ನೋಡಿ ಒಂದು ವಿಮರ್ಶೆ ಮಾಡ್ತೇನೆ ಬಿಟ್ರೆ ನನಗೆ ನೇರವಾಗಿ ಸಂಗೀತದ ಬಗ್ಗೆ ಮಾಹಿತಿ ಇಲ್ಲ ಅಂತ ಹೇಳಕಂತಾರೆ. ಅದಕ್ಕಾಗಿನೇ ಈಗ ಪಿಟೀಲು ಕೂಡ ಕಲಿತಿದ್ದೀರಿ. ಆದ್ದರಿಂದ ನೀವು ಬರೀರಿ, ಅದನ್ನು ಓದಿ ನನ್ನ ವಿಚಾರಗಳನ್ನು ಅಲ್ಲಲ್ಲಿ ಸೇರಿಸಿ ಸೂಕ್ತ ಎನಿಸಿದ ಕಡೆ ಮಾರ್ಪಾಡು ಮಾಡಿ ನಾನು ಯೋಚಿಸುತ್ತೇನೆ, ಮಾರ್ಪಾಡು ಮಾಡೋದಕ್ಕೆ ನಾನು ಯೋಚಿಸ್ತೇನೆ ಅಂತಾರೆ. ನಾನು ಬೇಕಾದ್ರೆ ನಂದೇನು ಯೋಚನೆಗಳಿದಾವೆ ಆ ಯೋಚನೆಗಳನ್ನ ನಿಮ್ಮ ಲೇಖನದ ಜೊತೆಲಿ ಸೇರಿಸ್ತೀನಿ, ನೀವೇ ಇದಕ್ಕೆ ಸಂಪಟ್ಟಂತ ಲೇಖನ ಬರೀರಿ ಅಂತ ಇಬ್ರು ಚರ್ಚೆ ಮಾಡ್ತಾನೆ. ಈ ವಿಷಯ ಮುಂದೆ ನಮ್ಮಿಬ್ಬರಲ್ಲಿ 3-4 ಸಲ ಚರ್ಚೆಗೆ ಬಂತು. ಆತು, ನಾ ಹಿಂಗ್ ಬರೆಯೋಣ, ನೀವು ಬರೀರಿ, ನಾ ಬರೀರಿ, ಈ ತರ ಚರ್ಚೆ ನಡೀತು ಇಬ್ಬರಲ್ಲೂ. ಆದ್ರೆ ಏನಾಯ್ತು, ಸರಿ ನಾನು ಮೊದಲು ಬರೆಯುವುದು, ಲೇಖನವನ್ನು ನಾನು ಮೊದಲು ಬರೆಯುವುದು ಅವರು ಪರಿಷ್ಕರಿಸುವುದು ಅಂತ ಒಂದು ಒಪ್ಪಂದ ಮಾಡ್ಕೊಂಡ್ರು ಇಬ್ರು. ಯಾಕಂದ್ರೆ ಇವರೇ ಲೇಖಕರಾಗಿರೋದ್ರಿಂದ ನಾನೇ ಫಸ್ಟ್ ಬರಿತೀನಿ ಅಂತ. ಸರಿ, ಅಲ್ಲಿಂದ ಅನಂತರ ನಮ್ಮಿಬ್ಬರ ಹೆಸರನ್ನು ಪ್ರಕಟಿಸೋದು ಅಂತ ತೀರ್ಮಾನವಾಯಿತು. ಅದೇ ಸಂದರ್ಭದಲ್ಲಿ ಅವರು ಹೇಳಿದರು, ನೋಡಿ ನಾನೀಗ ಪಿಟೀಲು ಕಲಿತಿದ್ದೇನಲ್ಲ, ಹೇಳಿಕೊಡುವಂತ ಒಬ್ಬ ಮೇಷ್ಟ್ರಿಗಾಗಿ ಎಷ್ಟೋ ಹುಡುಕುತ್ತಿದ್ದೀನಿ ಗೊತ್ತೇ ಅಂತಾರೆ. ಏನು ಪಿಟೀಲ್ ಕಲಿತಾ ಇದ್ದೀನಿ ನಾ ಕರ್ನಾಟಕ ಸಂಗೀತ ಕಲ್ತೀನಿ, ಒಂದು ಹೊಸ ಒಂದು ವಾದ್ಯದ ಬಗ್ಗೆ ಕಲಿಬೇಕು ಅಂತ, ಪಿಟೀಲ್ ಕಲಿಬೇಕು ಅಂತ ನಾನು ಗುರುಗಳನ್ನ ಹುಡುಕ್ತಾ ಇದ್ದೀನಿ. ಆದ್ರೆ ನಮ್ಮಲ್ಲಿ ಪಿಟೀಲು ಗುರುಗಳ ಸ್ಥಿತಿ ಹೇಗಿದೆ ಅಂತ ಪರಿಚಯಿಸ್ತಾರೆ. ಅವ್ರೇನ್ ಮಾಡ್ತಾರೆ, ಯಾರಿಗೆ ಗುರುಗಳಿಗೆ ಕೇಳ್ರಿ, ಬರೋರೆಲ್ಲ ನಿಮಗೆ ಅಷ್ಟು ಕೃತಿ ಕಲಿಸ್ತೀನಿ, ಇಷ್ಟು ಜಾವಳಿ ಕಲಿಸ್ತೀನಿ ಅಂತಾರೆ ಹೊರತು ಪಿಟೀಲು ಕಲಿಸೋರು ಯಾರು ಇಲ್ಲ ಅಂತಾರೆ. ಈ ಕೊರತೆ ಗೊತ್ತಾಯ್ತಲ್ಲ, ಈ ಅಂಶದ ಈ ವಾಕ್ಯದ ಸಾರ ಏನು ಅಂದ್ರೆ, ಎಲ್ಲರೂ ನೋಡ್ರಿ ಈ ಪಿಟೀಲ್ನಲ್ಲಿ ಇಷ್ಟು ಜಾವಳಿಗಳಿದಾವೆ, ಯಾರೋ ಮಾಡಿಟ್ಟಿದ್ದು, ಇಷ್ಟು ಸಾಧ್ಯತೆಗಳಿದಾವೆ, ಇದನ್ನ ನಾನು ನಿಮಗೆ ಕಲಿಸ್ತೀನಿ. ಹೊಸದು ಪಿಟೀಲ್ನಲ್ಲಿ ಹೊಸ ಸಾಧ್ಯತೆಗಳನ್ನ ನುಡಿಸೋದಕ್ಕೆ ನನಗೆ ಕಲ್ಸಕ್ ನಮ್ಮಿಂದ ಆಗಲ್ಲ ಅಂತಾರೆ ಯಾವ್ರೇ ಗುರುಗಳಾದ್ರು. ಹಂಗಾಗಿ ಇವ್ರು ಹೇಳ್ತಾರೆ ಅಂತಾರೆ ಹೊರತು ಪಿಟೀಲು ಕಲಿಸೋರು ಯಾರು ಇಲ್ಲ, ಅದೇ ಜಡ್ಡುಗಟ್ಟಿದ ಪಾಠಗಳು ಏನ್ ರೆಡಿ ಇದಾವೆ, ಯಾರೋ ಹಿಂದೆ ಮಾಡಿಟ್ಬಿಟ್ಟಿದ್ದಾರೆ, ಅವೇ ಪಾಠಗಳನ್ನ ನನಗೆ ಟ್ರಾನ್ಸ್ಫರ್ ಮಾಡ್ತಾರೆ ಹೊರತು ಪಿಟೀಲನ್ನ ಹೇಗೆ ಸಾಧ್ಯಾಸಾಧ್ಯತೆಯಾಗಿ ನುಡಿಸಬಹುದು ಅನ್ನೋದನ್ನ ಕಲಿಸ್ತಾ ಇಲ್ಲ. ಅದು ಹೆಂಗಿರುತ್ತೆ ಅಂತ ಎಕ್ಸಾಂಪಲ್ ಹೇಳ್ತಾರೆ. ನಮ್ಮ ವಿಶ್ವವಿದ್ಯಾನಿಲಯಗಳ ಪಾಠದ ರೀತಿ, ನಮ್ಮ ವಿಶ್ವವಿದ್ಯಾನಿಲಯಗಳು ಸಹಿತ ಹೆಂಗಿರುತ್ತೆ ಅಂದ್ರೆ, ಒಂದು ರೆಡಿ ನೋಟ್ಸ್ ಇಟ್ಕೊಂಡ್ಬಿಟ್ಟಿರುತ್ತೆ ನಮ್ಮ ಲೆಕ್ಚರ್ಸ್, ನೋಟ್ಸ್ ಅಂತ ತಗೊಂಬಂದು ಟೈಪ್ ಪ್ರಕಾರ ಹಾಕ್ಬಿಡ್ತಾರೆ. ಏನು ಸುಮ್ಮನೆ ಹುಡುಗರಾದ್ರೆ ಸುಮ್ಮನೆ ಹೇಳ್ತಾ ಇರ್ತಾರೆ, ಪ್ರಾಕ್ಟೀಸ್ ಆಗ್ಬಿಡುತ್ತೆ, ಒಂದು 10-12 ವರ್ಷದಿಂದ ಸುಮ್ಮನೆ ಹೇಳ್ತಿರ್ತಾರೆ ಅಷ್ಟೇ. ಬಿಟ್ರೆ ಆ ವಿಷಯವನ್ನ ಅವತ್ತಿನ ಸಮಾಜಕ್ಕೆ, ಆ ಇರುವಂತ ವಿದ್ಯಾರ್ಥಿಗಳ ಚಿಂತನೆಗೆ ಅವರಿಗೆ ತಕ್ಕಂತೆ ಈ ಪಾಠವನ್ನು ಅಳವಡಿಸಿ ಚರ್ಚಿಸಿ ಅವರಿಗೆ ಇದನ್ನ ಪರಿಚಯಿಸಕ್ ಸಾಧ್ಯನಾ? ಇಲ್ಲ. ಯಾವ ವಿಶ್ವವಿದ್ಯಾನಿಲಯಗಳು ಈ ಸಾಧ್ಯತೆಗಳಿಲ್ಲ, ರೆಡಿ ಹೇಳ್ಬಿಡ್ತಾರೆ ಅಷ್ಟೇ. ಹಾಗಾಗಿ ನಮ್ಮ ವಿಶ್ವವಿದ್ಯಾನಿಲಯ ಬರುವಂತ ವಿದ್ಯಾರ್ಥಿಗಳು ಸಹಿತ ಮತ್ತೊಂದು ಟೇಪ್ ರೆಕಾರ್ಡ್ ಆಗಿ ಬಂತವೆ ಹೊರತು ಒಂದು ಹೊಸ ಸೃಜನಶೀಲವಾದಂತ ವ್ಯಕ್ತಿಯಾಗಿ ಬರೋದಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಯಾರು ಹೇಳ್ತಾರೆ ಈ ಮಾತನ್ನ? BGL ಸ್ವಾಮಿಯವರು ಹೇಳ್ತಾರೆ, ಮತ್ತೆ SL ಭೈರಪ್ಪನವರು ಈ ಲೇಖನವನ್ನ ಪರಿಚಯಿಸ್ತಾರೆ. ಸರಿ, ಈ ಸಂದರ್ಭದಲ್ಲಿ ನನ್ನ ಮನಸ್ಸು ನೆಲೆ ಕಾದಂಬರಿಯ ಸ್ವರೂಪವನ್ನು ಬದಲಿಸುವುದರಲ್ಲಿ ಮಗ್ನವಾಗಿತ್ತು. ನೆಲೆ ಅಂತ ಹೇಳಿ ಒಂದು ಕಾದಂಬರಿಯನ್ನ ಬರೆದಿದ್ರು, ಆ ಕಾದಂಬರಿಯನ್ನ ಸ್ವಲ್ಪ ಪರಿಷ್ಕರಣೆ ಮಾಡ್ತಾ ಇದ್ರು ಅವರು. ಹಾಗಾಗಿ ಆ ಸ್ವರೂಪವನ್ನು ಬದಲಾಯಿಸುವಂತ ಕೆಲಸದಲ್ಲಿದ್ರು. ಹಾಗಾಗಿ ಈ ಪೂರ್ತಿ ಇದನ್ನ ತೊಡಕನಕ್ಕಾಗ್ಲಿಲ್ಲ. ಅದು ಮುಗಿದ ನಂತರ ಈ ಸಂಗೀತದ ಲೇಖನ ಬರೆಯುವುದಾಗಿ ಒಪ್ಪಿಕೊಂಡೆ. ಅದನ್ನು ಮುಗಿಸುವ ಮೊದಲೇ ಸ್ವಾಮಿ ಇಲ್ಲವಾದರು. ನಾನೊಬ್ಬನೇ ಬರೆಯಲು ಉತ್ಸಾಹವಿಲ್ಲದೆ ಕೈ ಬಿಟ್ಟೆ. ನೋಡಿ, ಇದು ಆ ಸಂಗೀತದ ಬಗ್ಗೆ ಒಂದು ವಿಶೇಷವಾದಂತ ಕೃತಿ ಹೊರ ಹೊಮ್ತಿತ್ತು ಇಬ್ಬರಿಂದ. ಆದರೆ ಇವರು ನೆಲೆ ಕಾದಂಬರಿಯ ಸ್ವರೂಪವನ್ನು ಬದಲಿಸೋದು ಆ ಕೆಲಸ ಮುಗಿಸಿ ಆನಂತರ ಇದಕ್ಕೆ ಬರೋದ್ರಾಗೇನೆ ಸ್ವಾಮಿ ತೀರ್ಕೊಂಡ್ಬಿಟ್ಟಿದ್ರು. ಸರಿ, ಇಷ್ಟು ಅವರ ಇಬ್ಬರ ನಡುವಿನ ವಿಚಾರ. ಸರಿ, ಆ ನಂತರ ಏನಾಯ್ತು ನೋಡಿ, ಸ್ವಾಮಿಯವರು ನಿಮ್ಮ ಸ್ನೇಹಿತರಲ್ಲ, ನಮ್ಮ ಕಾಲೇಜ್ಗೆ ಒಂದು ಭಾಷಣಕ್ಕೆ ಬರುವಂತೆ ಒಪ್ಪಿಸಿ ಎಂದು ನನ್ನ ಕಾಲೇಜನ್ನು ನನಗೆ ಗಂಟು ಬಿದ್ದು ಸ್ವಾಮಿ ಒಪ್ಪಿಕೊಂಡರು. ಏನಾಗ್ಬಿಡ್ತು, ಒಂದಿನ ಸ್ವಾಮಿ ಅವರಿಗೆ ನಿಮ್ಮ ಫ್ರೆಂಡೇ ಸ್ವಾಮಿಯ, ಯಾಕಂದ್ರೆ ಒಬ್ಬ ಸೈಂಟಿಸ್ಟು ಸಸ್ಯಶಾಸ್ತ್ರದಲ್ಲಿ, ಅವರನ್ನು ಕರೆಸ್ರಿ ನಮ್ಮ ಕಾಲೇಜಿಗೆ, ಅವರು ನಮ್ಮ ವಿದ್ಯಾರ್ಥಿಗಳ ಹತ್ರ ಮಾತಾಡ್ಲಿ ಅಂತಂತ ಒಂದ್ಸರಿ SL ಭೈರಪ್ಪನವರ ಕಾಲೇಜ್ನವ್ರು ಕೇಳ್ಕೊಂತಾರೆ. ಆವಾಗ ಇವರು
ಸರಿ ಅಂತಂದು BGL ಸ್ವಾಮಿ ಅವರನ್ನ ಕೇಳ್ಕೊಂಡಾಗ, ಆದರೆ ಭಾಷಣದ ದಿನವನ್ನು ಕೆಲವು ಸಿದ್ಧತೆಗಳಾಗಬೇಕೆಂದು ಮುಂದೆ ಮುಂದೆ ಹಾಕುತ್ತಾ ಹೋದರು. ಕೊನೆಗೆ ಒಂದು ದಿನ ಅವರೇ ತಾರೀಕು ಕೊಟ್ಟು ಸ್ಲೈಡ್ ಪ್ರೊಜೆಕ್ಟರ್ ಬೇಕೆಂದರು. ಹೈಸ್ಕೂಲ್ ಮಕ್ಕಳಿಗೆ ಸಸ್ಯಶಾಸ್ತ್ರವನ್ನು ಹೇಗೆ ಬೋಧಿಸಬೇಕೆಂದು ಎಂಬುದು ಅದರ ವಿಷಯ. ಇದು ಏನು B.Ed ಕಾಲೇಜು, ಹಾಗಾಗಿ ಅಲ್ಲಿ ಲೆಕ್ಚರ್ಸಿಗೆ ಅಥವಾ ಅಲ್ಲಿ ಸ್ಟೂಡೆಂಟ್ಸಿಗೆ ಒಂದು ಡೆಮೋ ಕ್ಲಾಸ್ ಮಾಡಬೇಕಾಯಿತು. ಹೈಸ್ಕೂಲ್ ವಿದ್ಯಾರ್ಥಿಗಳಿಗೆ ಸಸ್ಯಶಾಸ್ತ್ರವನ್ನು ಹೇಗೆ ಬೋಧಿಸಬೇಕು ಅಂಥೇಳಿ ಒಂದು ಕ್ಲಾಸ್, ಅದ್ರ ಬಗ್ಗೆ ಕ್ಲಾಸ್ ಕೊಡ್ರಿ ಅಂತ BGL ಸ್ವಾಮಿ ಅವರನ್ನ ಆಹ್ವಾನಿಸಿದ್ದಾರೆ. ಆಹ್ವಾನಿಸಿದಾಗ ಅವರು ಹೇಳ್ತಾರೆ, ಕೆಲವು ಸ್ಲೈಡ್ಗಳು ಮತ್ತೆ ಕೆಲವು ಪ್ರೊಜೆಕ್ಟರ್ ಇದೆಲ್ಲ ಬೇಕು ನನಗೆ, ಅವೆಲ್ಲ ವ್ಯವಸ್ಥೆ ಮಾಡ್ಕೊಳ್ರಿ ಅಂದ್ರು. ಆತು ಅಂತ ಅವರು ರೆಡಿ ಮಾಡ್ಕೊಂಡ್ರು. ಈ ವಿಷಯದ ಬೋಧನಾ ಕ್ರಮದಲ್ಲೇ ಪರಿಣಿತಿ ಪಡೆದ ನಮ್ಮಲ್ಲಿದ್ದಾರೆ, ಅವರಲ್ಲೂ ಸಹಿತ ಚೆನ್ನಾಗಿ ಪರಿಚಯ ಆದಂತರು ಲೆಕ್ಚರ್ಸ್ ಇದ್ರು, ಹೇಳ್ತಾರೆ ಅವರು ಇದ್ರು. ಹೇಳಿ ಕೇಳಿ ಶಿಕ್ಷಣ ಕಾಲೇಜಿದು, ಆದರೆ ಸ್ವತಃ ಮೇಲ್ದರ್ಜೆಯ ವಿಜ್ಞಾನಿಯೊಬ್ಬರು ಮಕ್ಕಳಿಗೆ ಈ ವಿಜ್ಞಾನದ ಹೇಗೆ ಆಕರ್ಷಕವಾಗಿ ಬೋಧಿಸಬಹುದೆಂಬ ಮಾದರಿಯನ್ನು ವಿವರಿಸುತ್ತಿರುವಾಗ ಬೋಧನಾ ಕ್ರಮದ ಪರಿಣಿತರೆಲ್ಲ ನಿಬ್ಬೆರಗಾದರು. ಒಬ್ಬ ಸೈಂಟಿಸ್ಟೇ ಬಂದುಬಿಟ್ಟು ಸಸ್ಯಶಾಸ್ತ್ರದ ವಿಚಾರಗಳನ್ನ ವಿದ್ಯಾರ್ಥಿಗಳಿಗೆ ಹೇಗೆ ಪರಿಚಯಿಸಬೇಕು ಅನ್ನುವಂಥ ಕ್ಲಾಸ್ ಮಾಡಿದ್ರಲ್ಲ, ಆ ಕ್ಲಾಸನ್ನು ಕೇಳಿ ಅಲ್ಲಿರುವಂಥ ಪರಿಣಿತಿ ಇರುವಂಥ ಎಲ್ಲ ಲೆಕ್ಚರ್ಸು ಸಹಿತ ನಿಬ್ಬೆರಗಾದರು, ಆಶ್ಚರ್ಯಪಟ್ಟರು. ಇಂಥ ಸ್ವತಂತ್ರ ಆಲೋಚನೆಯು ಇವರಿಗೆ ಹೊಲದೇ ಇರಲಿಲ್ಲ. ಏನ್ ಹೇಳ್ತಾರೆ, ಈ ತರ ಟೆಕ್ಸ್ಟ್ ಬುಕ್ನಾಗಿರೋದು ಬಿಟ್ಟು ಅಥವಾ ಅದನ್ನು ತಗೊಂಡು ಇನ್ನೇನು ಡಿಫ್ರೆಂಟ್ ಆಗಿ ನಾವು ಮಕ್ಕಳಿಗೆ ಈ ವಿಷಯವನ್ನ ಪರಿಚಯಿಸಬಹುದು ಅನ್ನುವಂಥ ಆಲೋಚನೆನೇ ನಮ್ಮ ಲೆಕ್ಚರ್ಸಿಗೆ ಅಥವಾ ನಮಗೆ ಬಂದಿರಲಿಲ್ಲ. ಹಾಗೆ ಅವರು ಅದ್ಭುತವಾಗಿ ಪಾಠ ಮಾಡಿದ್ರು ಅಂತ ಅಲ್ಲಿ ಗಮನಿಸ್ತಾರೆ. ಸರಿ, ನಾನು ಸ್ವಾಮಿಯವರು ಜೊತೆಯಲ್ಲಿ ಕಾಡುಗಳಿಗೆ ಹೋಗಬೇಕು, ಅಲ್ಲಿ ಅವರು ಹಲವು ರೀತಿಯ ಸಸ್ಯಗಳನ್ನು ನನಗೆ ವಿವರಿಸಬೇಕು ಎಂದು ಯೋಚಿಸಿದ್ದೆವು. ಕೆಲವು ಸರಿ ಹಿಂಗೆ ಮಾಡ್ತಾರೆ, ಯಾಕೆ ಎಕ್ಸ್ಪರ್ಟ್ಸ್ ಅಲ್ಲ, ನಾವಿಬ್ರು ಕಾಡಿಗೆ ಹೋಗಿ ಕಾಡಿನಲ್ಲಿ ಎಲ್ಲ ಸಸ್ಯಗಳ ಬಗ್ಗೆ ನೀವು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ರಿ, ನಾನು ತಿಳ್ಕೊಂತ ಹೋಗ್ತೀನಿ ಅಂತಾರೆ. ಸರಿ, ತಂಜಾವೂರಿಗೆ ಹೋಗಿ ಓಲಗ ಕೇಳುವ ಯೋಚನೆ ಮಾಡಿದೆವು. ಅಷ್ಟೇ ಅಲ್ಲ, ಇವರು ತಂಜಾವೂರಿನ, ಯಾಕಂದ್ರೆ ಅಲ್ಲಿ ತಮಿಳುನಾಡಿನಲ್ಲಿ ಇದ್ದಂತಾರಲ್ಲ BGL ಸ್ವಾಮಿ, ಹಾಗಾಗಿ ತಂಜಾವೂರಿನ ವಾಲಗದ ಸಾಧ್ಯತೆಗಳ ಬಗ್ಗೆ ಒಂದು ರಾಗ ತಗೊಂಡ್ರೆ 3 ಗಂಟೆ ಅವ್ರು ಅದರಲ್ಲಿ ಸಾಧ್ಯವಾಗಿರುವಂಥದ್ದೆಲ್ಲ ನುಡಿಸ್ತಾರೆ ಅಂದಾಗ ನಾನು ಆ ವಾಲಗ ಕೇಳಬೇಕು ಅಂತ ಆಸಕ್ತಿ ಯಾರಿಗೆ? SL ಭೈರಪ್ಪನವರಿಗೆ. ಅಲ್ಲಿ ಹೋಗ್ಬೇಕು ಅಂತಾರೆ. ಅವರು ಹೀಗೆ ಇದ್ದಕ್ಕಿದ್ದಂತೆ ಇಷ್ಟು ಬೇಗ ಸಾಯುತ್ತಾರೆ ಎಂಬ ಕಲ್ಪನೆ ಇರುವುದು ಸಾಧ್ಯವಿರಲಿಲ್ಲ. ನಾವು ಇನ್ನು ಏನೇನು ಮಾಡಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ವಿ ನೋಡಿ. ಸಂಗೀತದ ಬಗ್ಗೆ, ಸಂಗೀತದ ಸಾಧ್ಯತೆಗಳ ಬಗ್ಗೆ, ಭಾರತೀಯರ ಸಂಗೀತದ ಕೊರತೆಗಳ ಬಗ್ಗೆ ನಾವು ಪುಸ್ತಕ ಬರಿಬೇಕಾಯಿತು. ಕಾಡುಗಳಿಗೆ ಹೋಗಿ ಸಸ್ಯಶಾಸ್ತ್ರದ ಬಗ್ಗೆ ನಾವು ಚೆನ್ನಾಗಿ ತಿಳ್ಕೋಬೇಕಾಗಿತ್ತು. ಇನ್ನು ಅಷ್ಟೇ ಅಲ್ಲ, ತಂಜಾವೂರಿನ ವಾಲಗದವ್ರ ಬಗ್ಗೆ ನಾನು ತಿಳ್ಕೊಂಡು ವಾಲಗದ ಸಾಧ್ಯತೆಗಳ ಬಗ್ಗೆ ನಾನು ಗ್ರಹಿಸಬೇಕಾಗಿತ್ತು. ಹಿಂಗೆ ಇನ್ನೂ ಏನೇನೋ ಬಹಳಷ್ಟು ಯೋಜನೆಗಳನ್ನು ಇಟ್ಟುಕೊಂಡಿದ್ವು. ಆದರೆ ಇದ್ದಕ್ಕಿದ್ದಂಗೆ ದೂರ ಆಗ್ಬಿಟ್ರು ಅಂತಂದು ಬಹಳ ಬೇಸರ ಪಟ್ಕೊಂತಾರೆ. ಸರಿ, ಸಾಧ್ಯವಿರಲಿಲ್ಲ. ಸಾಧಾರಣವಾಗಿ ಸಾವು ನನ್ನನ್ನು ದುಃಖದಲ್ಲಿ ಮುಳುಗಿಸುವುದಿಲ್ಲ ನೋಡಿ. ಆಗ್ಲೇ ನಾನು ಪ್ರಾರಂಭದಲ್ಲಿ ಹೇಳಿದೆ, SL ಭೈರಪ್ಪನವ್ರಿಗೆ ಕಷ್ಟದಲ್ಲೇ ಬೆಂದು ಬಂದಂತ ಒಬ್ಬ ಪಕ್ವಯುತವಾಗಿರುವಂತ ಸಾಹಿತಿ. ಇವೆಲ್ಲ ಸಾವು ಕಷ್ಟ ಎಲ್ಲವನ್ನೂ ಉಂಡಂತರು. ಹಾಗಾಗಿ ಅವರಿಗೆ ಸಾವು ಅಷ್ಟು ಸುಲಭವಾಗಿ ಅವರಿಗೆ ದುಃಖ ತಂದು ಕೊಡ್ತಿರ್ಲಿಲ್ಲ ಅಥವಾ ಅದರಲ್ಲಿ ಮುಳುಗಿಸ್ತಾ ಇರಲಿಲ್ಲ. ದುಃಖ ಇದ್ರೂ ದುಃಖದಲ್ಲೇ ಮುಳುಗ್ತಾ ಇರಲಿಲ್ಲ. ಅವರು ಸ್ವಲ್ಪ ಸ್ಥಿತಪ್ರಜ್ಞರಾಗಿ ಇರ್ತಾ ಇದ್ರು. ಆದರೆ ಸ್ವಾಮಿ ಸತ್ತಾಗ ನಾನು ಹಲವು ದಿನ ದುಃಖದಲ್ಲಿ ಮಂಕಾಗಿದ್ದುದು ಮಾತ್ರವಲ್ಲ, ಜೀವನದ ಮೂಲಭೂತ ಪ್ರಶ್ನೆ ಅವರಿಗೆ ಬಂತು. ಏನು? ಭಾವನೆಗಳು ನನ್ನನ್ನು ತುಂಬಿಕೊಂಡವು. ಮೂಲಭೂತ ಪ್ರಶ್ನೆ, ಏನಿದು ಸಾವು, ಏನು ಈ ಜೀವನದ ಸಾರ ಅನ್ನುವಂಥ ಪ್ರಶ್ನೆ ನನಗೆ ಮತ್ತೆ ಮತ್ತೆ ಪ್ರಶ್ನಿಸುವಂಥದ್ದು. ಅಂದ್ರೆ BGL ಸ್ವಾಮಿಯವರ ಸಾವು ಹೇಗೆ ಕಾಡ್ತಿವರಿಗೆ ಅಂತಂದ್ರೆ, ಅವರಿಗೆ ಏನು ದುಃಖದಲ್ಲಿ ಮುಳುಗಿಸ್ಬಿಡ್ತು. ಅಷ್ಟೇ ಅಲ್ಲ, ಜೀವನದ ಮೂಲಭೂತ ಪ್ರಶ್ನೆ, ಜೀವನ ಅಂದ್ರೆ ಏನು ಅಂತ ಪ್ರಶ್ನೆ ನನಗೆ, ಅವರ ಸಾವು ನನಗೆ ಎಚ್ಚರಿಸ್ತು, ಆ ಪ್ರಶ್ನೆ ಹಾಕ್ತು. ಅಷ್ಟೇ ಅಲ್ಲ, ಭಾವನೆಗಳು ನನ್ನನ್ನು ತುಂಬಿಕೊಂಡವು. ಸ್ವಾಮಿ ಆಹಾರದಲ್ಲಿ ಕ್ಲುಪ್ತವಾಗಿದ್ದವರು, ಅಂದ್ರೆ ಕಡಿಮೆ ಆಹಾರವನ್ನು ತಿಂತಾ ಇದ್ರು. ಓದು ಬರಹ ಸಂಶೋಧನೆಗಳಲ್ಲಿ ತಮ್ಮನ್ನು ತಾವು ವಿಪರೀತವಾಗಿ ಸವಿಸಿಕೊಂಡಿದ್ದರು. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ, ಎಂತ ಮಾತು. ಅವರು ತಿನ್ನೋದು ಉಣ್ಣೋದರಲ್ಲಿ ಬಹಳ ಕಡಿಮೆ, ಕಡಿಮೆ, ಆದರೆ ಸಂಶೋಧನೆಗಳಲ್ಲಿ, ಬರಹಗಳಲ್ಲಿ ಅಥವಾ ಇಂಥ ಸಾಧ್ಯತೆಗಳಲ್ಲಿ ಹೆಚ್ಚು ಸವಿಸಿಕೊಂಡಿದ್ದರು, ಅದರಲ್ಲಿ ಮಗ್ನರಾಗುತ್ತಿದ್ದರು. ಎಷ್ಟು ಚೆನ್ನಾಗಿದೆ ನೋಡಿ ಅಲ್ವಾ. ಅದರಲ್ಲಿ ಮಗ್ನರಾಗೋದಷ್ಟೇ ಅಲ್ಲ, ಅದರಲ್ಲಿ ಸಂತೋಷ ಪಡ್ತಾ ಇದ್ರು. ಇದು ನಾವು ಇಂಥ ಸಾಧಕರಿಂದ ಕಲಿಬೇಕಾಗಿರೋದು. ಹೇಗೆ ತಮ್ಮನ್ನು ತಾವು ತೊಡಗಿಸ್ಕೊಂತ ಇದ್ರು ಅನ್ನೋ ಸೌಸ್ಕೊಂಡ್ಬಿಟ್ಟಿದ್ದಾರೆ ಅದಕ್ಕಾಗಿ ಅಂತ ಹೇಳ್ಕೊಂತಾರೆ ಅಲ್ವಾ. ಸಂತೋಷ ಪಡ್ತಿದ್ದರು. ಸಂತೋಷವಿದ್ದಲ್ಲಿ ಯಾರು ಸವಿಯುವುದಿಲ್ಲ ಅಲ್ವಾ. ಸಂತೋಷ ಇದ್ರೆ ಸವಿಯೋದಿಲ್ಲ, ಆದರೆ ಸವಿಸಿಕೊಂಡರು ಅಂದ್ರೆ ಇಡೀ ಜೀವನದ
ಸಮಯ ಅದಕ್ಕಾಗಿ ಮೀಸಲಿಡ್ತಾ ಇದ್ರು. ಅದ್ರ ಜೊತೆಗೆ ಒಂದಿಷ್ಟು ಸಂತೋಷನೋ ಅನುಭವಿಸ್ತಾ ಇದ್ರು. ಅಂದ್ರೆ ಯಾರು ತಮ್ಮ ಕೆಲಸದಲ್ಲಿ ಸಂತೋಷ ಪಡ್ತಾರೆ ಅದು ಸವೆದ್ರು ಅಂತ ಹೇಳೋದು ಸರಿ ಆಗ್ಲಿಕ್ಕಿಲ್ಲ ಅಂತ ಅವರದೇ ಮಾತನ್ನ ಮತ್ತೊಂದ್ಸರಿ ಸಮಾಧಾನ ಪಟ್ಕೊಂತಾರೆ. ಅವರು ಮೊದಲಿನಲ್ಲೂ ಕ್ರಮವಾಗಿ ಲಘು ವ್ಯಾಯಾಮವನ್ನು, ಮುಂಜಾನೆ 4-5 ಮೈಲಿ ತಿರುಗಾಟವನ್ನು ಇಟ್ಟುಕೊಳ್ಳಬೇಕಿತ್ತು ಎನಿಸುತ್ತದೆ. ಯಾಕಂದ್ರೆ ಅವ್ರು ಸತ್ತಿದ್ದು ತುಂಬಾ ಕೊರತೆ ಆಗ್ಬಿಡ್ತಾರೆ ಇವರಿಗೆ. ಅವರು ದಿನ ಬೆಳಗ್ಗೆ 1 ಗಂಟೆ 2 ಗಂಟೆ ವ್ಯಾಯಾಮ ಮಾಡ್ಬೇಕಾಯ್ತು ಅಥವಾ ವಾಕ್ ಮಾಡ್ಬೇಕಾಯ್ತು. ಹಂಗಿದ್ರು ಉಳಿತಿದ್ರೇನೋ ಇಲ್ಲ ಅಲ್ವಾ? ಅಂದ್ರೆ ಮುಂದಕ್ಕೆ ಅದೇ ಮಾತು ಹೇಳ್ತಾರೆ. ಆದರೆ ಈ ಕ್ರಮವನ್ನು ಇಟ್ಟುಕೊಂಡವ್ರಿಗೆ ಎಷ್ಟು ಜನ ಸ್ವಾಮಿ ಅವರು ಸತ್ತ ವಯಸ್ಸಿಗಿಂತ ಮೊದಲೇ ಸತ್ತಿಲ್ಲ? ಇಟ್ಟುಕೊಳ್ಳದಿವರು ಯಾರು ಇವೆಲ್ಲ ಅಭ್ಯಾಸ ಇಟ್ಕೊಂಡಿಲ್ಲ ಅವರು ಸ್ವಾಮಿಯವರಿಗಿಂತ ದೀರ್ಘಕಾಲವಾಗಿಲ್ಲ ಎಂಬ ಹೋಲಿಕೆಗಳು ಮನಸ್ಸಿಗೆ ಬಂದಾಗ ಇಂಥ ವ್ಯಕ್ತಿಗಳ ಆಯುಷ್ಯದ ಸಾವಿನ ಕಾರಣಗಳು ಹುಡುಕುವುದು ನಮ್ಮ ದುಃಖಕ್ಕೆ ತಗಲು ಹಾಕಿಕೊಳ್ಳಲು ನಾವು ಸೃಷ್ಟಿಸುವ ಒಂದು ನಿಮಿತ್ತ ಮಾತ್ರ ಎನಿಸುತ್ತದೆ ಹೇಳ್ಕಂತಾರೆ. ಅಯ್ಯೋ ಹಂಗಿದ್ರೆ ಹಾಕಿತ್ತನೋ ಹಿಂಗಿದ್ರೆ ಹಾಕಿತ್ತನೋ ಅನಿಸ್ತತಿ. ಆದ್ರೆ ಯಾಕೆ ಹಂಗ ಅಂತೀವಿ ನಾವು ಅಂದ್ರೆ ಅವ್ರು ಇರ್ಬೇಕಾಗಿತ್ತು ಅನ್ನೋದಷ್ಟೇ. ಆದ್ರೆ ಅವ್ರ ಕೊರತೆ ಹಂಗೆ ಕಾಡ್ಬಿಡ್ತು ಅವರಿಗೆ ಅಲ್ವಾ? ಅಯ್ಯೋ ಅವ್ರು ವ್ಯಾಯಾಮ ಮಾಡಿದ್ರೆ ಇರ್ತಿದ್ರೇನೋ ಅಥವಾ ವಾಕ್ ಮಾಡಿದ್ರೆ ಇರ್ತಿದ್ರೇನೋ ಅನಿಸ್ತಾ ಇತ್ತು. ಯಾಕೆ ಉದಾಹರಣೆಗೆ ವ್ಯಾಯಾಮ ವಾಕು ಮಾಡುವವರು ಎಷ್ಟೋ ಜನ ಸ್ವಾಮಿ ಅವರ ವಯಸ್ಸಿಗಿಂತ ಬೇಗನೆ ಸತ್ತೋಗಿದ್ದಾರೆ. ಹೋಗ್ಲಿ, ಏನೋ ಈ ತರ ಅಭ್ಯಾಸ ಇಟ್ಕೊಂಡೇ ಇರೋರು, ವ್ಯಾಯಾಮ ಅಥವಾ ವಾಕು ಇಟ್ಕೊಂಡೇ ಇರೋರು ಅದನ್ನ ಮಾಡೇ ಇಲ್ಲ ಅವ್ರ ಜೀವನದಲ್ಲಿ. ಆದ್ರೂ ಸ್ವಾಮಿಯವ್ರಿಗಿಂತ ಎಷ್ಟೋ ಹೆಚ್ಚು ದಿನ ಹೆಚ್ಚು ವರ್ಷ ಬದುಕಿದ್ದಾರೆ. ಹಾಗಿದ್ರೆ ಸಾವು ಅಂದ್ರೆ ಏನು ಅಲ್ವಾ? ಸ್ವಾಮಿಯವರ ಸತ್ತಿದ್ದು ಹೇಗೆ? ಅದ್ರ ಕಾರಣಗಳು ಹುಡುಕಕ್ಕೆ ಹೋದ್ರೆ ಯಾಕೋ ಅಷ್ಟು ಸರಿ ಅನ್ಲಿಕ್ಕಿಲ್ಲ. ಯಾಕೆ ಹುಡುಕ್ತೀವಿ ನಾವು? ಹಿಂಗಾಗಿದ್ರೆ ಅಂತ ಯಾಕೆ ಅನ್ಕೊಂತೀವಿ ಅಂದ್ರೆ ನಮಗೇನೋ ಅವರ ಕೊರತೆಯಿಂದ ಅವರ ಸಾವಿನಿಂದ ಆದಂತ ದುಃಖವನ್ನ ನಾವು ತಡ್ಕೊಳೋದಕ್ಕೆ ಅಥವಾ ದುಃಖವನ್ನ ಮರೆಯೋದಕ್ಕೆ ನಾವು ಕೊಡುವಂತ ಕೆಲವು ಸವಾಲುಗಳು ಅಥವಾ ಕೆಲವು ಸಬೂಬುಗಳಾಗ್ತವೆ ಅಲ್ವಾ? ತಗಲು ಹಾಕಲು ನಾವು ಸೃಷ್ಟಿಸುವ ಒಂದು ನಿಮಿತ್ತ ಮಾತುಗಳು ಮಾತ್ರ ಅಂತ ಅನ್ಕೊಂತಾರೆ. ಹೀಗೆ ಅವರು BGL ಸ್ವಾಮಿಯವರ ಅನ್ಯೋನ್ಯ ಭಾವವನ್ನ, ಅವರ ಸಾಧನೆ ಅಥವಾ ಅವರ ವ್ಯಕ್ತಿತ್ವ, ಅವರ ಕೊಡುಗೆ ಇವರ ಜೀವನದಲ್ಲಿ ಒಂದಿಷ್ಟು ಕೊರತೆ ಉಂಟಾಗಿ ಇವರು ಆ ಸಾವನ್ನ ಒಂದಿಷ್ಟು ಹೆಚ್ಚು ಕಾಡ್ತು ಅಂತ ಅನ್ಕಂತಾರೆ. ಓಕೆ, ಇಷ್ಟು ಇಲ್ಲಿಗೆ ಆ ಪಾಠ ಮುಗಿತು. ತುಂಬಾ ಅದ್ಭುತವಾಗಿರುವಂಥ ಪಾಠ, ಹೆಚ್ಚೆಚ್ಚು ನಾವು ತಿಳ್ಕೋಬೇಕಾಗಿರುವಂಥ ಪಾಠ. ಸ್ವಲ್ಪ ವಿವರ ಇದೆ, ಆದರೆ ಇಲ್ಲಿ ಅಡಕ ಮಾಡಿದಾಗ ಸ್ವಲ್ಪ ಸಣ್ಣ ಪುಟ್ಟ ವಾಕ್ಯಗಳ ಜೋಡಣೆಯಲ್ಲಿ ಮತ್ತೆ ಅದರ ಅರ್ಥೈಸ್ಕೊಳ್ಳೋದ್ರಲ್ಲಿ ಸ್ವಲ್ಪ ತೊಂದರೆ ಆಗ್ಬೋದು. ಈ ದೃಷ್ಟಿಯಲ್ಲಿ ಈ ಪಾಠವನ್ನ ನಾವು ಗಮನಿಸಬೇಕಾಗತ್ತೆ. ಓಕೆ, ಈ ಪಾಠ ಖಂಡಿತವಾಗೂ ನಿಮಗೆ ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಹಾಗಿದ್ರೆ ಈ ಪಾಠದಲ್ಲಿ ನಾವು ಗಮನಿಸಬೇಕಾಗಿರುವಂತ ಕಲಿಕಾ ದೃಢೀಕರಣ ಅಥವಾ ಗ್ರಹಿಕೆಯ ಅಂಶಗಳು ಏನು ಅಂತ ನೋಡೋದಾದ್ರೆ, ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಕೆಲವು ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ಬಹಳ ಸುಲಭ, ನಾವೆಲ್ಲರೂ ಅದಕ್ಕೆ ಉತ್ತರ ಬರಿಬಹುದು ಅಂತ ಅನ್ಕೊಂತೀನಿ. ನಮ್ಮ ವಿದ್ಯಾರ್ಥಿಗಳು ಗಮನಿಸಬೇಕು. ಈಗ ಸ್ವಾಮಿಯವರಿಗೂ ಲೇಖಕರಿಗೂ ಪರಿಚಯವಾದದ್ದು ಎಲ್ಲಿ? ತುಂಬಾ ಸುಲಭ, ಮೈಸೂರು ವಿಶ್ವವಿದ್ಯಾನಿಲಯದ ಮಾನಸ ಗಂಗೋತ್ರಿಯಲ್ಲಿ. ಇಷ್ಟೇ, ಬಹಳ ಈಸಿ ಇದೆ ಅಲ್ವಾ? ಹೀಗೆ ನಾವು ಇದಕ್ಕೆ ಉತ್ತರವನ್ನ ಕಂಡುಕೋಬೇಕು. ಹಾಗೇನೆ ಇನ್ನೊಂದು ಅಂಶವನ್ನ ನಾವಿಲ್ಲಿ ಗಮನಿಸಬಹುದು. ಏನು ಅಂತಂದ್ರೆ, ಸ್ವಾಮಿ ಅವರು ನುಡಿಸುತ್ತಿದ್ದ ಸಂಗೀತ ವಾದ್ಯ ಯಾವುದು? ಇದನ್ನು ಪ್ರಶ್ನೆ ಕೇಳ್ತಾರೆ. ಅದು ಬಹಳ ಸುಲಭ. ಏನು ಸಂಗೀತ ವಾದ್ಯ ಯಾವುದು? ಪಿಟೀಲು. ತುಂಬಾ ಸುಲಭ ಇದೆ. ಹಾಗೆ ಇನ್ನೊಂದು ಪ್ರಶ್ನೆ ಇದೆ, ಸ್ವಾಮಿ ಅವರು ವಿಜ್ಞಾನದ ಯಾವ ವಿಭಾಗದಲ್ಲಿ ಪರಿಣಿತರಾಗಿದ್ರವರು ಅಂತ ಕೇಳ್ತಾರೆ. ಇವರು ಸಸ್ಯಶಾಸ್ತ್ರ, ವಿಜ್ಞಾನ ಅಂತಂದಾಗ ಬಹಳ ವಿಶಾಲವಾದಂತ ಕ್ಷೇತ್ರ ಅದು ವಿಜ್ಞಾನ. ಅದರಲ್ಲಿ ವಿಜ್ಞಾನಿಯಾಗಿದ್ರು. ಅದರಲ್ಲಿ ಯಾವ ವಿಷಯದಲ್ಲಿ ವಿಜ್ಞಾನಿಯಾಗಿದ್ರು? ಇವರು ಸಸ್ಯಶಾಸ್ತ್ರದಲ್ಲಿ ವಿಜ್ಞಾನಿಯಾಗಿದ್ರು. ಎಷ್ಟು ವಿಷಯ ನಮಗೆ ಬಹಳ ಸುಲಭ ಮನನ ಆಗಿದೆ. ಸ್ವಾಮಿಯವರಿಗೆ ಯಾರ ಪಿಟೀಲು ವಾದನ ಎಂದರೆ ಬಹಳ ಆಸೆ? ಎಸ್, ಯಹೂದಿ ಮೆನೋಹಿನ್ನನ ಪಿಟೀಲು ವಾದನ ಅಂದ್ರೆ ತುಂಬಾ ಇಷ್ಟ ಅವರಿಗೆ. ಎಲ್ಲೆಲ್ಲಿ ಸಾಧ್ಯ ಅಲ್ಲೆಲ್ಲ ಅವರು ಅದನ್ನ ಹಾಕೊಂಡು ಕೇಳ್ತಾ ಇದ್ರು. ಹಾಗಾಗಿ ಇವರೊಬ್ಬ ವಿಶೇಷವಾಗಿ ಇವರನ್ನ ಆಸಕ್ತಿಯಿಂದ ಕೇಳ್ತಾ ಇದ್ರು. ಇಷ್ಟು ಒಂದು ವಾಕ್ಯದಲ್ಲಿ ಉತ್ತರಿಸೋದು ತುಂಬಾ ಸುಲಭ ಇದೆ. 2-3 ವಾಕ್ಯ ಇನ್ನೂ ಸುಲಭ. ಚೆನ್ನಾಗಿ ಪಾಠ ಅರ್ಥ ಆಗ್ಬಿಟ್ರೆ ಬಹಳ ಸುಲಭವಾಗಿ ನಾವು ಇದಕ್ಕೆ ಉತ್ತರಿಸಬಹುದು. ಒಂದು ನೋಡ್ತಾರೆ, ಹೇಗಿದೆ ಲೇಖಕರು ಮತ್ತು ಸ್ವಾಮಿಯವರು ಯಾವ ವಿಷಯ ಕುರಿತು ಇವರು ಚರ್ಚೆ ಮಾಡ್ತಿದ್ರು? ಬಹಳ ಈಸಿ, ಗೊತ್ತಿದೆ ನಮಗೆ ಅಲ್ವಾ? ಇವರು ವೇದಗಳು, ಉಪನಿಷತ್ತುಗಳು, ಸಸ್ಯಶಾಸ್ತ್ರ, ಸಂಗೀತ ಅಲ್ವಾ? ಹಾಗೇನೆ ಸಂಸ್ಕೃತ ಕಾವ್ಯಗಳ ಬಗ್ಗೆ, ಮತ್ತೆ ಹಳೆಗನ್ನಡ, ವ್ಯಾಕರಣ, ಮತ್ತೆ ದಕ್ಷಿಣ ಭಾರತದ ದೇವಾಲಯಗಳ ಬಗ್ಗೆ, ಸಮಕಾಲೀನ ಸಾಹಿತ್ಯದ ಬಗ್ಗೆ, ಅಷ್ಟೇ ಅಲ್ಲ ಫ್ರೆಂಚ್ನ ವಸ್ತುಸ್ಥಿತಿಯ ಬಗ್ಗೆ ಬಹಳ ಮುಖ್ಯವಾಗಿ ಅಲ್ವಾ? ಹೀಗೆ ಹಲವಾರು ಕ್ಷೇತ್ರಗಳಲ್ಲಿ ಇವರಿಬ್ರು ವಿಷಯ ವಿನಿಮಯ ಮಾಡ್ಕೊಂತಿದ್ರು, ಮತ್ತೆ ಚರ್ಚೆ ಮಾಡ್ತಾ ಇದ್ರು. ಅಷ್ಟೇ, ಆ ವಿಷಯಗಳ ಪಟ್ಟಿ ಮಾಡ್ಕೊಂಡ್ರೆ ಆಯ್ತು ಅಷ್ಟೇ. ನಮಗೆ ಹಂಗೆ ಕನ್ನಡ, ಇಂಗ್ಲಿಷು, ಹಿಂದಿ, ಗಣಿತ, ಸಮಾಜ ವಿಜ್ಞಾನ, ಹಾಗೇನೆ ದೈಹಿಕ ಶಿಕ್ಷಣ, ಮತ್ತೆ ವೃತ್ತಿ
ಕಲೆ, ಇವೆಲ್ಲ ಏನು ನಾವು ಸಬ್ಜೆಕ್ಟ್ ಅನ್ನ ಪಟ್ಟಿ ಮಾಡ್ತೀವಿ, ಒಂದು ಸಬ್ಜೆಕ್ಟ್ ಪಟ್ಟಿ ಮಾಡಿದ್ರೆ ಆತ ಅಷ್ಟೇ. ಓಕೆ, ಮತ್ತೊಂದು ಪ್ರಶ್ನೆ ಇದೆ ಹೀಗೆ, ಎರಡನೇ ಪ್ರಶ್ನೆ, ಸ್ವಾಮಿಯವರ ಸಂಶೋಧನಾ ಆಸಕ್ತಿ ಹೇಗಿತ್ತು? ಬಹಳ ಸುಲಭ. ಏನು ಅವರು ಗುರುತಿಸ್ಕೋಬೇಕಾಗಿರೋದು, ಏನು ಸಂಶೋಧನೆ ಮಾಡಿ ಕಂಡುಕಬೇಕಾಗಿತ್ತೋ ಅಲ್ವಾ, ಆ ಕಲ್ಪನೆ ಶಕ್ತಿ ರೂಪಿಸಿಕೊಂಡಿದ್ದರು ಅಲ್ವಾ, ರೂಢಿಸಿಕೊಂಡಿದ್ರು. ಸ್ವಾಮಿಯವರಿಗೆ ಸೂಕ್ಷ್ಮದರ್ಶಕ ಯಂತ್ರದಲ್ಲಿ ಮೊದಲ ನೋಟದಲ್ಲೇ ಅವರಿಗೆ ಗುಟ್ಟು ಕಾಣಿಸ್ಬಿಡ್ತಾ ಇತ್ತು. ಅವರು ಸಸ್ಯ ಮತ್ತು ವನಗಳನ್ನು ಅವರೆಂದೂ ವನ ಸಂಶೋಧಕರಾಗಿ ನೋಡ್ತಿರ್ಲಿಲ್ಲ. ಕಲೆಯ ರಸ, ಆನಂದ ಮತ್ತು ಕೌತುಕಗಳು ಅವ್ರ ಸಂಶೋಧನೆಯ ಗುರಿ ಆಗಿತ್ತು, ಸಂಶೋಧನೆ ಆಸಕ್ತಿ ಆಗಿತ್ತು ಅವ್ರಿಗೆ ಅಲ್ವಾ. ಇನ್ನೊಂದು ಕೇಳ್ತೀವಿ ನಾವು, ಸ್ವಾಮಿಯವರ ಸಾವು ಲೇಖಕರಿಗೆ ಯಾಕೆ ಕಾಡ್ತು ಅಂತ ಪ್ರಶ್ನೆ ಕೇಳ್ತಾರೆ. ಸಾಮಾನ್ಯವಾಗಿ ಬಹಳ ಈಸಿ ಬರೀತೀವಿ ನಾವು, ಇದನ್ನು ನೋಡಿದೀವಿ. ಸ್ವಾಮಿಯವರು ಆಹಾರದಲ್ಲಿ ನೇಮದ್ಧರಾಗಿದ್ರು, ಓದು ಬರ ಸಂಶೋಧನೆಗಳಲ್ಲಿ ಮಗ್ನರಾಗಿದ್ರು, ಅದರಲ್ಲೇ ಸಂತೋಷ ಪಡ್ತಾ ಇದ್ರು. ಅಲ್ಲದೆ ಲಘು ವ್ಯಾಯಾಮ ಅಥವಾ 4-5 ಮೈಲಿ ತಿರುಗಾಟ ಮಾಡಿದ್ದರೆ ಇಷ್ಟು ಬೇಗ ಅವರು ಸಾಯ್ತಿರ್ಲಿಲ್ಲ ಅಂತೇಳಿ ಲೇಖಕರಿಗೆ ತುಂಬಾ ಅವರ ಸಾವು ಕಾಡ್ತು. ಇದು ನಾವು ಅಲ್ಲಿ ಗಮನಿಸಬೇಕಾಗುತ್ತೆ. ಓಕೆ, 8-10 ವಾಕ್ಯದಲ್ಲಿ ಉತ್ತರಿಸಿ ಅಂತ ಕೆಲವು ಪ್ರಶ್ನೆಗಳನ್ನು ಕೇಳ್ತಾರೆ, ಅಥವಾ 5-6 ವಾಕ್ಯದಲ್ಲಿ ಉತ್ತರಿಸಿ ಅಂತ. ಅದು ಅಷ್ಟೇ ತುಂಬಾ ಸುಲಭ. ಸ್ವಾಮಿ ಅವರ ಸಂಗೀತಾಸಕ್ತಿಯನ್ನು ವಿವರಿಸಿ, ಈ ತರ ಪ್ರಶ್ನೆ ಕೇಳ್ತಾರೆ. ಸ್ವಾಮಿಯವರಿಗೆ ಸಂಗೀತದಲ್ಲಿ ಅಪಾರ ಆಸಕ್ತಿ ಇತ್ತು ಅಲ್ವಾ. ಪಿಟೀಲು ನುಡಿಸುವುದು ಅವರಿಗೆ ಬಹಳ ಇಷ್ಟ ಆಗಿತ್ತು. ಅವರ ಗುರುಗಳು ಹೇಳಿಕೊಟ್ಟದ್ದು ಮಾತ್ರ ಅದರಲ್ಲಿ ಅವರು ನುಡಿಸ್ತಿರ್ಲಿಲ್ಲ, ಹೊಸದನ್ನು ಸೃಷ್ಟಿಸಲು ಪಿಟೀಲು ಪ್ರಯೋಗ ಮಾಡುತ್ತಿದ್ದರು. ಅಷ್ಟೇ ಅಲ್ಲ, ಯಹೂದಿ ಮೆನೋಹಿನ್ನನ ಪಿಟೀಲು ಎಂದರೆ ಅವರಿಗೆ ಬಹಳ ಇಷ್ಟ. ಮೆನೋಹಿನ್ ರೆಕಾರ್ಡ್ಗಳನ್ನು ಪದೇ ಪದೇ ಹಾಕಿಸಿ ಕೇಳುತ್ತಿದ್ದರು. ಇದರ ಸಂಗೀತದ ಬಗ್ಗೆ ಇರುವಂತಹ ಆಸಕ್ತಿ. ಸ್ವಾಮಿಯವರ ಸಂಶೋಧನಾ ಬುದ್ಧಿ ಹೇಗಿತ್ತು ಅಂತ ಪ್ರಶ್ನೆ ಕೇಳ್ತಾರೆ. ಇದು ಅಷ್ಟೇ, ಸ್ವಾಮಿಯವರಿಗೆ ತಾವು ಏನು ಮಾಡಬೇಕೆಂಬ ಕಲ್ಪನೆ ಅಥವಾ ಏನು ಹುಡುಕಬೇಕು ಅನ್ನುವಂಥ ಕಲ್ಪನೆ, ಅರೆ ಕಲ್ಪನೆ ಮೊದಲೇ ಇರ್ತಾ ಇತ್ತು ಅವರಿಗೆ. ತಕ್ಷಣ ಅವರು ಗುರುತಿಸುವ ಕಲ್ಪನಾ ಶಕ್ತಿ ಅವರಿಗೆ ಆಗಿತ್ತು. ಅಲ್ಲದೆ ಅವರಿಗೆ ಸೂಕ್ಷ್ಮದರ್ಶಕ ಯಂತ್ರ ಮೊದಲ ನೋಟದಲ್ಲೇ ಗುಟ್ಟು ಕಾಣಿಸಿಬಿಡ್ತಾ ಇತ್ತು. ಸಸ್ಯ ಮತ್ತು ವನಗಳನ್ನು ಅವರೆಂದೂ ವನ ಸಂಶೋಧಕರಾಗಿ ನೋಡ್ತಿರ್ಲಿಲ್ಲ. ಕಲೆಯ ರಸ, ಆನಂದ ಮತ್ತು ಕೌತುಕಗಳು ಅವರ ಸಂಶೋಧನೆಯ ಗುರಿ ಆಗಿದ್ವು ಅಂತ ಒಂದು ಸೂಕ್ಷ್ಮ ಬುದ್ಧಿ ಅವ್ರಿಗೆ ಇರ್ತಾ ಇತ್ತು. ಅವರು ಒಡನಾಡಿಗಳಿಗೆ ಅದು ಕಾಣ್ತಾನೆ ಇರಲಿಲ್ಲ ಅಲ್ವಾ. ಇವ್ರಿಗೆ ಮೊದಲೇ ಅವ್ರಿಗೆ ಗುರುತಿಸ್ಬಿಡ್ತಾ ಇದ್ರು, ಮೊದಲೇ ಆ ಕಲ್ಪನೆ ಇರ್ತಾ ಇತ್ತು. ಈ ವಿಷಯವನ್ನ ಅವರ ಬುದ್ಧಿ, ಸಂಶೋಧಕ ಬುದ್ಧಿ ಹೇಗಿತ್ತು ಅನ್ನೋದನ್ನ ವಿವರಿಸಬಹುದು. ಓಕೆ, ಇಷ್ಟು ಪ್ರಶ್ನೆ ಉತ್ತರಗಳ ಜೊತೆಯಲ್ಲಿ ಕೆಲವು ಸಂದರ್ಭಗಳ ಸ್ವಾರಸ್ಯವನ್ನೇ ಬರೆಯಿರಿ ಅಂತ ಪ್ರಶ್ನೆ ಕೇಳ್ತಾರೆ. ಸಾಮಾನ್ಯವಾಗಿ ಹೀಗಿದೆ, ಒಳಗೆ ಬಂದಿದ್ದರೆ ನೀವು ನುಡಿಸುತ್ತಿರಲಿಲ್ಲ ಅಂತ ಒಂದು ವಾಕ್ಯವನ್ನ ನೋಡ್ತೀವಿ ನಾವು. ಎಲ್ಲಿ? ಆ ಮಾನಸ ಗಂಗೋತ್ರಿಯಲ್ಲಿ ಅಲ್ವಾ. ಎಸ್.ಎಲ್. ಭೈರಪ್ಪನವರು ವಾಕ್ ಹೋಗ್ಬೇಕಾದ್ರೆ ಅಲ್ಲಿ ಸಂಗೀತದ ಅವರು ಯಾರು BGL ಸ್ವಾಮಿ ಅವರ ಮನೆ ಎದುರಿಗೆ ನಿಂತ್ಕೊಂತಾರೆ. ಆ ಸಂದರ್ಭದಲ್ಲಿ ಮೇಟಿ ಬಂದು ಕದ ತಡ್ತಾನೆ. ಆವಾಗ ಅವ್ರ ಕದ ತೆಗೆದ ಈ ಮಾತನ್ನು ಕೇಳ್ತಾರಲ್ಲ, ಅವಾಗ ಹೇಳ್ತಾರೆ, ಹಂಗಾರೆ ಈ ಮಾತು ಹೇಳಿದಾರೆ ಯಾರು, ಮತ್ತೆ ಯಾವ ಪ್ರಶ್ನೆಯಿಂದ ಯಾವ ಪಾಠದಿಂದ ಆಯ್ಕೆ ಮಾಡಿದೆ, ಈ ತರ ಪ್ರಶ್ನೆ ಕೇಳ್ತಾರೆ. ಬಹಳ ಸುಲಭ. ಈ ವಾಕ್ಯವನ್ನು ಎಸ್.ಎಲ್. ಭೈರಪ್ಪನವರು ಬರೆದಿರುವ ನಾನು ಕಂಡಂತೆ BGL ಸ್ವಾಮಿ ಎಂಬ ಪಾಠದಿಂದ ಆರಿಸಲಾಗಿದೆ ಅಲ್ವಾ. ಇದು ಆಯ್ಕೆ ಬರಿಬೇಕು, ಇದು ಬಹಳ ಇಂಪಾರ್ಟೆಂಟ್. ಇನ್ನೊಂದು ಸಂದರ್ಭ, ಲೇಖಕರಾದ ಎಸ್.ಎಲ್. ಭೈರಪ್ಪನವರು ಸ್ವಾಮಿಯವರನ್ನು ಭೇಟಿಯಾಗಲು ಹೋದಾಗ ಅವರು ಮನೆಯ ಬಾಗಿಲು ಕಿಟಕಿಗಳನ್ನು ಹಾಕಿಕೊಂಡು ಪಿಟೀಲು ನುಡಿಸುತ್ತಿದ್ದರು. ಅದನ್ನು ಕೇಳುತ್ತಾ ಹೊರಗಡೆ ಲೇಖಕರು ನಿಂತಿದ್ದರು. ಇದನ್ನು ಕಂಡಂತ ಬಾಗಿಲು ತೆರೆದಂತ ಸ್ವಾಮಿ ಅವರು, ನೀವು ಏಕೆ ಒಳಗೆ ಬರಲಿಲ್ಲ ಎಂದು ಕೇಳಿದಾಗ ಲೇಖಕರು ಈ ಮೇಲಿನಂತೆ ಹೇಳುತ್ತಾರೆ, ಒಳಗೆ ಬಂದಿದ್ದರೆ ನೀವು ನುಡಿಸುತ್ತಿರಲಿಲ್ಲ ಎಂಬ ವಾಕ್ಯವನ್ನ ಬಳಸ್ತಾರೆ ಇಲ್ಲಿ. ಇದರಿಂದ ಏನು ಸ್ವಾರಸ್ಯ ಏನಿದೆ ಅಂದ್ರೆ, ಸತ್ವ ಏನಿದೆ ಇದರಲ್ಲಿ ಅಂದ್ರೆ, ಸ್ವಾಮಿಯವರ ಪಿಟೀಲು ವಾದನದ ವೈಖರಿ ಮತ್ತು ಅದನ್ನು ಕೇಳಬೇಕೆಂಬ ಆಸಕ್ತಿ, ಲೇಖಕರ ಆಸಕ್ತಿ ಈ ವಾಕ್ಯದಲ್ಲಿ ಸ್ವಾರಸ್ಯಪೂರ್ಣವಾಗಿ ವ್ಯಕ್ತವಾಗಿದೆ. ಎಷ್ಟು ಬರೆದರೂ ಸಾಕು, ತುಂಬಾ ಸುಲಭ. ಓಕೆ, ಇನ್ನೊಂದು ಪ್ರಶ್ನೆ ನೋಡ್ಬೋದು ನಾವು. ಹೀಗಿದೆ, ಒಂದೊಂದು ಜಾತಿಯ ಸಸ್ಯದ ಒಂದೊಂದು ಕಾಂಡಕ್ಕೂ ತನ್ನದೇ ಆದ ರಚನಾ ವೈಖರಿ ಇರುತ್ತದೆ. ಇದನ್ನ ಎಲ್ಲಿ ನೋಡ್ತೀವಿ ನಾವು? ಸೂಕ್ಷ್ಮದರ್ಶಕ ಯಂತ್ರದಲ್ಲಿ ಅವ್ರು ನೋಡುವಾಗ ಒಂದೊಂದು ಕಾಂಡದ ರಚನಾ ಶೈಲಿನೂ ಒಂದೊಂದಾಗಿರುತ್ತೆ. ಅದೆಲ್ಲ ಫೋಟೋ ತೆಗೆದುಬಿಟ್ಟು ಅದನ್ನ ಏನಾದರೂ ಸೀರೆಯ ಚಿತ್ರಣವನ್ನ ವಿನ್ಯಾಸ ಮಾಡುವಂತವನಿಗೆ ಏನಾದ್ರು ತಾಂತ್ರಿಕನಿಗೆ ಕೊಟ್ರೆ ಅದೊಂದು ನಿಧಿ ಸಿಕ್ಕಂಗ ಆಗ್ಬಿಡುತ್ತೆ ಅಂತ ಖುಷಿ ಪಡ್ತಾನೆ ಅನ್ನೋ ಸಂದರ್ಭದಲ್ಲಿ ಈ ವಾಕ್ಯವನ್ನ ಬಳಕೆ ಮಾಡಿದ್ದಾರೆ ಅಲ್ವಾ. ಇದು ಆಯ್ಕೆ ಹೀಗೆ ಬರೀಬಹುದು. ಈ ವಾಕ್ಯವನ್ನು ಎಸ್.ಎಲ್. ಭೈರಪ್ಪನವರು ಬರೆದಿರುವ ನಾನು ಕಂಡಂತೆ BGL ಸ್ವಾಮಿ ಎಂಬ ಪಾಠದಿಂದ ಆರಿಸಲಾಗಿದೆ. ಗೊತ್ತಾಯ್ತಿದು. ಹಾಗೆ ಸಂದರ್ಭ, ಲೇಖಕರು ಭೈರಪ್ಪನವರಿಗೆ ಸ್ವಾಮಿಯವರ ತಮ್ಮ ಸಂಶೋಧನಾ ಮನೋಭಾವನೆ ವಿವರಿಸುವಾಗ ಸಸ್ಯದ ಕಾಂಡದ ರಚನಾ ವೈಖರಿಯನ್ನ ಸೀರೆಯ ಬಣ್ಣದ ಮುದ್ರಣಕ್ಕೆ ಸಿಕ್ಕ ಗಣಿ ಎಂದು ಹೇಳಿದಾಗ ಈ ವಾಕ್ಯ ಬಳಕೆಯಾಗಿದೆ.
ಸ್ವಾರಸ್ಯ ಏನಿದೆ? ಸಂಶೋಧನಾ ಮನೋಧರ್ಮ ಈ ವಾಕ್ಯದಲ್ಲಿ ವ್ಯಕ್ತವಾಗಿದೆ. ಬೇರೆ ಬೇರೆ ಕ್ಷೇತ್ರಕ್ಕೆ ಅಳವಡಿಸುವಂಥದ್ದು, ಸಂಶೋಧನೆಯ ಸತ್ವವನ್ನ ಅಥವಾ ಅದರ ಅಂಶಗಳನ್ನ ಬೇರೆ ಬೇರೆ ಕ್ಷೇತ್ರದಲ್ಲಿ ಅಳವಡಿಸಬಹುದು ಎಂಬಂತ ಸ್ವಾಮಿಯವರ ಚಿಂತನೆ ಈ ವಾಕ್ಯದಲ್ಲಿ ಸ್ವಾರಸ್ಯಪೂರ್ಣವಾಗಿ ವ್ಯಕ್ತವಾಗಿದೆ. ಎಷ್ಟು ಚೆನ್ನಾಗಿದೆ ಅಲ್ವಾ? ಓಕೆ, ಈ ತರದಲ್ಲಿ ನಾವು ಸಂದರ್ಭಗಳನ್ನು ದಾಖಲಿಸಬೇಕು. ಒಂದೆರಡು ಉದಾಹರಣೆಯಾಗಿ ನಿಮಗೆ ಕೊಟ್ಟಿದ್ದೇನೆ. ಕೆಲವು ಬಿಟ್ಟ ಸ್ಥಳಗಳನ್ನ ಕೊಟ್ಟಿದ್ದಾರೆ ನಮ್ಮ ಪಠ್ಯ ಪುಸ್ತಕದಲ್ಲಿ. ಹೀಗಿದೆ: ರೇಖೆ ವರ್ಣಗಳಲ್ಲಿ ಎಂತೆಂಥ ಡ್ಯಾಶ್ ಸಾಧಿಸಬಹುದು. ಏನು ಸಾಧಿಸಬಹುದು? ರಚನಾ ಬಂಧಗಳನ್ನು ಅನ್ನೋದನ್ನ ಬರಿಬೇಕಾಗುತ್ತೆ. ಇನ್ನೊಂದು ಪ್ರಶ್ನೆ ಇದೆ: ಹೊರಗಿನ ಬೆಳಕು ಬಾರದಂತೆ ಡ್ಯಾಶ್ ಗಾಜಿಗೆ ಕಪ್ಪು ಕಾಗದವನ್ನ ಅಂಟಿಸಿದ್ರು. ಯಾವುದು? ವೆಂಟಿಲೇಷನ್ ಅಂತ ಏನು ಕರಿತೀವಿ, ಅಂದ್ರೆ ಇಂಗ್ಲಿಷ್ ನಲ್ಲಿ, ಅದನ್ನ ಕನ್ನಡದಲ್ಲಿ ಗಾಳಿ ಬಾಗಿಲಿನ ಅಂತ ಒಂದು ಹೊಸ ಪದವನ್ನ ಬಳಕೆ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ. ಇನ್ನೊಂದು ಭಾಷಾಭ್ಯಾಸದಲ್ಲಿ ನೋಡ್ತೀವಿ ನಾವು, ವಿರುದ್ಧಾರ್ಥಕ ಪದ ಬರೆಯಿರಿ ಅಂತ. ತುಂಬಾ ಸುಲಭ. ವಿರುದ್ಧಾರ್ಥಕ ಪದ ಬರೆಯೋದಕ್ಕೆ ಕಲ್ಪನೆ ಅಂತ ಅವ್ರು ಕೊಟ್ಟಿದ್ದಾರೆ, ನೈಜ ಅಥವಾ ವಾಸ್ತವ. ಇನ್ನೊಂದು ಪ್ರಸಿದ್ಧ ಅಂತ ಕೊಟ್ಟಿದ್ದಾರೆ, ಅಪ್ರಸಿದ್ಧ. ಅನ್ನೋ ಉಪಸರ್ಗ ಸೇರಿಸಿದ್ರೆ ಸಾಕು ಅಪ್ರಸಿದ್ಧ ಆಗುತ್ತೆ. ಹಾಗೆ ಇನ್ನೊಂದು ದೀರ್ಘಾಯು ಅಂತ ಇದೆ, ಅಲ್ಪಾಯು ಅಥವಾ ದೀರ್ಘ ಅಂತ ಅನ್ನೋದನ್ನ ನಾವು ಬರಿತೀವಿ. ದೀರ್ಘ ಅನ್ನೋದಕ್ಕೆ ಅಲ್ಪ ಅನ್ನೋದು ಇದು ಉಪಸರ್ಗ ಆಗುತ್ತೆ. ಓಕೆ, ನೆಕ್ಸ್ಟ್ ಈಗ ಸೈದ್ಧಾಂತಿಕ ಭಾಷಾಭ್ಯಾಸದ ಬಗ್ಗೆ ಒಂದು ಸ್ವಲ್ಪ ನೋಡೋಣ. ಟೆಕ್ಸ್ಟ್ ಬುಕ್ ನಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೈದ್ಧಾಂತಿಕ ಭಾಷಾಭ್ಯಾಸದಲ್ಲಿ ಸಂಸ್ಕೃತ ಸಂಧಿಗಳ ಬಗ್ಗೆ ಪರಿಚಯ ಮಾಡಿಸಿದ್ದಾರೆ. ಸಂಸ್ಕೃತ ಸಂಧಿಗಳು ಅಂತ ಹೇಳಿ, ಸಂಸ್ಕೃತ ಸಂಧಿಯಲ್ಲಿ ಈಗಾಗಲೇ ನಾವು ಸ್ವರ ಸಂಧಿಗಳು ಮತ್ತು ವ್ಯಂಜನ ಸಂಧಿಗಳ ಬಗ್ಗೆ ಪರಿಚಯ ಆಗಿದೆ. ಸ್ವರ ಸಂಧಿಗಳಲ್ಲಿ ಸವರ್ಣದೀರ್ಘ ಸಂಧಿ, ಗುಣಸಂಧಿ, ವೃದ್ಧಿ ಸಂಧಿ ಮತ್ತು ಎಣ್ ಸಂಧಿ ಅಲ್ವಾ? ಹಾಗೆಯೇ ವ್ಯಂಜನ ಸಂಧಿಗಳಲ್ಲಿ, ಸಂಸ್ಕೃತ ವ್ಯಂಜನ ಸಂಧಿಗಳಲ್ಲಿ ಜಸ್ತ್ವ ಸಂಧಿ, ಶ್ಚುತ್ವ ಸಂಧಿ ಮತ್ತು ಅನುನಾಸಿಕ ಸಂಧಿ. ಇಷ್ಟು ಒಟ್ಟು 4 ಸ್ವರ ಸಂಧಿಗಳು, 3 ವ್ಯಂಜನ ಸಂಧಿ, ಒಟ್ಟು 7 ಸಂಸ್ಕೃತ ಸಂಧಿಗಳನ್ನು ನಾವು ಇಲ್ಲಿ ಗಮನಿಸ್ತೀವಿ. ಹಾಗಾಗಿ ಇಲ್ಲಿಗಾಗಲೇ ಸವರ್ಣ ದೀರ್ಘ ಸಂಧಿ ಮತ್ತು ಗುಣಸಂಧಿಯನ್ನ ಕಳೆದ ಪಾಠದಲ್ಲಿ ನಾವು ನೋಡಿರೋದ್ರಿಂದ ಈ ಪಾಠದಲ್ಲಿ ನಾವು ವೃದ್ಧಿ ಸಂಧಿ ಮತ್ತು ಎಣ್ ಸಂಧಿಗಳ ಬಗ್ಗೆ ಒಂದು ಸ್ವಲ್ಪ ಚರ್ಚೆ ಮಾಡೋಣ. ಹೀಗಿದೆ, ವೃದ್ಧಿ ಸಂಧಿ ಅಂದ್ರೆ ಏನು ಅಂತಂದ್ರೆ ನೋಡಿ, ಸೂತ್ರ ಗಮನಿಸಿದ್ರೆ ಗೊತ್ತಾಗುತ್ತೆ ನಮಗೆ. ಪೂರ್ವ ಪದದಲ್ಲಿ ಆಕಾರವಿದ್ದು ಅಥವಾ ಆಕಾರ, ಪೂರ್ವ ಪದದಲ್ಲಿ ಅಥವಾ ಆಕಾರ ಇರಬೇಕು. ಉತ್ತರ ಪದದಲ್ಲಿ ಎ ಇರಬಹುದು ಅಥವಾ ಎ ಇರಬಹುದು ಅಥವಾ ಐ ಇರಬಹುದು. ಎ ಐ ಇದ್ದಾಗ ಸಂಧಿ ಪದದಲ್ಲಿ ಇವೆರಡೂ ಪದಗಳಲ್ಲೂ ನಾವು ಆಕಾರ ಮತ್ತೆ ಎ ಅಥವಾ ಐಕಾರ ಎರಡೂ ಈ ತರ ಮುಖಾಮುಖಿ ಆದಾಗ ಸಂಧಿ ಪದದಲ್ಲಿ ಎದುರಿಗಿರುವಂತ ಆಕಾರ ಹೋಗ್ಬಿಟ್ಟು ಐಕಾರನೇ ಸಂಧಿ ಪದದಲ್ಲಿ ಬಂದರೆ ಅಥವಾ ಐತ್ವ ನಾವು ಆ ಪದದಲ್ಲಿ ಗಮನಿಸಿದ್ರೆ ಅದನ್ನ ನಾವು ವೃದ್ಧಿ ಸಂಧಿ ಅಂತ ಕರೀತೀವಿ. ತುಂಬಾ ಸುಲಭ ಇದೆ. ಉದಾಹರಣೆ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಅದೇ ತರ ಇನ್ನೊಂದು ನಾವು ನೋಡ್ಬೋದು. ಆಕಾರನೇ ಪೂರ್ವ ಪದದಲ್ಲಿದ್ದು ಉತ್ತರ ಪದದಲ್ಲಿ ಓ ಅಥವಾ ಔ ಅನ್ನೋದು ಬಂದ್ರೆ ಸಂಧಿ ಪದದಲ್ಲಿ ಔ ಅನ್ನೋದು ಬರುತ್ತೆ. ಹಂಗಿದ್ರೆ ನಾವು ಸಂಧಿ ಪದದಲ್ಲಿ ಐತ್ವ ಔತ್ವ ಇದ್ದರೆ, ಐ ಅಥವಾ ಔ ಅನ್ನೋದು ಇದ್ದರೆ ಅದು ವೃದ್ಧಿ ಸಂಧಿನೇ ಆಗಿರುತ್ತೆ. ಇದು ಗಮನಕ್ಕೆ ಇಟ್ಕೋಬೇಕು ನಾವು. ಒಂದು ಎಕ್ಸಾಂಪಲ್ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಏ ಕೈಕ ಅಂತ ಇದೆಯಪ್ಪ. ಏ ಕೈಕ, ಏಕ ಪ್ಲಸ್ ಏಕ ನೋಡಿ, ಏಕ ಆ ಇದೆ ಅಲ್ವಾ? ಹಾಗೇನೆ ಮತ್ತೆ ಎ ಬಂತು. ಯಾವುದು? ಸಂಧಿ ಉತ್ತರ ಪದದ ಪ್ರಾರಂಭದ ಅಕ್ಷರ ಎ ಬಂತು. ಈ ಎ ಕ ಆ ಪ್ಲಸ್ ಎ ಎರಡೂ ಸಂಧಿಕಾರದಲ್ಲಿ ಎರಡು ಮುಖಾಮುಖಿ ಆದಾಗ ಆಕಾರ ಮತ್ತೆ ಏಕಾರ ಎರಡೂ ಹೋಗ್ಬಿಟ್ಟು ಸಂಧಿ ಪದದಲ್ಲಿ ಐಕಾರ ಅನ್ನೋದು ಆದೇಶವಾಗಿ ಬರುತ್ತೆ. ಗೊತ್ತಾಗುತ್ತೆ ನಿಮಗೆ ನೋಡಿದ್ರೆ. ಹಾಗಾಗಿ ಲೋಕ ಆ ಪ್ಲಸ್ ಏಕ ಲೋಕೈಕ ಅಂತ ಆಯ್ತು, ಐತ್ವ ಬಂತು ಅಲ್ವಾ? ಇದನ್ನೇ ಐತ್ವ ಬಂದರೆ, ಐತ್ವ ಇದ್ದರೆ ಇದು ವೃದ್ಧಿ ಸಂಧಿ. ಇನ್ನೊಂದು ಎಕ್ಸಾಂಪಲ್ ನೋಡೋಣ. ಜನ ಆಕಾರ ಇದೆ, ಏಕ ಜನೈಕ್ಯ ಐಕ್ಯ ಅಂತ ಬಂತು ಅಲ್ವಾ? ಏಕ ಪ್ಲಸ್ ಏಕ ಏಕೈಕ. ಇಲ್ಲಿ ಎಲ್ಲ ಸಂಧಿಕಾರದಲ್ಲೂ ಐ ಐ ಐ ಅನ್ನೋದೇ ಬಂದಿದೆ ಸಂಧಿ ಪದದಲ್ಲಿ. ಹಿಂಗಿದ್ದರೆ ಇದನ್ನು ವೃದ್ಧಿ ಸಂಧಿ. ಇನ್ನೂ ಒಂದು ಸೂತ್ರ ಇದೆ ಅಥವಾ ಇನ್ನೂ ಒಂದು ಪ್ರಕ್ರಿಯೆ ಇದೆ. ಯಾವುದು ಅಂದ್ರೆ ಔ ಅನ್ನೋದು ಬರಬೇಕು. ಐ ಮತ್ತೆ ಔ ಅಂತ ಹೇಳಿದ್ನಲ್ಲ. ಹಾಗಾಗಿ ಇಲ್ಲಿ ಜಲ ಆಕಾರ ಇದೆ, ಎದುರಿಗೆ ಓಘ ಓ ಬಂದಿದೆ, ಜಲೌಘ ಆಗತ್ತೆ, ಔತ್ವ ಬರುತ್ತೆ. ಲಾ ಜಲ ಇರುವಂತ ಆ ಹೋಗ್ಬಿಟ್ಟು ಅಲ್ಲಿ ಔ ಅನ್ನೋದು ಸೇರ್ಕೊಳ್ಳುತ್ತೆ, ಜಲೌಘ. ಹಾಗೇನೆ ವನ ಆಕಾರ ಇದೆ ಅಲ್ವಾ? ಹಾಗೇನೆ ಓಷಧ ಜನೌಷಧ ಆಗುತ್ತೆ, ಅಥವಾ ಜನ ಪ್ಲಸ್ ಔಷಧ ಜನೌಷಧ. ಓನು ಬರ್ಬೋದು ಅವನು ಬರ್ಬೋದು. ಹೀಗಿದ್ರೆ ಇದನ್ನ ವೃದ್ಧಿ ಸಂಧಿ ಅಂತ ಕರಿತೀವಿ. ವೃದ್ಧಿ ಸಂಧಿಯ ಬಹಳ ಸುಲಭವಾಗಿರುವಂತ ಕಾನ್ಸೆಪ್ಟ್ ಅಲ್ವಾ? ಸುಮ್ಮನೆ ಹಿಂಗ್ ನೋಡ್ತಿದ್ದಂಗೆ ಹೇಳ್ಬಿಡ್ಬೋದು, ಏನೂ ಪ್ರಕ್ರಿಯೆ ಮಾಡೋದು ಬೇಡ. ಉದಾಹರಣೆಗೆ ವನೌಷಧ ಯಾವ ಸಂಧಿ?
ಇದು ವೃದ್ಧಿ ಸಂಧಿ. ಹೆಂಗೆ ಔತ್ವ ಇದೆಯಲ್ಲ ಅದರಲ್ಲಿ, ಎಷ್ಟು ಈಜಿ ನೋಡಿ. ಏಕೈಕ ಯಾವ ಸಂಧಿ? ಇದು ವೃದ್ಧಿ ಸಂಧಿ. ಹೆಂಗೆ? ಐತ್ವ ಇದೆಯಲ್ಲ ಮಧ್ಯದಲ್ಲಿ, ಐ ಇದ್ರೆ ಇದು ವೃದ್ಧಿ ಸಂಧಿ. ಇಷ್ಟು ಸುಲಭವಾಗಿ ಹೇಳಬಹುದು ವೃದ್ಧಿ ಸಂಧಿನ. ಹೇಗೆ ಬಂತು ಅನ್ನೋದಕ್ಕೆ ನಾನು ಇಲ್ಲಿ ಒಂದು 2 ಉದಾಹರಣೆ ಮತ್ತೆ ಸೂತ್ರ ಎರಡನ್ನು ನಿಮ್ಮ ಹತ್ರ ಚರ್ಚೆ ಮಾಡಿದ್ದೀನಿ. ಮತ್ತೊಂದು ಸಂಧಿ ಬಗ್ಗೆ ನೋಡ್ತಾ ಇದ್ದೀವಿ ನಾವು, ಯಾವುದೋ ಸಂಸ್ಕೃತ ಸಂಧಿಯಲ್ಲಿ, ಅದು ಎನ್ ಸಂಧಿ ಅಂತ. ಎನ್ ಅಂದ್ರೆ ಯ ಆಗಿರ್ಬೋದು ಅಥವಾ ವ ಆಗಿರ್ಬೋದು, ಎರಡೂ ಇಲ್ಲಿ ಉದಾಹರಣೆಯಾಗಿ ನೋಡ್ತೀವಿ ನಾವು. ಯ ಅನ್ನೋದು ಒತ್ತಕ್ಷರವಾಗಿ ಬಂದ್ರೆ ಅದು ಎಣ್ ಸಂಧಿ, ಅಥವಾ ವ ಅನ್ನೋದು ಒತ್ತಕ್ಷರವಾಗಿ ಬಂದ್ರೆ ಅದೂ ಸಹಿತ ಎಣ್ ಸಂಧಿನೇ. ಎಣ್ ಸಂಧಿಯಲ್ಲಿ ಮತ್ತೆ 2 ಉದಾಹರಣೆ. ಮತ್ತೊಂದು ಪ್ರಕ್ರಿಯೆ ಇದೆ, ಅದು ರ ಅಂದ್ರೆ ಅರ್ರ ಅನ್ನೋದು ಬಂದ್ರೆ ಅದು ಸಹಿತ ಎಣ್ ಸಂಧಿಗೆ. ಈ ತರ 3 ಪ್ರಕ್ರಿಯೆಗಳಿದಾವೆ. ಯಾ ಬರಬೇಕು, ಅಥವಾ ವಾ ಬರಬೇಕು, ಅಥವಾ ರ ಬರಬೇಕು ಒತ್ತಕ್ಷರವಾಗಿ. ಹಿಂಗಿದ್ರೆ ಅದು ಎಣ್ ಸಂಧಿ. ನೆನ್ಪಿಟ್ಕೊಳ್ಳೋಣ ಅಲ್ವಾ? ಓಕೆ, ತುಂಬಾ ಸುಲಭ. ಎಕ್ಸಾಂಪಲ್ ನೋಡಿದ್ರೆ ಸೂತ್ರ ಇನ್ನೊಂದ್ಸರಿ ನೋಡಿ. ಇಲ್ಲಿ ಈ ಕಾರಗಳಿಗೆ ಯಕಾರವು, ಉಕಾರಗಳಿಗೆ ವಕಾರವು, ಮತ್ತೆ ರುಕಾರಕ್ಕೆ ಇದ್ರೆ ರುಕಾರಕ್ಕೆ ಅರ್ಕಾರ ಆದೇಶವಾಗಿ ಬಂದ್ರೆ ಇದು ಎಣ್ ಸಂಧಿ ಅಂತ ಸೂತ್ರ ಹೇಳುತ್ತೆ. ಎಕ್ಸಾಂಪಲ್ ನೋಡಿದ್ರೆ ಈಸಿ ಆಗುತ್ತೆ ನಮಗೆ. ನೋಡೋಣ, ಅತಿ ಈ ಇದೆಯಪ್ಪ, ಎದುರಿಗೆ ಏನು ಬರಬೇಕು ನಮಗೆ? ಎಸ್, ಆ ಬಂದರೆ ಅಲ್ಲಿ ಯ ಅನ್ನೋದು ಆದೇಶವಾಗಿ ಬರುತ್ತೆ. ಅತಿ ಪ್ಲಸ್ ಅವಸರ ಅತ್ಯವಸರ, ಜಾತಿ ಪ್ಲಸ್ ಅತೀತ ಜಾತ್ಯತೀತ ಅಲ್ವಾ, ಜಾತ್ಯತೀತ. ಹಾಗೇನೆ ಕೋಟಿ ಪ್ಲಸ್ ಅಧೀಶ ಕೊಟ್ಯಧೀಶ. ನೋಡಿ, ಇಲ್ಲೆಲ್ಲ ಕಡೆನೂ ಅತಿ ಯಾವತ್ತಿರ್ಲಿಲ್ಲ, ಅವಸರ ಅಲ್ಲೂ ಸಹಿತ ಯಾವತ್ತಿಲ್ಲ. ಅವೆರಡು ಸೇರಿ ಸಂಧಿ ಕಾರ್ಯ ಆದಾಗ ಯ ಅನ್ನೋದು ಆದೇಶವಾಗಿ ಬಂತು. ಹಿಂಗ್ ಬಂದ್ರೆ ಎನ್ ಸಂಧಿ ಅಷ್ಟೇ. ಹಾಗೆ ಕೋಟಿ ಅಲ್ಲಿ ಯಾವತ್ತಿಲ್ಲ, ಈ ಕಾರ ಇದೆ. ಅಧೀತ ಅಥವಾ ಅಧೀಶ, ಹೊಂದಿದವನು ಅಧೀಶ ಆ ಇದೆ. ಎರಡೂ ಸೇರಿದಾಗ ಅಲ್ಲೂ ಯಾಕಾರ ಇಲ್ಲ, ಇಲ್ಲೂ ಯಾಕಾರ ಇಲ್ಲ. ಎರಡೂ ಸೇರಿ ಹೊಸ ಪದ ಆದಾಗ ಕೊಟ್ಯಧೀಶ ಆಗುತ್ತೆ. ಯಾವ ಒತ್ತಕ್ಷರ ಬಂದ್ಬಿಡ್ತು. ಹೀಗಿದ್ರೆ ಇದನ್ನೇ ನಾವು ಏನಂತ ಕರಿತೀವಿ? ಎಣ್ ಸಂಧಿ. ನೋಡ್ತಿದ್ದಾಗನೆ ಹೇಳ್ಬಿಡ್ಬೋದು, ತುಂಬಾ ಸುಲಭ. ಇನ್ನೊಂದು ಉದಾಹರಣೆ ನೋಡಿದ್ವಿ. ಈ ಅನ್ನೋಂಥದ್ದಿದ್ದು ಎದುರಿಗೆ ಏನ್ ಬರ್ಬೇಕೀಗ? ಉ ಅನ್ನೋದು ಬಂದರೆ, ಉದಾಹರಣೆಗೆ ಪ್ರತಿ ಪ್ಲಸ್ ಉತ್ತರ ಪ್ರತ್ಯುತ್ತರ ಅಲ್ವಾ. ನೋಡ್ತೀವಿ, ಪ್ರತಿ ಈ ಕಾರ ಇದೆ, ಎದುರಿಗೆ ಊಕಾರ ಇದೆ, ಉತ್ತರ ಊಕಾರ ಇದೆ. ಅವು ಎರಡೂ ಸೇರಿ ಸಂಧಿ ಕಾರ್ಯ ಆದಾಗ ಪ್ರತ್ಯುತ್ತರ ಆಗುತ್ತೆ ಅಲ್ವಾ. ಅಲ್ಲಿ ಯ ಅನ್ನೋದು ಒತ್ತಕ್ಷರವಾಗಿ ಬರುತ್ತೆ. ಇದನ್ನು ಎಣ್ ಸಂಧಿ ಅಂತ ಕರಿತೀವಿ. ಇದು ಸಹಿತ ಒಂದು ಉದಾಹರಣೆ ನೋಡಿದ್ವಿ. ಈಗ ನಾವು ಇನ್ನೊಂದು ಉದಾಹರಣೆ ನೋಡ್ತಿದೀವಿ. ಈಗ ಮನು ಊಕಾರ ಇದೆ ಅಲ್ವಾ, ಎದುರಿಗೆ ಊಕಾರ ಇದೆ. ಎದುರಿಗೆ ಆಕಾರ ಬಂದರೆ ಮನ್ವಾದಿ, ಮನು ಪ್ಲಸ್ ಅಂತರ ಮನ್ವಂತರ. ಇಲ್ಲಿ ವ ಅನ್ನೋದು ಒತ್ತಕ್ಷರವಾಗಿ ಬಂತು. ಹೀಗೆ ವ ಅನ್ನೋದು ಏನಾಗ್ತಾ ಇದೆ? ಆಗಮವಾಗಿ ಬರ್ತಾ ಇದೆ. ಹಿಂಗ್ ಬಂದರೆ ಅದು ಒತ್ತಕ್ಷರವಾಗಿದ್ರೆ ಇದು ಎಣ್ ಸಂಧಿ. ತುಂಬಾ ಸುಲಭ. ಇನ್ನೂ ಒಂದು ಎಕ್ಸಾಂಪಲ್ ಹೇಳಿದೆ ನಿಮಗೆ, ಅದು ರ ಅನ್ನೋದು ಬರಬೇಕು ಅಂತ ಅಲ್ವಾ. ಹಾಗಾಗಿ ಇಲ್ಲಿ ಪಿತೃ ರು ಇದೆ, ಎದುರಿಗೆ ಅರ್ಜಿತ ಪಿತ್ರಾರ್ಜಿತ ಆಗತ್ತೆ, ಪಿತ್ರಾರ್ಜಿತ ಅಲ್ವಾ. ಅಲ್ಲಿ ರ ಅನ್ನೋದು ಆದೇಶವಾಗಿ ಬಂತು. ಹೀಗೆ ಬಂದರೂ ಸಹಿತ ಎಣ್ ಸಂಧಿ. ಎಣ್ ಸಂಧಿಯಲ್ಲಿ 3 ಅಕ್ಷರಗಳು ಬರ್ತವೆ. ಒಂದು ಯ, ಒಂದು ವ, ಒಂದು ರ. ಇವು 3 ಒತ್ತಕ್ಷರವಾಗೇ ಇರ್ತವೆ. ಇದು ಇಲ್ಲಿರುವಂತ ಕ್ಲೂ. ಇನ್ನೊಂದು ಕಾನ್ಸೆಪ್ಟ್ ಅನ್ನ ಇಲ್ಲಿ ಸೈದ್ಧಾಂತಿಕ ಭಾಷಾಭ್ಯಾಸದಲ್ಲಿ ಇಟ್ಟಿದ್ದಾರೆ. ಯಾವ್ದು ಅಂದ್ರೆ ಹೊಸಗನ್ನಡದ ವಿಭಕ್ತಿ ಪ್ರತ್ಯಯ. ನೋಡಿ, ಯಾವುದೇ ನಾಮಪದಕ್ಕೆ ಚೆನ್ನಾಗಿ ನೆನ್ಪಿಟ್ಕೊಳ್ಳೋಣ. ಯಾವುದೇ ನಾಮಪದ ಅದು ವಾಕ್ಯದಲ್ಲಿ ಬೇರೆ ಬೇರೆ ಅರ್ಥದಲ್ಲಿ ಬಳಕೆ ಆಗ್ಬೇಕು ಅಂದ್ರೆ ಅದಕ್ಕೆ ಕೆಲವು ಪ್ರತ್ಯಯಗಳನ್ನು ಸೇರಿಸಬೇಕು. ಆ ಪ್ರತ್ಯಯಗಳು ಯಾವುವು? ವಿಭಕ್ತಿ ಪ್ರತ್ಯಯ. ವಿಭಕ್ತಿ ಪ್ರತ್ಯಯ ಸೇರಿಸಿದ್ರೆ ಮಾತ್ರ ಅದು ಬೇರೆ ಬೇರೆ ಅರ್ಥದಲ್ಲಿ ಬಳಕೆ ಆಗುತ್ತೆ. ವಾಕ್ಯದಲ್ಲಿ ಬೇರೆ ಬೇರೆ ಅರ್ಥಕ್ಕೆ ಬಳಕೆ ಆಗುತ್ತೆ. ಒಂದು ಎಕ್ಸಾಂಪಲ್ ನಾವು ಇಲ್ಲಿ ನೋಡ್ಬೋದು, ಒಂದು ಟೇಬಲ್ ತೋರಿಸ್ತಾ ಇದ್ದೀವಿ ನಿಮಗೆ. ಹಾಗಾಗಿ ವಿಭಕ್ತಿ ಪ್ರತ್ಯಯಗಳನ್ನ ಕಾರಕಗಳು ಅಂತಂದು ಕರೀತಾರೆ, ಕಾರಕಗಳು. ಹಾಗಾಗಿ ಅದನ್ನ ಸ್ವಲ್ಪ ಉದಾಹರಣೆ ನೋಡೋಣ. ಹಂಗಾರೆ ವಿಭಕ್ತಿಗಳು ಎಷ್ಟಿದಾವೆ ಅಂತ ಪ್ರಶ್ನೆ ಕೇಳಿದ್ರೆ ನೀವು ಎಷ್ಟು ಹೇಳ್ತೀರಿ? ಈಗಾಗಲೇ 9ನೇ ಕ್ಲಾಸ್ನಲ್ಲಿ ಚೆನ್ನಾಗಿ ಪರಿಚಯ ಆಗ್ಬಿಟ್ಟಿದೆ. ಎಲ್ಲಿ ಅಂದ್ರೆ 5ನೇ ಕ್ಲಾಸ್ನಲ್ಲಿ ವಿಭಕ್ತಿ ಪ್ರತ್ಯಯ, 6ರಲ್ಲಿದೆ, 7ರಲ್ಲಿದೆ, 8ರಲ್ಲೂ ವಿಭಕ್ತಿ ಪ್ರತ್ಯಯಗಳನ್ನ ಪರಿಚಯ ಮಾಡಿಸಿವಿ. ಒಟ್ಟು ವಿಭಕ್ತಿಗಳು 7. ಎಷ್ಟಿದ್ದಾವೆ? 7 ವಿಭಕ್ತಿಗಳಿದ್ದಾವೆ. ಅದರಲ್ಲಿ ಪ್ರಥಮ, ದ್ವಿತೀಯ, ತೃತೀಯ, ಚತುರ್ಥಿ, ಪಂಚಮಿ, ಷಷ್ಠಿ, ಸಪ್ತಮಿ ಅಂತೇಳಿ 7 ವಿಭಕ್ತಿಗಳು. ಪ್ರತಿ ವಿಭಕ್ತಿಗೂ ಸಹಿತ ಒಂದೊಂದು
ಪ್ರತ್ಯಯಗಳಿದ್ದಾವೆ, ಅದರದ್ದೇ ಪ್ರತ್ಯಯ ಇದೆ. ಉದಾಹರಣೆಗೆ ಪ್ರಥಮ ವಿಭಕ್ತಿಗೆ ಊ ಅನ್ನೋದು ಪ್ರತ್ಯಯ, ದ್ವಿತೀಯ ವಿಭಕ್ತಿಗೆ ಅನ್ನು ಅನ್ನೋದು ಪ್ರತ್ಯಯ, ತೃತೀಯ ವಿಭಕ್ತಿಗೆ ಇಂದ ಅನ್ನೋದು ಪ್ರತ್ಯಯ, ಚತುರ್ಥಿ ವಿಭಕ್ತಿಗೆ ಗೆ ಕೆ ಗೆ ಇಗೆ ಅನ್ನೋದು ಪ್ರತ್ಯಯ, ಪಂಚಮಿ ವಿಭಕ್ತಿಗೆ ದೆಸೆಯಿಂದ ಅನ್ನೋದು ಪ್ರತ್ಯಯ, ಷಷ್ಠಿ ವಿಭಕ್ತಿಗೆ ಅ ಅನ್ನೋದು ಪ್ರತ್ಯಯ, ಸಪ್ತಮಿ ವಿಭಕ್ತಿಗೆ ಅಲ್ಲಿ ಅನ್ನೋದು ಪ್ರತ್ಯಯ. ಈ ಪ್ರತ್ಯಯಗಳು ನಾಮಪದಕ್ಕೆ ಅಂಟುತ್ತೆ, ಸೇರಿಸ್ತೀವಿ, ಅವಾಗ ನಾಮಪದ ಬೇರೆ ಬೇರೆ ಅರ್ಥಕ್ಕೆ ಬದಲಾಗುತ್ತೆ. ಹೀಗೆ ಬದಲಾಗುವುದನ್ನೇ ನಾವು ಕಾರಕಗಳು ಅಂತ ಕರಿತೀವಿ. ಒಂದು ಎಕ್ಸಾಂಪಲ್ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಉದಾಹರಣೆಗೆ ಶರಣ ಅಂತ ಹೇಳಿ ಒಂದು ನಾಮಪದ ಇದೆಯಪ್ಪ, ಅದು ನಾಮ ಪ್ರಕೃತಿ ಅಂತ ಕರಿತೇವೆ. ಇನ್ನು ನಾಮಪದ ಪೂರ್ಣ ಆಗಿಲ್ಲ, ನಾಮಪದ ಆಗಬೇಕು ಅಂದ್ರೆ ವಿಭಕ್ತಿ ಪ್ರತ್ಯಯ ಸೇರ್ಬೇಕು ಅದಕ್ಕೆ. ಹಾಗಾಗಿ ಇದನ್ನ ಶರಣ ಅನ್ನೋದು ಪ್ರತ್ಯಯ, ಅಂದ್ರೆ ವಿಭಕ್ತಿ ಪ್ರತ್ಯವನ್ನ ಹೊಂದದೇ ಇರುವಂತ ಒಂದು ಪದ. ಇದು ಏನಂತೀವಿ, ಪ್ರಕೃತಿ, ನಾಮ ಪ್ರಕೃತಿ ಅಂತ ಕರಿತೀವಿ. ಶರಣ ಅನ್ನೋದಕ್ಕೆ ಹೂ ಅನ್ನೋ ಪ್ರಥಮ ವಿಭಕ್ತಿ ಸೇರಿದ ತಕ್ಷಣನೇ ಶರಣನೂ ಏನ್ ಮಾಡ್ದ ಅಲ್ವಾ, ಕಾರಕ ಏನಾದ್ರದಂಗರೆ ಏನೋ ಕೆಲಸ ಮಾಡ್ದ, ಇನ್ನು ಕರ್ತೃ ಆಗ್ತಾನೆ. ಹಾಗಾಗಿ ಕರ್ತೃವಿನ ಅರ್ಥಕ್ಕೆ ಈ ನಾಮಪದ ಬಳಕೆ ಆಗ್ತಾ ಇದೆ ವಾಕ್ಯದಲ್ಲಿ. ಶರಣನು ನೋಡಿದನು, ಶರಣನು ಉಂಡನು, ಶರಣನು ಆಡಿದನು, ಈ ತರ ಏನೋ ಮಾಡಿದನು. ಹಂಗೆ ಕರ್ತೃವಾಗಿ ಒಂದು ಶರಣ ಅನ್ನುವಂತ ಒಂದು ನಾಮ ಪ್ರಕೃತಿಯನ್ನ ವಾಕ್ಯದಲ್ಲಿ ಕರ್ತೃವಾಗಿ ಪರಿವರ್ತನೆ ಮಾಡಿದವರು ಯಾರು? ಪ್ರಥಮ ವಿಭಕ್ತಿ ಪ್ರತ್ಯಯ ಆ ಅಲ್ಲ ಹೂ ಅನ್ನೋದು ಅಲ್ವಾ. ಹೂ ಅನ್ನೋದು ಸೇರಿಸಿದ್ರೆ ಅದು ಬದಲಾಯಿತು. ನಾವು ಹೂ ಅನ್ನೋದು ಬೇಡಪ್ಪ, ಚೇಂಜ್ ಮಾಡ್ತೀನಿ, ನಾನು ಅನ್ನೋ ಸೇರಿಸ್ತೀನಿ, ಎರಡನೇ ವಿಭಕ್ತಿ ಸೇರಿಸ್ತೀನಿ, ಏನಾಕತ್ ನೋಡೋಣ. ಖಂಡಿತ ಆವಾಗ ಶರಣ ಅನ್ನೋದಕ್ಕೆ ಅನ್ನು ಅನ್ನೋ ಪ್ರತ್ಯಯ ಸೇರಿಸಿದ ತಕ್ಷಣ ಶರಣನನ್ನು ಅಂತಾಯ್ತು. ಅವನು ಯಾರ್ದೋ ಕೆಲ್ಸಕ್ಕೆ ಒಳಪಟ್ಟಂತ ವಸ್ತು ಆಗ್ತಾನೆ. ಹಂಗಾಗಿ ಕರ್ಮ ಆಗ್ಬಿಟ್ಟ, ಇವನು ಕ್ರಿಯೆಗೆ ಒಳಪಟ್ಟಂತ ವಸ್ತು, ಕರ್ಮ ಪದ ಆಗ್ಬಿಡ್ತಾನೆ. ಶರಣನನ್ನು ಯಾರು ಬೈದ್ರು, ಶರಣನನ್ನು ಯಾರು ಕರೆದ್ರು ಅಲ್ವಾ. ಕರ್ತೃ ಯಾರೋ ಬೇರೆ ಇದ್ದಾನೆ, ಇವನು ಕರ್ಮ ಆಗ್ಬಿಟ್ಟ. ಕರ್ಮ ಕನ್ವರ್ಟ್ ಆಗಿ ಮಾಡಿದವರು ಯಾರು? ದ್ವಿತೀಯ ವಿಭಕ್ತಿ. ಹಂಗಾರೆ ಅದನ್ನ ಏನ್ ಅನ್ಬೇಕು? ಕರ್ಮಕಾರಕ ಅಂತ ಕರಿಬೇಕು. ಇದನ್ನ ಪ್ರಶ್ನೆ ಕೇಳ್ತಾರೆ, ಕರ್ಮಕಾರಕ ವಿಭಕ್ತಿ ಯಾವುದು? ದ್ವಿತೀಯ ವಿಭಕ್ತಿ. ಹಂಗ ಕರ್ಮಕಾರಕವಾಗಿ ಕೆಲಸ ಮಾಡಿದಂತ ವಿಭಕ್ತಿ ಪ್ರತ್ಯಯ ಯಾವುದು? ಅನ್ನು. ಎಷ್ಟು ಈಸಿ ಇದೆ, ತುಂಬಾ ಸುಲಭ ಆಯ್ತು. ಹಾಗೆ ತೃತೀಯ ವಿಭಕ್ತಿ ಪ್ರತ್ಯಯ ಇಂದ ಅನ್ನೋದೇನು ಅನ್ನೋಂಥ ಪ್ರತ್ಯಯ ಇದೆಯಲ್ಲ, ಇದು ತೃತೀಯ ವಿಭಕ್ತಿ ಪ್ರತ್ಯಯ. ಇದನ್ನ ಒಂದು ನಾಮ ಪ್ರಕೃತಿಗೆ ಸೇರಿದರೆ ಶರಣನಿಂದ ಏನ ಮಾಡಲ್ಪಡ್ತು, ಶರಣನಿಂದ ಇವನು ಟೂಲ್ ಆಗಿ ಕನ್ವರ್ಟ್ ಆಗ್ತಿದ್ದಾನೆ. ಈಗ ಲೇಖನಿಯಿಂದ ಪತ್ರ ಬರೆಯಲಾಯ್ತು ಅಲ್ವಾ. ಹಿಂಗೆ ಒಂದು ಸಾಧನವಾಗಿ ಅದೇ ಶರಣ ಅನ್ನುವಂಥ ಪ್ರಕೃತಿಯ ನಾಮ ಪ್ರಕೃತಿ ಒಂದು ಸಾಧನವಾಗಿ ಕನ್ವರ್ಟ್ ಆಯ್ತು. ಹಿಂಗೆ ಮಾಡಿದ್ರೆ ಯಾರು? ತೃತೀಯ ವಿಭಕ್ತಿ ಅಲ್ವಾ. ಅದ್ರ ಪ್ರತ್ಯಯ ಯಾವುದು? ಇಂದ. ಹಿಂಗೆ ನಾವು ಇದನ್ನ ಪರಿಚಯ ಮಾಡ್ಕೋಬೇಕಾಗತ್ತೆ, ಅಳವಡಿಸ್ಕೋಬೇಕಾಗತ್ತೆ. ಇನ್ನೊಂದು ಚತುರ್ಥ ವಿಭಕ್ತಿಗೆ ಸಂಪ್ರದಾನ ಅಂತ ಕರಿತೇವೆ, ಸಂಪ್ರದಾನ ಕಾರಕ ಅಂತ ಕರಿತೇವೆ ಅದನ್ನು. ಅಲ್ಲೇನಾಗುತ್ತೆ? ಈ ಪಡೆಯುವಂತ ವ್ಯಕ್ತಿ ಆಗ್ತಾನೆ. ಶರಣರಿಗೆ ಹೇಳಿದರು, ಶರಣರಿಗೆ ಕೊಟ್ಟರು. ಹಿಂಗೆ ಪಡೆದಂತ ವ್ಯಕ್ತಿಯಾಗಿ ಅದು ಬದಲಾಗುತ್ತೆ. ನೋಡಿ, ಕರ್ತೃವಾಗಿ ಊನಿಂದ ಪ್ರಾರಂಭ ಆಗಿದ್ದು ಪಡೆಯೋ ವ್ಯಕ್ತಿಯಾಗಿ ಅದೇ ಶರಣ ಬದಲಾಗ್ತಾನೆ ವಾಕ್ಯದಲ್ಲಿ. ಅಂದ್ರೆ ಬದಲು ಮಾಡಿದವರು ಯಾರು? ವಿಭಕ್ತಿ ಪ್ರತ್ಯಯಗಳು. ಹಂಗ ವಿಭಕ್ತಿ ಪ್ರತ್ಯಯಗಳಿಗೆ ಕಾರಕಗಳು ಅಂತಂದು ಕರಿತೀವಿ. ಅರ್ಥ ಆಗುತ್ತಲ್ಲ? ಓಕೆ. ಕಾರಕಗಳಲ್ಲಿ ಎಷ್ಟು ವಿಧ? 7 ವಿಧ. ವಿಭಕ್ತಿ ಪ್ರತ್ಯಯತ್ತರನೆ ಕರ್ತೃಕಾರಕ, ಕರ್ಮಕಾರಕ, ಕರಣಕಾರಕ, ಸಂಪ್ರದಾನಕಾರಕ, ಅಪಾದಾನಕಾರಕ, ಸಂಬಂಧಕಾರಕ ಮತ್ತು ಅಧಿಕರಣಕಾರಕ ಅಂತ ಹೇಳಿ ಒಟ್ಟು 7 ಕಾರಕಗಳನ್ನ ಈ ತರದಲ್ಲಿ ನೋಡಬಹುದು. ಈ ಟೇಬಲ್ ನಿಮಗೆ ಚೆನ್ನಾಗಿ ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಆ ಪ್ರತ್ಯಯಗಳು ಇದ್ದಾವೆ, ಮತ್ತೆ ಕಾರಕಗಳಿದ್ದಾವೆ, ವಿಭಕ್ತಿಗಳಿದ್ದಾವೆ, ಮತ್ತೆ ಏಕವಚನದಲ್ಲಿ ಒಂದು ನಾಮಪದ ರಚನೆಯಾಗಿದ್ದು ಹೇಗೆ, ಮತ್ತೆ ಬಹುವಚನದಲ್ಲಿ ಒಂದು ನಾಮಪದ ಹೇಗೆ ರಚನೆ ಆಗಿದೆ ಅನ್ನೋದು ನಿಮಗೆ ಮನದಟ್ಟಾತು. ಇದನ್ನ ಚೆನ್ನಾಗಿ ಅರ್ಥ ಮಾಡಿ. ಇದು ಬಹಳ ಇಂಪಾರ್ಟೆಂಟ್. ಇದು ಈ ವರ್ಷದ 9ನೇ ತರಗತಿಯ ಪರೀಕ್ಷೆಯಲ್ಲಿ ಇರುತ್ತೆ, ಮತ್ತೆ SLC ಪರೀಕ್ಷೆಯಲ್ಲೂ ಸಹಿತ ಇದನ್ನ ಪ್ರಶ್ನೆಗಳು ಇದ್ದೇ ಇರ್ತವೆ. ಓಕೆ. ಮತ್ತೊಂದು ರೀತಿಯ ಅಂಶಗಳನ್ನ, ಚಟುವಟಿಕೆಗಳನ್ನ ನಮ್ಮ ಪಠ್ಯದಲ್ಲಿ ಕೊಟ್ಟಿದ್ದಾರೆ. ಯಾವುದದು? ಭಾಷಾ ಚಟುವಟಿಕೆ ಅಂತ. ಏನು ಭಾಷಾ ಚಟುವಟಿಕೆ? ಈವರೆಗೂ ಸೈದ್ಧಾಂತಿಕ ಭಾಷಾಭ್ಯಾಸ ಇರ್ಬೋದು, ಮತ್ತೆ ಭಾಷಾಭ್ಯಾಸ ಇರ್ಬೋದು, ಅಲ್ಲಿ ಕಲ್ತಿರುವಂತಹ ವ್ಯಾಕರಣಾಂಶದ ಅಂಶಗಳನ್ನ ನಾವಿಲ್ಲಿ ಅಳವಡಿಸಿ ಬರಿಬೇಕು. ಹಾಗಾಗಿ ಇದನ್ನ ನಾವು ಭಾಷಾ ಚಟುವಟಿಕೆಯಾಗಿ ನೋಡ್ತೀವಿ. ಭಾಷಾ ಚಟುವಟಿಕೆ ವೃದ್ಧಿ ಸಂಧಿ ಎಂದರೇನು? ನಿದರ್ಶನ ಸಹಿತ ಬರೆಯಿರಿ. ತುಂಬಾ ಸುಲಭ. ನಾವು ವೃದ್ಧಿ ಸಂಧಿ ಅಂದ್ರೇನು ಅಂತ ಗಮನಿಸಿದೀವಿ ಅಲ್ವಾ. ಹಾಗೇನೆ
ವೃದ್ಧಿ ಸಂಧಿಯ ಕೆಲವು ನಿದರ್ಶನಗಳು ಅಂದ್ರೆ ಉದಾಹರಣೆಗಳನ್ನು ಸಹಿತ ಕೊಟ್ಟಿದ್ದೀವಿ. ವೃದ್ಧಿ ಸಂಧಿಯಲ್ಲಿ ಐತ್ವ ಔತ್ವ ಬರಬೇಕು, ಇದು ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕು. ಹಾಗೆ ಎಣ್ ಸಂಧಿ ಅಂದ್ರೆ ಏನು ಅಂತಂದು ಮತ್ತೆ ಅದರ ನಿದರ್ಶನ ಸಹಿತ ವಿವರಿಸಿ ಅಂತ ಕೇಳಿದರೆ ಇಲ್ಲೂ ಅಷ್ಟೇ. ಎಣ್ ಸಂಧಿ ಅಂದ್ರೆ ಏನು, ಅಲ್ಲಿ ಯಾಕಾರ ವಾಕಾರ ಅಥವಾ ರಕಾರಗಳು ಒತ್ತಕ್ಷರವಾಗಿ ಬರಬೇಕು. ಅವು ಅಲ್ಲಿ ಹೇಗೆ ಬರುತ್ತೆ ಅಂತ ಉದಾಹರಣೆಯನ್ನು ಸಹಿತ ಅಲ್ಲಿ ನಾವು ಈವರೆಗೂ ಚರ್ಚೆ ಮಾಡಿದ್ವಿ. ಅದೇ ಅಂಶಗಳನ್ನ ಇಲ್ಲಿ ನಾವು ನೆನಪಿಸ್ಕೊಂಡು ಬರಿಬೇಕಾಗುತ್ತೆ. ಓಕೆ, ಇನ್ನೊಂದು ಭಾಷಾ ಚಟುವಟಿಕೆಯಲ್ಲಿ ಇನ್ನೊಂದು ಚಟುವಟಿಕೆ ಕೊಟ್ಟಿದ್ದಾರೆ. ಅದೇನು, ಕೊಟ್ಟಿರುವ ಪದಗಳನ್ನು ಬಿಡಿಸಿ ಸಂಧಿ ಹೆಸರು ಬರೆಯಿರಿ. ಒಂದು ಪದವನ್ನ ಬಿಡಿಸಿ ಅದನ್ನ ಸಂಧಿ ಹೆಸರಾಗಿ ಹೇಗೆ ಬರಿಬಹುದು ಅಂತ ಈವರೆಗೂ ನಾವು ಯಾವ್ಯಾವ ವ್ಯಾಕರಣಾಂಶಗಳನ್ನ ಅಥವಾ ಸಂಧಿಯನ್ನು ಕಲ್ತಿದೀವಿ ಅಂತಂದ್ರೆ ಸವರ್ಣ ದೀರ್ಘ ಸಂಧಿ ಕಲ್ತೀವಿ, ಗುಣ ಸಂಧಿ ಕಲ್ತೀವಿ, ವೃದ್ಧಿ ಸಂಧಿ ಕಲ್ತಿದೀವಿ, ಮತ್ತೆ ಎಣ್ ಸಂಧಿ ಕಲ್ತೀವಿ. ಈ 4 ಸಂಧಿಗಳನ್ನು ಸಹಿತ ಇಲ್ಲಿ ಅಳವಡಿಸಿ ಇಲ್ಲಿ ಇಟ್ಟುಬಿಟ್ಟಿದ್ದಾರೆ. ಅದರಲ್ಲಿ ನಾವು ಏನ್ ಮಾಡ್ಬೇಕು, ಮತ್ತೆ ಕನ್ನಡದ 3 ಸಂಧಿಗಳನ್ನು ನೋಡಿದೀವಿ, ಲೋಪ ಸಂಧಿ, ಆದೇಶ ಸಂಧಿ, ಆಗಮ ಸಂಧಿ ಅಲ್ವಾ. ಅಲ್ಲಿಗೆ 4 ಇವನ್ 3 7 ಸಂಧಿಗಳ ಪದಗಳು ಇಲ್ಲಿ ಅಳವಡಿಸಿಬಿಟ್ಟಿದ್ದಾರೆ. ಇದನ್ನ ನಾವು ಬಿಡಿಸಿ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಮಟ್ಟಿಗೆ ನಮಗೆ ಇದು ಅರ್ಥ ಆಗಿದೆ ಅಂತ. ಒಂದನೇ ಪದ ಇದೆ ಚರಣಾಂಬುಜ ಅಂತ ಇದೆ. ಚರಣಾಂಬುಜ, ಚರಣ ಆ ಇದೆ, ಅಂಬುಜ ಆ ಇದೆ, 2 ಸಾವರ್ಣಗಳು ಅಲ್ವಾ. ಆಕಾರ ಇಲ್ಲಿ ಆಕಾರ, 2 ಸಾವರ್ಣಗಳು. ಸಾವರ್ಣಗಳು 3 ಸೆಟ್, ಒಂದು ಆಕಾರ, ಒಂದು ಈಕಾರ, ಒಂದು ಊಕಾರ. ಅದೇ ಸಂಧಿ ಪದದಲ್ಲಿ ದೀರ್ಘವಾಗಿ ಬಂದ್ರೆ ಅದೇ ಸವರ್ಣ ದೀರ್ಘ ಸಂಧಿ, ಸಾವರ್ಣ ದೀರ್ಘ ಸಂಧಿ. ಹಂಗಾಗಿ ಚರಣ ಆ ಇದೆ, ಅಂಬುಜ ಆ ಇದೆ, ಹಂಗಾಗಿ ಚರಣಾಂಬುಜ ಆಯ್ತು ಸವರ್ಣ ದೀರ್ಘ ಸಂಧಿಗೆ ಉದಾಹರಣೆ. ಬಹಳ ಈಸಿ. ಮಂಡಳೇಶ್ವರ ಅಂತ ಇದೆ, ಮಂಡಳ ಆಕಾರ ಇದೆ, ಎದುರಿಗೆ ಈಶ್ವರ ಈ ಇದೆ, ಆಕಾರಕ್ಕೆ ಈಕಾರ ಪರವಾದಾಗ ಸಂಧಿ ಪದದಲ್ಲಿ ಏಕಾರ ಆದೇಶವಾಗಿ ಬರುತ್ತೆ. ಅದನ್ನ ಏನನ್ಬೇಕು, ತುಂಬಾ ಸುಲಭ, ಗುಣಸಂಧಿ ಅಲ್ವಾ. ಹಂಗಿದ್ರೆ ಮಂಡಳ ಪ್ಲಸ್ ಈಶ್ವರ, ಮಂಡಳೇಶ್ವರ ಯಾವ ಸಂಧಿಗೆ ಎಕ್ಸಾಂಪಲ್ ಇದು, ಗುಣಸಂಧಿ. ಇನ್ನೊಂದಿದೆ ಸಕಳಾಚಾರ್ಯ. ಹೆಂಗ್ ಬಿಡಿಸ್ತೀರಿ, ಸಕಳ ಪ್ಲಸ್ ಆಚಾರ್ಯ, ಸಕಳಾಚಾರ್ಯ. ಇಲ್ಲಿ ಸಹಿತ ಸಾವರ್ಣಗಳಿದಾವೆ. ಸಕಳ ಎಂದ್ರೆ ಕೊನೆಯಲ್ಲಿ ಆ ಇದೆ, ಆಚಾರ್ಯ ಆ ಇದೆ, ಇವೆರಡೂ ಸೇರಿದಾಗ ಸಂಧಿ ಪದದಲ್ಲಿ ಆ ಅನ್ನೋ ದೀರ್ಘ ಬಂದಿದೆ, ಸಾವರ್ಣಗಳು ದೀರ್ಘವಾಗಿದೆ, ಸವರ್ಣ ದೀರ್ಘ ಸಂಧಿ. ಹಾಗೆ ಭೇದವಿಲ್ಲ, ಭೇದ ಪ್ಲಸ್ ಇಲ್ಲ, ಭೇದವಿಲ್ಲ, ಇಲ್ಲದ ಅಕ್ಷರ ಬಂದಿದೆ, ಯಾವುದದು ವಾ. ಹಂಗಾಗಿ ಇದನ್ನ ವಕಾರಾಗಮ ಸಂಧಿ ಅಂತ ಕರಿತೀವಿ. ತುಂಬಾ ಸುಲಭ. ಇನ್ನೊಂದಿದೆ ಕೈವಿಡಿದು, ಕೈ ಪ್ಲಸ್ ಹಿಡಿದು, ಕೈ ವಿಡಿದು ಆಗುತ್ತೆ. ಕೈ ಪ್ಲಸ್ ಹಿಡಿದು, ಹಿ ಹಾಕಾರಕ್ಕೆ ವಾಕಾರ ಬಂದಿದೆ ಸಂಧಿ ಪದ, ಕೈ ವಿಡಿದು ಅಂತ. ಅಂದ್ರೆ ಒಂದು ಅಕ್ಷರಕ್ಕೆ ಬದಲಾಗಿ ಒಂದು ಅಕ್ಷರ ಬಂದರೆ ಇದನ್ನೇನನ್ಬೇಕು, ಆದೇಶ ಸಂಧಿ ಅಂತ ಕರೀತಾರೆ. ಒಂದು ಅಕ್ಷರ ಹೋಗ್ಬಿಟ್ಟು ಒಂದು ಅಕ್ಷರ ಬರಬೇಕು. ಅದು ಸ್ಥಳ ಬಹಳ ಇಂಪಾರ್ಟೆಂಟು. ಪೂರ್ವ ಪದದಲ್ಲಾಗಿದೆಯೋ ಉತ್ತರ ಪದದಲ್ಲಾಗಿದೆಯೋ ನೋಡಬೇಕು. ಉತ್ತರ ಪದದಲ್ಲಿ ಬದಲಾವಣೆ ಆದರೆ ಆದೇಶ ಸಂಧಿ, ಪೂರ್ವ ಪದದಲ್ಲಿ ಬದಲಾವಣೆ ಆದರೆ ಜಸ್ತ್ವ ಸಂಧಿ. ಬಟ್ ಜಸ್ತ್ವ ಸಂಧಿಯನ್ನು ನಾವು ಗಮನಿಸದೇ ಇರೋದ್ರಿಂದ ಇಲ್ಲಿ ಎಕ್ಸಾಂಪಲ್ ಅದು ಕೊಟ್ಟಿಲ್ಲ, ಆದೇಶ ಸಂಧಿನೇ ಪರ್ಫೆಕ್ಟ್. ಇನ್ನೊಂದಿದೆ ವೃದ್ಧಿ ಪ್ಲಸ್ ಆಗಿ, ವೃದ್ಧಿಯಾಗಿ, ವೃದ್ಧಿ ಪ್ಲಸ್ ಆಗಿ, ವೃದ್ಧಿಯಾಗಿ. ಇಲ್ಲದ ಅಕ್ಷರ ಬಂತು, ಯಾವುದದು ಯ. ಹಂಗಾರೆ ಯ ಆಗಮ ಆಗಿದೆ. ಇಲ್ಲದ ಅಕ್ಷರ ಬಂದರೆ ಅದು ಆಗಮ ಸಂಧಿ, ಯಕಾರಾಗಮ ಸಂಧಿ. ಇನ್ನೊಂದು ಭೇದ ಪ್ಲಸ್ ವಾಗಿ, ಭೇದ ಪ್ಲಸ್ ಆಗಿ, ಭೇದವಾಗಿ, ವಕಾರಾಗಮ ಸಂಧಿ. ಹಾಗೆ ಕಾಣಲು ಪ್ಲಸ್ ಆಗದು, ಕಾಣಲಾಗದು, ಕಾಣಲು ಲಾ ಜೊತೆಗೆ ಊ ಇದೆ, ಎದುರಿಗೆ ಆ ಇದೆ, ಆಗದು ಆ ಇದೆ. ಅಲ್ಲಿ ಲಾಜರಲ್ಲಿ ಇರುವಂತ ಊಕಾರ ಲೋಪ ಆಗ್ಬಿಟ್ಟು ಎದುರಿಗಿರುವಂತ ಆ ಸೇರಿಸ್ಕೊಂಡು ಲಾ ಆಗ್ಬಿಟ್ಟಿದೆ. ಹಂಗಾದ್ರೆ ಅದನ್ನ ಏನನ್ಬೇಕು, ಲೋಪಸಂಧಿ. ಪೂರ್ವ ಪದದಲ್ಲಿರುವಂತ ಸ್ವರಲೋಪ ಆಗಿದೆ, ಲೋಪಸಂಧಿ. ತುಂಬಾ ಸುಲಭ. ಇನ್ನೊಂದೇ ಜಿನಾಲಯ, ಜಿನ ಪ್ಲಸ್ ಆಲಯ, ಜಿನಾಲಯ ಅಲ್ವಾ. ಇಲ್ಲಿ ಸಾವರ್ಣಗಳು ಜಿನಾ ಆ, ಆಲಯ ಆ, ಜಿನಾ ದೀರ್ಘ ಆಗಿದೆ, ಸವರ್ಣ ದೀರ್ಘ ಸಂಧಿ. ತಪ್ಪಲೀಯದೆ, ತಪ್ಪಲು ಊ ಪ್ಲಸ್ ಈಯದೆ, ಬಿಡದೆ ಅಂತ ಅರ್ಥ, ಈಯದೆ, ತಪ್ಪಲೀಯದೆ. ಲಾನಲ್ಲಿರುವಂತ ಊಕಾರ ಹೋಗ್ಬಿಟ್ಟು ಎದುರಿಗಿರುವಂತ ಈ ಸೇರಿಸ್ಕೊಂಡು ಲೀ ಆಗಿದೆ. ಯಾವ ಸಂಧಿ ಇದು, ಎಸ್, ಯಾವುದು, ಲೋಪ ಸಂಧಿ. ಇನ್ನೊಂದಿದೆ ಚಂದ್ರಾರ್ಕ, ಚಂದ್ರ ಆ, ಅರ್ಕ ಅಂದ್ರೆ ಸೂರ್ಯ ಚಂದ್ರ ಅಂತ ಅರ್ಥ. ಹಂಗಾಗಿ ಚಂದ್ರ ಆ, ಅರ್ಕ ಅಂದ್ರೆ ಸೂರ್ಯ ಅಂತ ಅರ್ಥ. ಅ ಇದೆ ಎದುರಿಗೆ ಆ, ಎರಡೂ ಕಡೆನೂ ಆ ಇದ್ದು ಸಂಧಿ ಪದದಲ್ಲಿ ಆ ದೀರ್ಘ ಆಗಿದೆ, ಚಂದ್ರ ಆಗಿದೆ. ಹಂಗಾಗಿ ಯಾವ್ದಿದು, ಎಸ್, ಯಾವುದು
ಎಸ್, ಯಾವುದು ಸವರ್ಣ. ಆ ಆ ಸವರ್ಣಗಳು ಅದೇ ದೀರ್ಘ ಆಗಿದೆ, ಸವರ್ಣ ದೀರ್ಘ ಸಂಧಿ. ಇಷ್ಟೇ, ತುಂಬಾ ಸುಲಭ. ಹಾಗಾಗಿ ನಮಗೀಗ ಹೇಗೆ ಬಿಡಿಸಿದ್ವಿ ಅಂತ ಗೊತ್ತಾಯ್ತು ನಿಮಗೆ. ಅದು ಹೇಗೆ ಬಿಡಿಸಿ ಬರಿಬೇಕು ಅನ್ನೋದು ಸಹಿತ ಗೊತ್ತಾಯ್ತು. ಅದರ ವಿವರಣೆಯನ್ನ ನಾವು ಮತ್ತೊಮ್ಮೆ ಇಲ್ಲಿ ನೋಡ್ತಾ ಇದ್ದೀವಿ. ಬಿಡಿಸಿರೋದನ್ನು ಸಹಿತ ಗಮನಿಸಿದ್ರಿ. ನಾವು ಬಿಡಿಸಿರೋದನ್ನ ಕ್ಲೀನ್ ಆಗಿ ಹೇಗೆ ಬಿಡಿಸ್ಬೇಕು, ಹೇಗೆ ಬರಿಬೇಕು ಅನ್ನೋದು ನಿಮಗೆ ಮನದಟ್ಟಾಗಿದೆ. ಅರ್ಥ ಆಯ್ತಲ್ಲ ಇದು? ಓಕೆ, ಸರಿ. ನಾವು ಈಗ ಇನ್ನೊಂದು ಸ್ಲೈಡ್ ನಲ್ಲಿ ಉಳಿದಂತ ಪದಗಳನ್ನ ಚರ್ಚೆ ಮಾಡಿದ್ವಿ. ಈಗ ಮತ್ತೊಂದು ವಿಷಯ ತತ್ಸಮ ತದ್ಭವಗಳು ಅಂತ ಹೇಳಿ. ತುಂಬಾ ಸುಲಭ. ತತ್ಸಮಗಳು ತದ್ಭವಗಳು ಏನು? ತತ್ಸಮ ಸಂಸ್ಕೃತ ಪದ, ತದ್ಭವ ಆ ಪದದಲ್ಲಿ ಆಗಂತ ಬದಲಾವಣೆ. ತುಂಬಾ ಸುಲಭ ಇದೆ. ಸಂಸ್ಕೃತ ಪದವನ್ನ ಯಥಾವತ್ತಾಗಿ ಹೇಳಿದ್ರೆ, ಅಂದ್ರೆ ಸಂಸ್ಕೃತ ಪದ ಅಂದ್ರೆ ಒತ್ತಕ್ಷರ ಇರುತ್ತೆ, ಅದರಾಗೂ ಶ ಶ ಅಂತ ಇರುತ್ತೆ, ವಿಜಾತಿ ಒತ್ತಕ್ಷರ ಇರುತ್ತೆ ಸಂಸ್ಕೃತ ಪದ. ಅದು ತೆಗೆದು ಸ್ವಲ್ಪ ವಿರಳ ಮಾಡ್ತೀವಿ ಅಥವಾ ಸ್ವಲ್ಪ ಬದಲಾವಣೆ ಮಾಡ್ತೀವಿ, ಇದನ್ನೇ ತದ್ಭವ ಪದ. ತತ್ಭವ ಅದರಿಂದ ಬಂದಿದ್ದು ಅಂತ ಅರ್ಥ. ಹಾಗಾಗಿ ವರ್ಷ, ವರುಸ, ವರುಸ, ಶ ಇಲ್ಲ ಕನ್ನಡದಲ್ಲಿ. ಹಾಗಾಗಿ ಸ ಅನ್ನೋದು ಕನ್ನಡದಲ್ಲಿ ಬಳಕೆ ಮಾಡ್ತಾರೆ. ಹಾಗೆ ವರುಸ. ರಾಯ, ಯಾ ಇದ್ದಿದ್ದು ರಾಜ ಆಗತ್ತೆ, ರಾಜ. ಹಾಗೆ ಭಕ್ತ ಏನಾಗಬೇಕು? ವಿಜಾತಿ ಒತ್ತಕ್ಷರ ಇದೆ, ಇದು ವಿರಳ ಆಗಬೇಕು, ಬಕುತ ಆಗತ್ತೆ. ಬಕುತ ಹೇಳೋದು ಸುಲಭ, ಭಕ್ತ ಕಷ್ಟ ಹೇಳೋದು. ಕಷ್ಟವಿರವೆಲ್ಲ ತತ್ಸಮ ಪದ, ಸಂಸ್ಕೃತ ಪದ. ಅದು ಸರಳೀಕರಿಸಿದ್ದೆ ತದ್ಭವ ಪದ, ಕನ್ನಡ ಪದ. ದೆಸೆ ದಿಕ್ಕು, ಸೊದೆ ಸುಧೆ. ನೋಡಿ, ಸುಧೆ ಮಹಾಪ್ರಾಣ ಇದೆ ಸಂಸ್ಕೃತ ಪದ, ಸೊದೆ ಕನ್ನಡ ಪದ. ಬಹಳ ಈಸಿ ಇರುತ್ತೆ. ಹಾಗೆ ಶ್ರೀ, ಸಿರಿ ನೋಡಿ ಎಷ್ಟು ಈಸಿ ಇದೆ. ವೀರ ತತ್ಸಮ ಪದ, ಬೀರ ತದ್ಭವ ಪದ. ವಾ ಇದ್ದಿದ್ದು ಬಾ ಆಗುತ್ತೆ. ಭಿನ್ನಹ ತದ್ಭವ ಪದ. ಯಾವುದರಿಂದ ಬಂದಿತ್ತು? ವಿಜ್ಞಾಪನೆ. ನೋಡಿ ಕಷ್ಟ ಇದೆ ಪದ ಇದು, ವಿಜ್ಞಾಪನೆ. ಇದು ತತ್ಸಮ ತದ್ಭವ ಬರೆಯುವಂತ ಕ್ರಮ. ಇದು ಬಹಳ ಇಂಪಾರ್ಟೆಂಟ್. ಕೇಳ್ತಾರೆ ವಿಜ್ಞಾಪನೆ, ಇದರ ತದ್ಭವ ಪದ ಬರೆಯಿರಿ. ವಿಜ್ಞಾಪನೆ ಯಾವುದು? ಭಿನ್ನಹ ಅಲ್ವಾ? ಹಾಗೆ ಚಂದ್ರ, ಇದು ವಿರಳ ಮಾಡೋದು, ಚಂದಿರ ಆಗುತ್ತೆ. ಇಷ್ಟು ನಾವು ತತ್ಸಮ ತದ್ಭವವಾಗಿ ನೋಡಿದ್ವಿ. ಇನ್ನೊಂದು ಸ್ವಲ್ಪ ಮತ್ತೊಂದು ಚಟುವಟಿಕೆ ಕೊಟ್ಟಿದ್ದಾರೆ, ಸ್ವಂತ ವಾಕ್ಯದಲ್ಲಿ ಬಳಸಿ ಅಂತ. ತುಂಬಾ ಸುಲಭ. ಸಂವಾದ ಅಂದ್ರೆ ಮಾತುಕತೆ, ಸಮಸ್ತ ಅಂದ್ರೆ ಎಲ್ಲ, ಭೇದವಿಲ್ಲ ಅಂತಂದ್ರೆ ವ್ಯತ್ಯಾಸವಿಲ್ಲ ಅಂತ, ಕೈ ಹಿಡಿ ಅಂದ್ರೆ ಸಹಾಯ ಮಾಡುವಂತ ಅರ್ಥ. ಅಷ್ಟೇ ಅರ್ಥ. ಇದು ನಾವು ವಾಕ್ಯದಲ್ಲಿ ಬಳಸಬೇಕು. ಸಂವಾದಿಸಲು, ಸಂವಾದಿಸಲು ಅಂದ್ರೇನು? ಮಾತುಕತೆ ಮಾಡೋಕೆ ಅಂತ ಅರ್ಥ, ಅಥವಾ ಮಾತಾಡೋದಕ್ಕೆ. ನಮ್ಮ ಗುರುಗಳ ಜೊತೆಯಲ್ಲಿ ಇಂದಿನ ಪಾಠದ ಕುರಿತು ಸಂವಾದ ನಡೆಸುತ್ತೇನೆ, ಮಾತಾಡ್ತೀನಿ ಅಂತ ಅರ್ಥ ಅಷ್ಟೇ. ಹಾಗೆ ಸಮಸ್ತ ಎಲ್ಲ ಅಂತ ಅರ್ಥ. ಮಕ್ಕಳು ಪಾಠದ ಸಮಸ್ತ ಅಂಶಗಳನ್ನು ಮನನ ಮಾಡಿಕೊಂಡರು, ಸಮಸ್ತ ಪದ. ಈ ತರದಲ್ಲಿ ವಾಕ್ಯದಲ್ಲಿ ಬಳಸೋದನ್ನ ನಾವು ಅಭ್ಯಾಸ ಮಾಡಬಹುದು. ಇನ್ನೊಂದು ಬಹಳ ಮುಖ್ಯವಾದಂತಹ ಪರಿಕಲ್ಪನೆ, ಕೊನೆಯ ಪರಿಕಲ್ಪನೆ ಯಾವುದು? ಗಾದೆಯನ್ನು ವಿಸ್ತರಿಸಿ ಅಂತ ಕೇಳ್ತಾರೆ. ಇದು 3 ಅಂಕಕ್ಕೆ ಪ್ರಶ್ನೆ ಇರುತ್ತೆ. ಗಾದೆಗಳನ್ನು ವಿಸ್ತರಿಸುವುದು 3 ಹಂತದಲ್ಲಿ ವಿಸ್ತರಿಸಬೇಕು. ಒಂದು ಗಾದೆ ಮಹತ್ವ, ಗಾದೆ ಅರ್ಥ ಮತ್ತು ಗಾದೆಗೆ ಒಂದು ಉದಾಹರಣೆ. ಹೀಗೆ ಬರೆದ್ರೆ ಅದನ್ನ ಗಾದೆಗಳ ವಿಸ್ತರಣೆ ಅಂತ ನಾವು 3 ಅಂಕಕ್ಕೆ ಪ್ರಶ್ನೆ ಇರುತ್ತೆ. ಹಾಗಾದ್ರೆ ಮಿಂಚಿ ಹೋದ ಕಾರ್ಯಕ್ಕೆ ಚಿಂತಿಸಿ ಫಲವೇನು ಅನ್ನೋದು ಒಂದು ಗಾದೆ ಮಾತು. ഇരുಳು ಕಂಡ ಬಾವಿಗೆ ಹಗಲು ಬಿದ್ದಂತೆ ಅನ್ನೋದು 2 ಗಾದೆ ಮಾತನ್ನ ಈ ಪಾಠದಲ್ಲಿ ಕೊಟ್ಟಿದ್ದಾರೆ. 1ನೇ ಗಾದೆ ಮಾತನ್ನು ನೋಡ್ತಾ ಇದ್ದೀವಿ. ಏನದು? ಮಿಂಚಿ ಹೋದ ಕಾರ್ಯಕ್ಕೆ ಚಿಂತಿಸಿ ಫಲವೇನು. ತುಂಬಾ ಸುಲಭ. ಏನು ಇದರ ಅರ್ಥ? ಏನು? ಆಗೋಗಿದೆ, ಅದ್ರ ಬಗ್ಗೆ ಯಾಕೆ ತಲೆ ಕೆಡಿಸ್ಕೋಬೇಕು ಅಲ್ವಾ? ಮುಂದಿನ ಯೋಚನೆ ಮಾಡು ಅಂತ ಹೇಳ್ತಿರ್ತಾರೆ ನಮಗೆ ಅಲ್ವಾ? ಅಂದ್ರೆ ಹೋಗಿರುವಂತಹ ಘಟನೆ ಬಗ್ಗೆ ಸುಮ್ಮನೆ ವ್ಯರ್ಥವಾಗಿ ಯೋಚಿಸಬಾರದು ಅನ್ನೋದು ಇದರ ಅರ್ಥ ಅಲ್ವಾ? ಹಾಗಿದ್ರೆ ಹೆಂಗ್ ಬರಿಬೇಕು ಇದನ್ನ? ಬರೆಯೋದು ತುಂಬಾ ಸುಲಭ. 3 ಹಂತ ಅಂತ ಹೇಳಿದೆ. ಗಾದೆ ಮಹತ್ವ ಬರಿಬೇಕು. ಗಾದೆಗಳು ಅಂದ್ರೆ ಏನು ಅಂತ. ಏನು ಗಾದೆಗಳು ಅಂದ್ರೆ? ಗಾದೆಗಳು ಜನರ ಅನುಭವದ ನುಡಿಮುತ್ತುಗಳು. ಕಿರಿಯದರಲ್ಲಿ ಹಿರಿಯ ಅರ್ಥವನ್ನು ಹೊಂದಿವೆ. ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎಂಬ ಗಾದೆಯು ಗಾದೆ ಮಹತ್ವವನ್ನು ತಿಳಿಸುತ್ತದೆ. ಇಂಥ ಜನಪ್ರಿಯವಾದ ಗಾದೆಗಳು ಕನ್ನಡದಲ್ಲಿ ಸಾಕಷ್ಟಿವೆ. ಅದರಲ್ಲಿ ಒಂದು ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವೇನು, ಅಥವಾ ಮಿಂಚಿ ಹೋದ ಕಾರ್ಯಕ್ಕೆ ಚಿಂತಿಸಿ ಫಲವೇನು ಅನ್ನುವಂಥದ್ದು ಆಗೋಗ್ಬಿಟ್ಟಿದೆ. ಅದ್ರ ಬಗ್ಗೆ ಯೋಚನೆ ಮಾಡಿದ್ರೆ ಸರಿಯಾಗುತ್ತೇನು ಅಲ್ವಾ? ಅದ್ರ ಬಗ್ಗೆ ಏನು ಯೋಚನೆ ಮಾಡೋ ಅಗತ್ಯ ಇಲ್ಲ ಅಂತ ಹೇಳೋದಕ್ಕೆ ಬಳಸಿದ್ದಾರೆ. ಇದರ ಅರ್ಥ ಏನಾಗಿದ್ರೆ, ಈ ಗಾದೆ ಅರ್ಥವೇನೆಂದ್ರೆ, ಮುಗಿದು ಹೋದ ಘಟನೆ ಬಗ್ಗೆ ಚಿಂತಿಸಿದರೆ ಪ್ರಯೋಜನವಿಲ್ಲ, ಉಪಯೋಗವಿಲ್ಲ, ಮುಂದಿನ ಕೆಲಸದ ಬಗ್ಗೆ ವಿಚಾರ ಮಾಡು ಅಂತ ಇದು ಗೈಡ್ ಮಾಡುತ್ತೆ, ಹೇಳುತ್ತೆ. ಇದು ಇದರ ಅರ್ಥ. ನೋಡಿ, ಗಾದೆ ಮಹತ್ವ ಬರೆದ್ರೆ 1 ಅಂಕ, ಇದರ ಅರ್ಥ ಬರೆದ್ರೆ 1 ಅಂಕ. ಹೆಂಗಪ್ಪ? ಒಂದು ಎಕ್ಸಾಂಪಲ್ ಕೊಡು ಅಂತಂದ್ರೆ ಎಕ್ಸಾಂಪಲ್ ಕೊಡಬೇಕೀಗ. ಹೆಂಗೆ? ಉದಾಹರಣೆಗೆ, ಕೈಯಲ್ಲಿರುವ ಗಾಜಿನ ಲೋಟ ಕೈ ತಪ್ಪಿ ಕೆಳಗೆ ಬಿದ್ದು ಒಡೆದು ಹೋಯಿತು. ಆಗ
ಎಷ್ಟೇ ಚಿಂತಿಸಿದ್ರು ಗಾಜಿನ ಲೋಟ ಸರಿಯಾಗುವುದಿಲ್ಲ ಅಲ್ವಾ? ಅದು ಮತ್ತೆ ಮೊದಲು ನಂಗೆ ಗಾಜಿನ ಲೋಟ ಹಾಕೋದನ್ನು ಚಿಂತಿಸ್ಕೊಂತ ಕೂರಾನ ಒಂದು ವರ್ಷ ಸಾಧ್ಯನೇ ಇಲ್ಲ ಅಲ್ವಾ? ಹಾಗಿದ್ದರೆ ಚಿಂತಿಸಿ ಉಪಯೋಗ ಇಲ್ಲ ಎಂಬುದು ಈ ಗಾದೆಯ ಅರ್ಥ ಅಲ್ವಾ? ಮತ್ತೊಂದ್ಸರಿ ಹೊಡಿಬಾರ್ದು ಅಂತ ಎಚ್ಚರಿಕೆ ತೆಗೆದು ಬಿಟ್ರೆ ಅದ್ರ ಬಗ್ಗೆ ಚಿಂತಿಸ್ಕೊಂತ ಕುಂತರೂ ಉಪಯೋಗ ಇಲ್ಲ ಅಲ್ವಾ? ಇದು ಗಾದೆಯ ಅರ್ಥ. ಓಕೆ, ಮತ್ತೊಂದು ಗಾದೆಯನ್ನ ನೋಡ್ತೀವಿ. ಇದಕ್ಕೆ 3 ಅಂಕ ಸಿಕ್ಬಿಡುತ್ತೆ. ಈ ತರದಲ್ಲಿ ಬರೆಯೋದಕ್ಕೆ ಬರಬೇಕು ನಮಗೆ. ಮತ್ತೊಂದು ಏನು ಗಾದೆ ಕೇಳ್ತಾ ಇದ್ದಾರೆ? ഇരുಳು ಕಂಡ ಬಾವಿಗೆ ಹಗಲು ಬಿದ್ದಂತೆ. ಅದು ಚೆನ್ನಾಗಿ ಗೊತ್ತು ಆ ವಿಷಯ ಅಲ್ವಾ? ಚೆನ್ನಾಗಿ ಗೊತ್ತಿದೆ. ഇരുಳು ಕಂಡ ಬಾವಿ ಅಂದ್ರೆ ಕತ್ಲಲ್ಲೇ ಚೆನ್ನಾಗಿ ಗುರುತಿಸಬಲ್ಲ. ಆದ್ರೆ ಹಗಲು ಬಿದ್ದು ಬಿಟ್ಟಾನು ಹೋಗಿ ಅಂದ್ರೆ, ಇಷ್ಟು ಬೆಳಕಿನಲ್ಲಿ ಹಗಲು ಹೊತ್ತಿನಲ್ಲಿ ಹೋಗಿ ಆ ಬಾವಿ ಬಿದ್ದಾನೆ ಅಂದ್ರೆ ಏನಾಯ್ತು? ದುಡುಕು ಸ್ವಭಾವ ಅಲ್ವಾ? ದುಡುಕು ಸ್ವಭಾವ ಮತ್ತೆ ತಾತ್ಸಾರ ಮನೋಭಾವ ಇಲ್ಲಿ ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ? ಹಾಗಾಗಿ ಈ ತಾತ್ಸಾರ ಮನೋಭಾವ ಮತ್ತು ದುಡುಕು ಸ್ವಭಾವ ಏನ್ ಮಾಡ್ತಾನೆ? ಗೊತ್ತಿದ್ದು ತಪ್ಪು ಮಾಡ್ತಾನೆ. ಗೊತ್ತಿದ್ದು ತಪ್ಪು ಮಾಡ್ಬಿಟ್ಟೆ ಮಾರಾಯ ಅಂತಿರ್ತೇವೆ. ಪರೀಕ್ಷೆಯಲ್ಲೆಲ್ಲ ನೋಡ್ತೀವಿ ನಾವು ಈ ತರದ. ನದು ಗೊತ್ತಿತ್ತು ಆದ್ರೂ ತಪ್ಪು ಬರೆದ್ಬಿಟ್ಟೆ ಅಂತಿರ್ತೇವೆ ನಾವು. ഇരുಳು ಕಂಡ ಬಾವಿಗೆ ಹಗಲು ಬಿದ್ದಂತ ನೀನು ಅಂತ ಬೈತಾರೆ. ಒಂದು ಗಾದೆ ಮಾತನ್ನ ಬಳಸಿ ಬೈತಾರೆ. ಏನ್ ಅರ್ಥ ಆಯ್ತು ಅಂತ ಅರ್ಥ ಆತಲ್ಲ? ಈ ಗಾದೆ ಅರ್ಥ ಏನು? ಗೊತ್ತಿದ್ದು ತಪ್ಪು ಮಾಡುವುದು ಅಥವಾ ತೊಂದರೆಗೆ ಬಲಿಯಾಗುವುದು, ತಪ್ಪು ಮಾಡುವುದು ಅಂತ ಅರ್ಥ ಇದೆ ಅಷ್ಟೇ. ಹಾಗಿದ್ರೆ ಬರೆಯೋ ಕ್ರಮ ಹೇಗಿದು? ಬರೆಯೋದು ಹೆಂಗ್ ಕ್ರಮ? ನೆನ್ಪಿಟ್ಕೊಳ್ಳಿ, 3 ಕ್ರಮ. ಒಂದು ಗಾದೆ ಮಹತ್ವ, ಗಾದೆಗಳು ಜನರ ಅನುಭವದ ನುಡಿಮುತ್ತುಗಳು, ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು, ಗಾದೆಗಳು ಕಿರಿಯದರಲ್ಲಿ ಹಿರಿಯ ಅರ್ಥವನ್ನು ಹೊಂದಿವೆ. ಇಂಥ ಜನಪ್ರಿಯ ಗಾದೆಗಳಲ್ಲಿ, ಕನ್ನಡದಲ್ಲಿರುವಂತೆ ಇಂಥ ಜನಪ್ರಿಯ ಗಾದೆಗಳಲ್ಲಿ ഇരുಳು ಕಂಡ ಬಾವಿಗೆ ಹಗಲು ಬಿದ್ದಂತೆ ಎಂಬುದು ಒಂದಾಗಿದೆ. ಇದು ಕಾಮನ್, ಎಲ್ಲದಕ್ಕೂ ಇದೇ ಬರೆಯೋದೆ ಅಲ್ವಾ? ಇಷ್ಟು ಬರೆದ್ರೆ 1 ಅಂಕ. ನೆಕ್ಸ್ಟ್ ಇದರ ಅರ್ಥ ಏನು? ಅರ್ಥ ಏನಪ್ಪ? ಈ ಗಾದೆ ಅರ್ಥವೇನೆಂದ್ರೆ ಚೆನ್ನಾಗಿ ಗೊತ್ತಿದ್ದರೂ ಸಹ ತೊಂದರೆಗೆ ಬಲಿಯಾಗುವುದು ಅನ್ನೋದು ಇದರ ಅರ್ಥ. ಉದಾಹರಣೆ ಕೊಡು ನೋಡೋಣ. ಮೋಸ ಮಾಡುವವನು ಎಂದು ಗೊತ್ತಿದ್ದರೂ ಅವನ ಮಾತಿಗೆ ಮರಳಾಗಿ ಹಣ ಕೊಟ್ಟರೆ ಖಂಡಿತವಾಗಿ ಮೋಸ ಹೋಗುವಂತೆ ಎಂಬುದು ಈ ಗಾದೆಯ ಅರ್ಥ. ಅವ್ನು ಕೊಡಲ್ಲ ಅಂತ ಗೊತ್ತಿತ್ತು, ಅವನು ಏನೋ ಗಿಲಿಟ್ ಮಾಡ್ಬಿಟ್ಟ, ಬಹಳ ರಿಕ್ವೆಸ್ಟ್ ಮಾಡ್ಕೊಬಿಟ್ಟ, ಪ್ಲೀಸ್ 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 ಅಂದ. ಪ್ಲೀಸಿಗೆ ಮಳ್ಳಾಬಿಟ್ವಿ ನಾವು. ಆವಾಗ ಏನ್ ಮಾಡ್ಬಿಟ್ವಿ? ಕೊಟ್ಬಿಟ್ವಿ. ಹಿಂಗೆ ಗೊತ್ತಿದ್ದು ತಪ್ಪು ಮಾಡ್ತೀವಿ. ಇಂಥ ಸುಮಾರು ಘಟನೆಗಳು ನಮ್ಮ ಜೀವನದಲ್ಲಿ ನಾವು ನೋಡ್ತೀವಿ. ಆದರೆ ಎಚ್ಚರಿಸುವಂತಹ ಒಂದು ಅಮೂಲ್ಯವಾಗಿರುವಂತಹ ಗಾದೆ ಮಾತೆ ഇരുಳು ಕಂಡ ಬಾವಿಗೆ ಹಗಲು ಬಿದ್ದಂತೆ. ಓಕೆ ಸ್ನೇಹಿತರೆ, ನಾವು ಈವರೆಗೂ ಈ ವಿಡಿಯೋದಲ್ಲಿ ನಾನು ಕಂಡಂತೆ BGL ಸ್ವಾಮಿ ಅನ್ನುವಂಥ ಪಾಠವನ್ನ, ಮತ್ತೆ ಪಾಠದ ಸಾಹಿತ್ಯದ ವಿಧವನ್ನ, ಮತ್ತೆ ಪಾಠದಲ್ಲಿ ಬರುವಂತ ಮುಖ್ಯವಾಗಿರುವಂತಹ ಮೌಲ್ಯಗಳನ್ನ, ಮತ್ತೆ ಅದರ ಕಲಿಕಾ ದೃಢೀಕರಣದ ಪ್ರಶ್ನೋತ್ತರಗಳನ್ನ, ಬಹಳ ಮುಖ್ಯವಾಗಿ ಸೈದ್ಧಾಂತಿಕ ಭಾಷಾಭ್ಯಾಸವನ್ನ, ಮತ್ತೆ ಅಭ್ಯಾಸದ ಚಟುವಟಿಕೆಗಳನ್ನ, ಇಷ್ಟೆಲ್ಲ ಸಮಗ್ರವಾಗಿರುವಂತಹ ಮಾಹಿತಿಯನ್ನು ಚರ್ಚೆ ಮಾಡಿದ್ದೀವಿ. ಖಂಡಿತವಾಗಿಯೂ ಇದು ನಿಮಗೆ ಉಪಯೋಗ ಆಗಿದೆ ಅಂತ ನಾನಂತೂ ಭಾವಿಸ್ತೀನಿ. ಉತ್ತಮವಾದಂತಹ ಸಲಹೆ ಮಾರ್ಗದರ್ಶನದೊಂದಿಗೆ ಮತ್ತೆ ಮುಂದಿನ ವಿಡಿಯೋನ ನಾವು ಮಾಡೋದಕ್ಕೆ ಅಥವಾ ವೈವಿಧ್ಯಮಯವಾಗಿರುವಂತಹ ತರಗತಿಗಳನ್ನು ಮಾಡೋದಕ್ಕೆ ನಿಮ್ಮ ಸಲಹೆಯನ್ನು ಅಪೇಕ್ಷಿಸ್ತಾ ಈ ತರಗತಿಯನ್ನು ಮುಗಿಸ್ತಾ ಇದ್ದೇನೆ. ಮತ್ತೆ ಮುಂದಿನ ತರಗತಿಯಲ್ಲಿ ಮತ್ತೊಂದು ಪಾಠದೊಂದಿಗೆ ಭೇಟಿಯಾಗೋಣ. ಆ ಪಾಠ ಯಾವುದು? ಆದರ್ಶ ಶಿಕ್ಷಕ ಸರ್ವೇಪಲ್ಲಿ ರಾಧಾಕೃಷ್ಣನ್. ಬಹಳ ಅಮೂಲ್ಯವಾಗಿರುವಂತಹ ಪಾಠ. ಆ ಪಾಠದೊಂದಿಗೆ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಈ ತರಗತಿಯನ್ನು ಮುಗಿಸ್ತಾ ಇದ್ದೇನೆ. ವಂದನೆಗಳು.